ಸುಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮನೆಗೆ. ನಾವು ಹಾಗಾದರೆ ಇವಾಗ ಹೋಗ್ತಾ ಇರೋದು ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮನೆಗೆ. ಹೌದು, ಅವರ ಸ್ಮಾರಕಕ್ಕೇ ನಾವು ಹೋಗ್ತಾ ಇದ್ದೀವಿ ಈಗ. ಅವರು ಕಿರಾಣ ಘರಾಣೆಯ ತುಂಬ ಸುಪ್ರಸಿದ್ಧ ಹಾಡುಗಾರರು. ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳುವಂಥ ಆ ಬೆರಗು, ಆ ಆತಂಕ, ಆ ನೋವು, ಆ ಯಾತನೆ, ಆ ಖುಷಿ, ಎಲ್ಲ ಭಾವಗಳು ಅದು ಒಂದೇ ವಚನದಲ್ಲಿ ಅವರು ಹಾಡುವಾಗ ಅವು ಹೊರಗಡೆ ಹರಿದು ಬರ್ತಾ ಇದ್ವು ಅಂತ ಹೇಳ್ತಾರೆ ಕರ್ಜಿಯವರು. ಮೇಡಮ್, ನೀವು ಧಾರವಾಡಕ್ಕೆ ಬಂದಿದ್ದೀರಾ. ಇಲ್ಲಿ ಒಬ್ಬರು ಮಹಾನ್ ಭಾವರ ಮನೆ ನೀವು ನೋಡಲೇಬೇಕು ಅಂತ ಕರ್ಕೊಬಂದ್ರಿ. ಯಾರ ಮನೆಗೆ ಕರ್ಕೊಂಬರ್ತಾ ಇದ್ದೀರಾ? ಸುಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮನೆಗೆ. ನಾವು ಹಾಗಾದರೆ ಇವಾಗ ಹೋಗ್ತಾ ಇರೋದು ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮನೆಗೆ. ಹೌದು, ಅವರ ಸ್ಮಾರಕಕ್ಕೇ ನಾವು ಹೋಗ್ತಾ ಇದ್ದೀವಿ ಈಗ. ಅವರು ಕಿರಾಣ ಘರಾಣೆಯ ತುಂಬ ಸುಪ್ರಸಿದ್ಧ ಹಾಡುಗಾರರು. ಪ್ರಾರಂಭದೊಳಗೆ ಅವರು ಹುಟ್ಟಿದ್ದೆಲ್ಲ ಇಲ್ಲೇ ಹತ್ತಿರದ್ದು ಮನ್ಸೂರು ಅಂತ ಒಂದು ಊರು, ಧಾರವಾಡ ತಾಲೂಕಿನಲ್ಲಿ. ಇಲ್ಲಿಂದ ಒಂದು 10-12 ಕಿಲೋಮೀಟರ್ ಆಗ್ತದೆ. ಆ ಮನ್ಸೂರಿನಲ್ಲಿ ಅತ್ಯಂತ ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ವ್ಯಕ್ತಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು. ಅವರಿಗೆ ಈ ನಾಟಕಗಳ ಖಯಾಲಿ ಭಾಳ ಇತ್ತು. ಆ ಕಾಲದಲ್ಲಿರೋರಿಗೆಲ್ಲರಿಗೂ ಪ್ರಾರಂಭದಲ್ಲಿ ನಾಟಕದ ಖಯಾಲಿ, ನಾಟಕದ ಹುಚ್ಚು, ಅದರಿಂದಾಗಿಯೇ ಸಂಗೀತ ಇತ್ಯಾದಿಗಳನ್ನು ಅವರು ಕಲಿತಾ ಹೋಗ್ತಕ್ಕಂಥದ್ದು. ಹಾಗಾಗಿ ನಾಟಕಗಳಲ್ಲಿ ಅವರು ಪಾತ್ರವನ್ನು ಮಾಡೋದನ್ನೇ ಹಚ್ಕೊಂಡ್ರು ಸಣ್ಣವರಿದ್ದಾಗ. ಭಕ್ತ ಪ್ರಹ್ಲಾದ, ಧ್ರುವ ಇಂಥ ಪಾತ್ರಗಳನ್ನೆಲ್ಲ ಅವ್ರು ಮಾಡ್ತಿದ್ರು. ಮಾಡೋ ಸಂದರ್ಭದಲ್ಲಿ ಆ ಕಾಲದ ನಾಟಕದೊಳಗೆ ಮಾತುಗಳನ್ನು ಆಡಿದ ನಂತರ ಹಾಡುಗಳಿರ್ತಿದ್ವು ಬಹಳಷ್ಟು. ಅಂಥ ಹಾಡುಗಳನ್ನು ಕೂಡ ಮಲ್ಲಿಕಾರ್ಜುನ್ ಮನ್ಸೂರ್ ಹಾಡ್ತಾ ಹೋಗಿ ಆಮೇಲೆ ಯೋಚನೆ ಆಯಿತು ಅವರಿಗೆ, ನಾಟಕಗಳನ್ನು ಬಿಟ್ಟು ಅವರು ಸರಿದು ಸಂಗೀತದ ಕಡೆಗೇ ತಮ್ಮ ಪ್ರಯಾಣವನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ಆಸಕ್ತಿ ಸಂಗೀತದ ಕಡೆಗೆ ಹೆಚ್ಚಾಗಿ ಬೆಳೀತಾ ಹೋಯಿತು. ಮಂಜಿ ಖಾನ್ ಅಂತಹ ಒಬ್ಬ ಸುಪ್ರಸಿದ್ಧ ಗಾಯಕರಿಂದಲೂ ಕೂಡ ಅವರು ಈ ಸಂಗೀತದ ದೀಕ್ಷೆಯನ್ನು ಪಡ್ಕೊಂಡ್ರು. ಆ ಘರಾಣೆಯ ಸುಪ್ರಸಿದ್ಧ ಹಾಡುಗಾರರಾಗಿ ಬೆಳೆದರು ಅಂತ ಅನ್ನೋದನ್ನು ನೋಡಬೇಕು. ಅವರ ಖಯಾಲ್ಗಳು ಮತ್ತು ಅವರು ಹಾಡಿದಂಥ ಅಪ್ರತಿಮ ರಾಗಗಳೇ ಅದರ ರಸಯಾತ್ರೆ ಅಂತಕ್ಕಂತಹ ತಮ್ಮ ಜೀವನ ಚರಿತ್ರೆಯಲ್ಲಿ ಅದನ್ನು ಇಡಿಯಾಗಿ ಅವರು ಹೇಳ್ಕೊಳ್ತಾ ಹೋಗ್ತಾರೆ. ಧಾರವಾಡ ಜಿಲ್ಲೆ ಯಾವ ಭಾಗದಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮನೆ ಇರೋದು? ಇದು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಇದೆಯಲ್ಲ ಧಾರವಾಡದಲ್ಲಿ, ಅದರ ಎದುರಿನ ಭಾಗದಲ್ಲಿ ಆ ಮನೆ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಟ್ರಸ್ಟ್ ಮಾಡಿದ್ದಾರೆ ಇವಾಗ. ಹೌದು. ಓಕೆ, ಒಳಗಡೆ ಹೋಗೋಣ. ಅವರ ಸಮಾಧಿಯೂ ಕೂಡ ಇಲ್ಲಿಯೇ ಇದೆ. ಮನೆ ಪಕ್ಕನೇ, ಮನೆಯ ಅಂಗಳದಲ್ಲಿನೇ ಅದು. ಅದನ್ನು ಕೂಡ ಯಾವ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ತಾವು ಗಮನಿಸಿದರೆ ಗೊತ್ತಾಗ್ತದೆ. ಕೂಡಲ ಸಂಗಮದಲ್ಲಿ ಬಸವೇಶ್ವರ ಸಮಾಧಿ ಇದೆಯಲ್ಲ, ಅದೇ ಮಾದರಿಯೊಳಗೆ ಅವರ ಸಮಾಧಿಯನ್ನು ಇಲ್ಲಿ ಕಟ್ಟಿದ್ದಾರೆ. ನಾವೀಗ ನೋಡಿ, ಅವರು ಒಂದು ದಿವಸ ತಡವಾಗಿ ಹುಟ್ಟಿದ್ದಿದ್ರೆ ಇಯರ್ ಬದಲಾಗ್ತಿತ್ತು. 31/12/2000 ಇದು 1910. ಹೌದು, ಒಂದು ವರ್ಷ ಮುಂದೆ ಹೋಗ್ತಾ ಒಂದು ದಿನ ಬದಲಾಗಿದ್ದರೆ 1911 ಆಗ್ತಿತ್ತು. ವಿಭಿನ್ನವಾಗಿ ಒಂದು ಸಮಾಧಿನ ಮಾಡಿದ್ದಾರೆ. ಇಲ್ಲ, ಇಲ್ಲಿ ನಮ್ಮಲ್ಲಿ ಈ ಕಡೆಯಲ್ಲೆಲ್ಲ ಲಿಂಗಾಯತ ಸಮಾಜಕ್ಕೆ ಸೇರಿದವರ, ಸಮುದಾಯಕ್ಕೆ ಸೇರಿದವರ ಸಮಾಧಿಗಳೆಲ್ಲ ಹೀಗೆ ಇರ್ತದೆ. ಕೆಲವರು ಮಾತ್ರ ಸ್ವಲ್ಪ ಕಾಸುಳ್ಳವರು ಮೇಲೆ ಒಂದು ಮೂರ್ತಿನ ಕೂರಿಸ್ತಾರೆ ಅಷ್ಟೇ. ನಾರ್ಮಲ್ ಆಗಿ ಹಾಗಾದ್ರೆ ಎಲ್ಲರದು ಇದೇ ಥರ ಸಮಾಧಿಗಳಿರ್ತವೆ. ಇದು ಮಂಟಪ, ಬಸವಣ್ಣವ್ರ ಸಮಾಧಿ ಮಂಟಪ. ನಾನು ಆಗಲೇ ಹೇಳಿದೆ, ಕೂಡಲ ಸಂಗಮ ಸಮಾಧಿ ಮಂಟಪ ಹಾಗೇ ಇದೆ ನೋಡ್ರಿ ಅಂತ. ಆ ಮಾದರಿ ನೋಡಿದ ತಕ್ಷಣ ಹೊರಗಡೆ ಬಾಗಿಲು ಹೊರಗಿಂದ ಹೇಳಿದೆ ನಾನು, ಇದು ಹಂಗೆ ಅದ ರೀ ಅಂತ. ಆದರೆ ಅಲ್ಲೇನಿದೆ ಅಂದರೆ ಅಲ್ಲಿ ಸೆಂಟರ್ನಲ್ಲಿ ಲಿಂಗ ಇದೆ, ಶಿವಲಿಂಗ ಇದೆ ಕೂಡಲ ಸಂಗಮದೊಳಗೆ. ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮೂಲ ನೆಲೆ ಧಾರವಾಡ ತಾಲೂಕಿನ ಮನ್ಸೂರು. ಮನ್ಸೂರು ಒಂದರ್ಥದಲ್ಲಿ ಅಧ್ಯಾತ್ಮ, ಧಾರ್ಮಿಕತೆ, ಐತಿಹಾಸಿಕತೆ ಮತ್ತು ಕಲಾವಿದರ ಬೀಡು. ಹಾಗಾಗಿ ಬಾಲ್ಯದಿಂದಲೇ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಈ ಕಲಾವಿದರ ಗೀಳು ಅಂಟಿಕೊಂಡಿತು ಅಂತ ನಮಗೆ ಅನ್ನಿಸ್ತದೆ. ನಾಟಕಗಳಲ್ಲಿ ಪಾರ್ಟ್ ಮಾಡೋದು, ಬಯಲಾಟಗಳನ್ನ ಆಡುವವ್ರ ಹತ್ರ ಹೋಗಿ ಕೂತ್ಕೊಳ್ಳೋದು, ಅವರ ಹೇಳುವಂತಹ ಡೈಲಾಗ್ಗಳನ್ನು ಹೇಳಿ ಖುಷಿ ಪಡೋದು, ಅವರು ಹಾಡುವಂತಹ ಹಾಡುಗಳನ್ನು ತನ್ನ ಪಾಡಿಗೆ ತಾನು
ಹಾಡ್ತಾ ಆಡ್ತಾ ಕಾಲ ಕಳೆದವರು ಮಲ್ಲಿಕಾರ್ಜುನ್ ಮನ್ಸೂರ್. ಅದರ ಜೊತೆಗೆ ಬಾಲಪಾತ್ರಗಳನ್ನು ಅವರು ನಾಟಕಗಳಲ್ಲಿ ಮಾಡ್ತಾಯಿದ್ರು. ಭಕ್ತ ಪ್ರಹ್ಲಾದನಾಗಿ, ಭಕ್ತ ಧ್ರುವನಾಗಿ ಅವರು ಕೆಲವು ನಾಟಕಗಳಲ್ಲಿ ಕೂಡ ಪಾತ್ರ ವಹಿಸಿದರು. ಅದಾದಮೇಲೆ ಬೆಳೀತಾ ಬೆಳೀತಾ ಹೋದ ಹಾಗೆಲ್ಲ ನಾಟಕದ ಗೇಳಿದ್ದಂತಹ ಮಲ್ಲಿಕಾರ್ಜುನ್ ಮನ್ಸೂರಿಗೆ ಆ ಕಾಲದಲ್ಲಿ ಪ್ರತಿ ನಾಟಕದಲ್ಲಿಯೂ ಕೂಡ ಆ ನಾಟಕ ಪಾತ್ರಧಾರಿ ಹಾಡ್ತಿದ್ದ. ಅಂದರೆ ಒಳ್ಳೆಯ ಶಾಸ್ತ್ರೀಯ ಸಂಗೀತದಲ್ಲಿಯೇ ಅವರು ಹಾಡ್ತಾಯಿದ್ರು. ಹಾಗೆ ಇವರು ಸಂಗೀತವನ್ನು ರೂಢಿಸ್ಕೊಳ್ತಾ ಹೋದರು. ಕೊನೆಗೆ ಸಂಗೀತಕ್ಕೆ ಮಾರು ಹೋದರು. ಸಂಗೀತದ ಗುರುಗಳ ಹತ್ರ ಕಲೀಲಿಕ್ಕೆ ಹೋದರು. ಕಿರಾಣ ಘರಾಣೆಯ ಅತ್ರೋಲಿ ಘರಾಣೆಗೆ ಸಂಬಂಧಿಸಿದಂತಹ ಮಂಜಿ ಖಾನ್ ಭುವಾ ಖಾನ್ ಅಂತಕ್ಕಂತಹ ಇಬ್ಬರು ಸೋದರರ ಹತ್ರ ಇವರು ಸಂಗೀತವನ್ನು ಕಲ್ತ್ಕೊಂಡ್ರು. ಅದರ ಜೊತೆಗೆ ಅವರಿಗೆ ಮಹಾತ್ಮ ಗಾಂಧೀಜಿಯವರ ಪ್ರಭಾವವೂ ಅವ್ರ ಮೇಲೆ ಬಹಳಷ್ಟಾಗಿತ್ತು. 12ನೇ ಶತಮಾನದ ಬಸವಾದಿ ಪ್ರಮಥರು ಮತ್ತು ಶಿವಶರಣರ ಒಂದು ಹೆಚ್ಚಿನ ಪ್ರಭಾವ ಅವರ ವ್ಯಕ್ತಿತ್ವದ ಮೇಲೆ ಆಗಿದ್ದರಿಂದಾಗಿ ಅವರು ಈ ವಚನ ಸಾಹಿತ್ಯದ ಕಡೆಗೆ ಹೆಚ್ಚು ಹೆಚ್ಚು ಒಲವನ್ನು ತೋರಿಸ್ತಾ ಹೋದರು. ಖಯಾಲ್ಗಳನ್ನು ಹಾಡುವುದರಲ್ಲಿ ಅವರು ಸಿದ್ಧಹಸ್ತರಾಗಿದ್ದರು. ಹಲವಾರು ರೀತಿಯ ಸಂಗೀತದ ಖಯಾಲ್ಗಳನ್ನು ಹಾಡ್ತಿದ್ರು. ಹೊಸ ರೀತಿಯ ಅನ್ವೇಷಣೆಗಳನ್ನು ಕೂಡ ಅವರು ಮಾಡ್ತಾ ಹೋದರು. ಅದೆಲ್ಲ ಇದ್ದಾಗ್ಯೂ ಕೂಡ ಅವರ ಅತಿ ಹೆಚ್ಚಿನ ಒಂದು ಸೆಳೆತ ಇದ್ದದ್ದು ವಚನ ಸಾಹಿತ್ಯದ ಕಡೆಗೆ. ಇವತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಅಂದ ತಕ್ಷಣ ನಾವು ನೆನೆಯೋದು ಅವರ ಹಾಡನ್ನು. ಅದರಲ್ಲಿಯೂ ಅವರು ಯಾವಾಗಲೂ ಅತ್ಯಂತ ತನ್ಮಯರಾಗಿ ಭಾವಪೂರ್ಣವಾಗಿ ಹಾಡ್ತಾ ಇದ್ದಂತಹ ಅಕ್ಕ ಕೇಳವ್ವ ನಾನಂದ ಕನಸು ಕಂಡೆ ಅಂತಕ್ಕಂತಹ ಅಕ್ಕ ಮಹಾದೇವಿ ವಚನ. ಹೀಗೆ ವಚನ ಸಾಹಿತ್ಯದ ಬೆನ್ನು ಹತ್ತಿ ಹೊರಟಂತಹ ಈ ಸಂಗೀತಗಾರ ತನ್ನ ಸಾಧನಾ ಪಥದಲ್ಲಿ ಸಾಗ್ತಾ ಸಾಗ್ತಾ ಕೇವಲ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಖ್ಯಾತಿಯನ್ನು ಹೊಂದಿದಂತಹ ಹಿಂದೂಸ್ಥಾನಿ ಸಂಗೀತಗಾರರಾಗಿ ಬೆಳೆದರು. ಧಾರವಾಡದ ನೆಲಕ್ಕೆ, ಕನ್ನಡ ನಾಡಿಗೂ ಕೂಡ ಹೆಸರನ್ನು ತಂದುಕೊಟ್ಟಂತಹ ಒಬ್ಬ ಮಹಾನ್ ಗಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು. ಆ ಕಾರಣದಿಂದಾಗಿಯೇ ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟು, ಗೌರವ ಡಾಕ್ಟರೇಟ್ ಪದವಿಯನ್ನು ಹೊಂದಿದರೂ ಕೂಡ ಬಹುಶಃ ಅವರ ಸಾಧನೆಗೆ ಅದು ಕೂಡ ಚಿಕ್ಕದಾಯಿತೇನೋ. ಭಾರತ ಸರ್ಕಾರ ಅವರಿಗೆ 3 ಪದ್ಮಗಳನ್ನು ಕೊಡ್ತು. 3 ಪದ್ಮಗಳನ್ನು 1970ರಲ್ಲಿ ಪದ್ಮಶ್ರೀಯನ್ನು, 76ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು, 1992ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಮಲ್ಲಿಕಾರ್ಜುನ ಮನ್ಸೂರರಿಗೆ ಕೊಟ್ಟದ್ದು ಈ ಕನ್ನಡ ನಾಡಿಗೆ ಹೆಮ್ಮೆಯ ಗರಿಗಳನ್ನು ಮೂಡಿಸಿದೆ ಅಂತ ನಾವು ಹೇಳಬೇಕಾಗ್ತದೆ. ಆದರೆ ನಮ್ಮ ದುರ್ದೈವ, ಅವರ 82ನೇ ವಯಸ್ಸಿನಲ್ಲಿ, ಅಂದರೆ 1992 ಸೆಪ್ಟೆಂಬರ್ 12ರಂದು ಅವರು ನಿಧನರಾದರು. ಹಿಂದೂಸ್ತಾನಿ ಸಂಗೀತಕ್ಕೆ, ಧಾರವಾಡದ ಈ ಸಂಗೀತ ಸಮುದಾಯಕ್ಕೆ ಒಂದು ಭರಿಸಲಾರದ ನಷ್ಟ ಪ್ರಾಪ್ತವಾಯಿತು ಅಂತ ನಾವು ಹೇಳಬೇಕಾಗ್ತದೆ. ಕಾರಣ ಅವರ ಹೆಸರಿನಲ್ಲಿ ಅವರ ಮನೆಯನ್ನೇ ಇವತ್ತು ಸ್ಮಾರಕವನ್ನಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡಿ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಪ್ರತಿಷ್ಠಾನವನ್ನು ಸ್ಥಾಪಿಸಿದೆ. ಅವರ ಮನೆಯ ಪ್ರಾಂಗಣದಲ್ಲಿಯೇ ಅವರ ಸಮಾಧಿಯನ್ನು ಕೂಡಲ ಸಂಗಮದಲ್ಲಿ ಬಸವೇಶ್ವರರಿಗೆ ನಿರ್ಮಿಸಿದಂತಹ ಮಾದರಿಯೊಳಗೆ ಅವರ ಸಮಾಧಿಯ ಮಂಟಪವನ್ನು ಕೂಡ ಇಲ್ಲಿ ನಿರ್ಮಿಸಿದ್ದನ್ನು ತಾವು ನೋಡಬಹುದು. ಆ ಕಡೆ ಇರೋದು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರರ ಸಮಾಧಿ, ಅದರ ಪಕ್ಕದಲ್ಲಿರೋದು ಅವರ ಧರ್ಮಪತ್ನಿಯಾಗಿದ್ದಂತಹ ಗಂಗಮ್ಮ ಮನ್ಸೂರ್ ಅವರ ಸಮಾಧಿ. ಗಂಗಮ್ಮ ಮನ್ಸೂರರು ಅವರು ತುಂಬ ಮಲ್ಲಿಕಾರ್ಜುನ್ ಮನ್ಸೂರಿಗಿಂತಲೂ ಸುಮಾರು 9 ವರ್ಷಗಳ ಹಿಂದೆಯೇ ಅವರು ಕೂಡ ನಿಧನ ಹೊಂದ್ತಾರೆ. ಅವರಿಬ್ಬರ ಸಮಾಧಿಗಳನ್ನು ಕೂಡ ಅವರ ಮನೆಯ ಪ್ರಾಂಗಣದಲ್ಲಿಯೇ ಈಗ ನಿರ್ಮಿಸಲಾಗಿದೆ. ಅವರ ಮನೆ ಪ್ರತಿಷ್ಠಾನದ ಕೇಂದ್ರ ಸ್ಥಾನವಾಗಿದೆ. ಜೊತೆಗೆ ಆಗಾಗ ಇಲ್ಲಿ ಸಂಗೀತೋತ್ಸವಗಳನ್ನು ನಡೆಸ್ತಾ ಇರೋದರಿಂದ ಆ ಸಂಗೀತೋತ್ಸವಗಳ ಕಾರಣದಿಂದಾಗಿ ಒಂದು ವೇದಿಕೆಯನ್ನು ಕೂಡ, ರೆಡಿಮೇಡ್ ವೇದಿಕೆ ಸದಾಕಾಲ ಇರಲಿ. ಇವತ್ತು ಸಮಾಧಿಯಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮನ್ಸೂರರ ಕಿವಿ
ಚುರುಕಾಗಲಿ, ಅವರ ಕಿವಿ ತಂಪಾಗಲಿ, ಅವರ ಮನಸ್ಸು ಹೃದಯಗಳು ಅರಳಲಿ ಅನ್ನುವಂಥ ಒಂದು ಸದಾಶಯವನ್ನು ಸರ್ಕಾರ ಇಟ್ಕೊಂಡಿದೆ ಅನ್ನೋದನ್ನು ತಾವು ಗಮನಿಸಬಹುದು. ಅವರ ಮದುವೆ ಇದ್ದಂಥ ಸಂದರ್ಭ ಹೇಗೆ ಮೇಡಮ್ ಮಲ್ಲಿಕಾರ್ಜುನ ಸರ್? ಅವ್ರದ್ದು ಕೂಡ ಮದುವೆ ಆಗಿರೋದು ಅಂದರೆ ತುಂಬ ಬಾಲ್ಯ ವಿವಾಹಗಳಲ್ಲ ಆ ಕಾಲದಲ್ಲಿ. 1910ರಲ್ಲಿ ಹುಟ್ಟಿದವರು ಅವರು, 15ರಲ್ಲಿ ಹುಟ್ಟಿದವರು ಗಂಗಮ್ಮನವರು. ತಂದೆ ತಾಯಿಗಳ ಒಪ್ಪಿಗೆಯ ಮೇರೆಗೆ ಅವರೇ ಆರಿಸಿದ ಕನ್ಯೆಯೊಂದಿಗೆ ಮದುವೆಯಾಗಿ ಸಂಸಾರ ನಡೆಸಿದವರು ಮಲ್ಲಿಕಾರ್ಜುನ್ ಮನ್ಸೂರ್. ಅವರಿಗೆ ಎಷ್ಟು ಜನ ಮಕ್ಕಳು? ರಾಜಶೇಖರ್ ಮನ್ಸೂರ್ ಅವ್ರ ಬಗ್ಗೆ ಮಾತ್ರ ನಂಗೆ ಚೆನ್ನಾಗಿ ಗೊತ್ತಿದೆ. ಅವರು ಕೂಡ ಅವರ ಮಗ, ಅವರು ಕೂಡ ಒಳ್ಳೆಯ ಸಂಗೀತಗಾರ. ಓಕೆ, ಇವಾಗ ಅವ್ರ ಫ್ಯಾಮಿಲಿ ಎಲ್ಲಿದೆ ಮೇಡಮ್? ರಾಜಶೇಖರ್ ಮನ್ಸೂರ್ ಕೂಡ ಈಗ ಇಲ್ಲ. ಬಹುಶಃ ಅವರ ವಂಶಜರು ಧಾರವಾಡದ ನೆಲೆಯಲ್ಲೇ ಇರಬೇಕು ಅಂತ ಅನಿಸ್ತದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವರು ಬಾಳಿ ಬದುಕಿದ ಮನೆ ಇದು. 1992 ಸೆಪ್ಟೆಂಬರ್ನಲ್ಲಿ ಅವರು ತೀರಿಕೊಳ್ಳೋದವರೆಗೂ 12ನೇ ತಾರೀಕಿನವರೆಗೂ ಅವರು ಇದೇ ಮನೆಯಲ್ಲಿ ವಾಸಿಸಿದ್ರು ಕುಟುಂಬದ ಜೊತೆಗೆ. ಅವರ ಹೆಂಡತಿ ಗಂಗಮ್ಮ, ಮಕ್ಕಳು 8 ಜನ, 7 ಜನ ಹೆಣ್ಮಕ್ಕಳು, ಒಬ್ಬ ಮಗ ರಾಜಶೇಖರ್ ಮನ್ಸೂರ್. ರಾಜಶೇಖರ್ ಮನ್ಸೂರು ಮತ್ತು ಅವರ ಒಬ್ಬ ಮಗಳು ನೀಲಮ್ಮ ಕೊಡ್ಲಿ, ಇವರಿಬ್ಬರು ಮಾತ್ರ ಸಂಗೀತವನ್ನು ಕಲ್ತಿದ್ರು ಅವರ ಮನೆಯಲ್ಲಿ. ಅಷ್ಟು ಮಕ್ಕಳಲ್ಲಿ? ಹೌದು ಹೌದು. ಆದರೆ ಅವ್ರು ಯಾವತ್ತೂ ಅವ್ರ ಮುಖದ ಮೇಲಿಂದ ನಗೆ ಮಾತಲಿಲ್ಲ. ಜೋರಾಗಿ ನಗ್ತಾ ಇದ್ರು, ಖುಷಿಯಿಂದ ನಗ್ತಾ ಇದ್ರು. ಯಾರೇ ಆಗಲಿ, ಒಬ್ಬ ಸಣ್ಣ ಮಗು ಬಂದು ಕೂತ್ಕೊಂಡು ನನಗೊಂಚೂರು ಹಾಡು ಹೇಳಿ ಅಂದರೆ ಹಾಡೋದಕ್ಕೆ ಶುರು ಮಾಡಿಬಿಡೋರು. ಅದ್ರ ಬಗ್ಗೆ ಗುರುರಾಜ್ ಕರ್ಜ್ಗಿಯವರು ಒಂದು ಕಡೆ ಹೇಳ್ತಾರೆ. ಒಂದು ಸರಿ ಅವರು ಸಂಶೋಧನೆಯನ್ನು ಮಾಡ್ತಾ ಇದ್ರಂತೆ. ಇವರು ಗೌರವ ಡೈರೆಕ್ಟರ್ ಆಗಿದ್ದರು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ KCDನಲ್ಲಿ, ಕರ್ನಾಟಕ ಯೂನಿವರ್ಸಿಟಿನಲ್ಲಿ. ಅವರು ಸಂಶೋಧನೆ ಒಂದು ಸಾರಿ ಏನೋ ಮಾಡ್ತಾ ಅದನ್ನು ನಿಲ್ಲಿಸಿ ಯಾಕೋ ಒಂಚೂರು ಸಂಗೀತ ಇದ್ರ ಕಡೆ ಹೋಗ್ಬಿಡೋಣ ಅಂತ ಬಂದ್ರಂತೆ. ಬಂದು ಅವ್ರನ್ನ ಕೇಳಿದ್ರಂತೆ, ಸರ್ ನನಗೊಂದು ಆಸೆ ಆಗೈತ್ರಿ ಅಂತ. ಏನು? ಒಂದು ಹಾಡು ಹೇಳ್ತೀರೇನ್ರಿ? ಆಮೇಲೆ ಅನ್ನಿಸ್ತಂತ, ಯಪ್ಪ, ಒಬ್ಬ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ವಿಜೇತ, ಒಬ್ಬ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತ, ನಾನು ಹೀಗೆ ಕೇಳಿಬಿಟ್ನಲ್ಲ, ಅಪಚಾರ ಆಯ್ತಾ, ಏನಪ್ಪ ಇದು ಉದ್ದಟತನ ಆಯ್ತಾ ಅಂತ ಅಂದ್ಕೊಂಡು ನಿಧಾನಕ್ಕೆ ಕೇಳಿದ್ರಂತೆ. ಬಿಡಿ ಸರ್, ನಾನು ತಪ್ಪಿ ಕೇಳಿಬಿಟ್ಟೆ ನಿಮಗೆ ಅಂತ. ಅದೇನದ ಹಾಡು ಹೇಳಂದ್ರೆ ಅದು ತಪ್ಪೇನು? ಏನು ಪ್ರಶಸ್ತಿ ಬಂದದ ಅಂದ್ಕೊಳ್ಳಿ ನಾನು ದೊಡ್ಡವಾಗ್ತೀನೇನ? ಹಾಡಬೇಕಲ್ಲ. ಯಾವ ಹಾಡು ಹೇಳಿ ಅಂದ್ರಂತೆ. ಇವರು ತಕ್ಷಣಕ್ಕೆ ಅಕ್ಕ ಕೇಳವ ಹಾಡ್ರಿ. ಅವ್ರು ಹಾಡೋಕೆ ಶುರು ಮಾಡಿದ್ರಂತೆ. ಅಕ್ಕ ಕೇಳವ, ನಾನೊಂದು ಕನಸು ಕಂಡೆ ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳುವಂಥ ಆ ಬೆರಗು, ಆತಂಕ, ಆ ನೋವು, ಆ ಯಾತನೆ, ಆ ಖುಷಿ, ಎಲ್ಲ ಭಾವಗಳು ಅದು ಒಂದೇ ವಚನದಲ್ಲಿ ಅವ್ರು ಹಾಡುವಾಗ ಅವು ಹೊರಗಡೆ ಹರಿದು ಬರ್ತಾ ಇದ್ವು ಅಂತ ಹೇಳ್ತಾರೆ ಕರ್ಜಿಯವರು. ಅದಾದಮೇಲೆ ಹಗರ್ಕ ಇದ್ರ ಆಯ್ತು ರೀ ಸರ್, ಭಾಳ ಥ್ಯಾಂಕ್ಸ್ ರೀ ಸರ್, ಭಾಳ ಚಲೋ ಆಯ್ತು ರೀ ಸರ್, ನಾ ಹೆಂಗೆ ಹಾಡಿದ್ನಪ್ಪ ಅಂದ್ರಂತ. ಚಲೋ ಹಾಡಿದ್ರಿ ಸರ್. ಹೌದು, ನಂಗೆ ತೃಪ್ತಿ ಆಯ್ತೇನಂದ್ರಂತ. ಹ್ಞೂ ರೀ ಸರ್, ತೃಪ್ತಿ ಆಯಿತು. ಆದರೆ ನನಗೆ ತೃಪ್ತಿ ಆಗಲಿಲ್ಲಲ್ಲ. ಒಬ್ಬ ಸಂಗೀತಗಾರ ಒಂದೇ ಹಾಡು ಹಾಡಬಾರ್ದು, ಅದಕ್ಕೆ ನಾನು ಇನ್ನೊಂದು ಹಾಡ್ತೀನಿ ಅಂದ್ರಂತೆ. ಇವ್ರು ಗಾಬರಿಯಾಗಿ ಹಾಂ ಆಯ್ತು ರೀ ಸರ್ ಅಂದ್ರಂತೆ. ಆಗ ಒಂದು ಬಸವಣ್ಣವ್ರ ವಚನವನ್ನು ಅವರು ಹಾಡಿದರು, ತುಂಬ ಚೆನ್ನಾಗಿ ಹಾಡಿದ್ರು ಅಂತ ಗುರುರಾಜ್ ಕರ್ಜ್ಗಿಯವರು ಒಂದು ಕಡೆ ಹೇಳ್ತಾರೆ. ಅಂಥ ಒಂದು ಮಗು ಮನಸ್ಸಿನ ವ್ಯಕ್ತಿಗಳು ಸಂಗೀತಗಾರರು ಎಲ್ಲರೂ. ಇವರೊಬ್ಬರದ್ದೇ ಅಂತ ಹೇಳೋದಿಲ್ಲ. ಇವರ ಶಿಷ್ಯ ಸಿದ್ದರಾಮ ಜಂಬಲ್ದಿನಿ ಅಂತಿದ್ರು. ಅವರು ಕೂಡ, ನಾನು PUC ಇದ್ದೆ ಅಂತ ಹೇಳಿದ್ನಲ್ಲ ಕಲಬುರಗಿಯೊಳಗೆ ಶರಣಬಸವೇಶ್ವರ ಮಹಾವಿದ್ಯಾಲಯದೊಳಗೆ, ನನಗಾಗ 16 ವರ್ಷ ನಡೀತಿತ್ತು. ನಾನೇನು ಭಾಳ ಚಿಕ್ಕವಳು, ನನಗೇನು ತಿಳಿತಿರ್ಲಿಲ್ಲ. ಭಾಳ ಒಂದು ರೀತಿ ಸುಮ್ಮನೆ ಹೋಗೋದು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಶುರುವಾಗಿತ್ತು. ಸಿದ್ದರಾಮ ಜಂಬಲ್ದಿನಿಯವರೇ ಅಲ್ಲಿ ಉಪನ್ಯಾಸಕರಾಗಿದ್ದರು. ಹೋಗಿ ಅವರಿಬ್ಬರು, ಒಬ್ರು ಹಾಡ್ತಿದ್ರು, ಒಬ್ರು ತಬಲಾ ಬಾರಿಸ್ತಾ ಇದ್ರು. ಕೆಲವು ಸಾರಿ ಸುಮ್ಮನೆ ಕೂತಿರ್ತಿದ್ರು. ನಾನು ಹೋಗಿ, ಸರ್ ಒಂದು ಹಾಡು ಹೇಳ್ರಿ ಸರ್ ಅಂದ ಕೂಡಲೇ, ಯಾವ್ದು ಹಾಡು ಹೇಳಿ ಅಂತಿದ್ರು. ನಾನು ಇದೊಂದು ಹರಿಹರನ ರಕ್ಷಾಶತಕ, ಪಂಪಾಶತಕ ರೀ, ಯಾವ್ದಾರು ಒಂದು ಹೇಳ್ರಿ, ರಕ್ಷಿಪುದೆನ್ನಂ ಪಂಪಾಪುರದ ರಸ ಅಂತ ಹಾಡ್ತಿರಲ್ಲ ಸರ್, ಅದನ್ನು ಹಾಡ್ರಿ ಅಂತಿದ್ದೆ ನಾನು. ಅವ್ರು ಇಡಿಯಾಗಿ ಹಾಡು ತೋರಿಸ್ತಿದ್ರು. ಅಂದರೆ ಯಥಾ ಗುರು ತಥಾ ಶಿಷ್ಯ. ಮಲ್ಲಿಕಾರ್ಜುನ ಮನ್ಸೂರರ ಒಬ್ಬ ದೊಡ್ಡ ಕಲಾವಿದ ನಾನು ಅನ್ನುವಂತಹ ಬಿಂಕ, ಬಿಗುಮಾನ, ಹಮ್ಮು, ಬಿಮ್ಮು ಯಾವುದೂ ಇಟ್ಕೊಂಡಿರಲಿಲ್ಲ. ಹಾಗೆಯೇ ಅವರ ಶಿಷ್ಯ ಸಿದ್ದರಾಮ ಜಂಬಲ್ದನಿಯವರು ಕೂಡ ಇದ್ದರು ಅಂತ ಈಗ ನನಗೆ ಇವತ್ತು ನೆನಪಾಗ್ತಾ ಇದೆ ಆ ಘಟನೆಯನ್ನು ಓದಿದ ನಂತರ. ಅಂತಹ ಒಬ್ಬ ಗಾನಗಂಧರ್ವ, ಹಿಂದೂಸ್ತಾನಿ ಸಂಗೀತದ ಒಬ್ಬ ದಂತಕಥೆ ಅಂತ ಕರೆಸಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಮನೆಗೆ ಬಾಳಿ ಬೆಳಗಿದಂತಹ ಮನೆಗೆ ಬಂದಿದ್ದೀವಿ. ಒಳಗಡೆ ಹೋಗೋಣ.
ಡಿಜಿಟಲ್ ಮಾಧ್ಯಮದ ಸಮಸ್ತ ವೀಕ್ಷಕರಿಗೆ ಎಲ್ರಿಗೂ ಮಲ್ಲಿಕಾರ್ಜುನ್ ಮನ್ಸೂರಿ ಅವರ ಮನೆಗೆ ಸ್ವಾಗತ. ಬನ್ನಿ ಸ್ನೇಹಿತರೆ. MBM ಅಂದರೆ ಏನು ಮೇಡಮ್? ಅದು ಶಾರ್ಟ್ ಫಾರ್ಮ್ ಅವ್ರದ್ದು. ಯಾವುದು? MBM. MBM ಅಂತಂದರೆ ಮಲ್ಲಿಕಾರ್ಜುನ್ ಭೀಮರಾಯಗೌಡ ಮನ್ಸೂರ್ ಅಂತ. ಅವರ ಪೂರ್ಣ ತಂದೆ ಹೆಸರು BM, ಅವ್ರ ಹೆಸರು ಮಲ್ಲಿಕಾರ್ಜುನ್. ಅವರು ಈ ಮನ್ಸೂರು ಊರಿದೆಯಲ್ಲ, ಧಾರವಾಡಕ್ಕೆ ಈಗ 5-6 ಕಿಲೋಮೀಟರ್ ಅಷ್ಟೇ ಹತ್ತಿರದಲ್ಲೇ ಇದೆ. ಆ ಊರಿನ ಗೌಡರ ಮನೆತನಕ್ಕೆ ಸೇರಿದವರು. ಗೌಡ್ಕಿ ಮನೆತನ ಅಂತೀವಲ್ಲ ನಾವು. ಶ್ರೀಮಂತ ಮನೆತನ ಇಲ್ಲ ಅದರ ಗೌಡ್ಕಿ ಮನೆತನ ಇದ್ರೂ ಕೂಡ ಶ್ರೀಮಂತಿಕೆ ಇರಲಿಲ್ಲ. ಆದರೆ ಅವರು ಹಣದಿಂದ ಶ್ರೀಮಂತರಾಗಿರಲಿಲ್ಲ, ಕಲಾವಿದದ ದೃಷ್ಟಿಯಿಂದ ಶ್ರೀಮಂತರಾಗಿದ್ದರು. ಅವರ ಅಣ್ಣ ಬಸವರಾಜ ಮನ್ಸೂರರು ನಾಟಕ ಕಂಪ್ನಿಯನ್ನೇ ಇಟ್ಕೊಂಡಿದ್ರು. ಅವರು ರಂಗ ತಾಲೀಮುಗಳನ್ನು ಮಾಡಿಸ್ತಾ ಇದ್ರು. ಹಾಗಾಗಿ ಚಿಕ್ಕ ಮಗುವಾಗಿದ್ದಂತಹ ಮಲ್ಲಿಕಾರ್ಜುನ ಅವರ ಜೊತೆಗೆ ಆ ತಾಲೀಮುಗಳನ್ನ ನೋಡೋದು, ಹಾಡುಗಳನ್ನು ಹೇಳೋದು, ಅಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡೋದು, ಇವುಗಳಲ್ಲೇ ತಮ್ಮ ಬದುಕನ್ನು ಅವರು ಪ್ರಾರಂಭಿಸ್ಕೊಂಡ್ರು ಅಂಥೇಳಿ ಅವರ ಬಾಲ್ಯ ಜೀವನದಲ್ಲಿ ಬರ್ತದೆ. ಇವರು ಮೇಡಮ್, ಇವರು ಸಂಧ್ಯಾ ಅಂತ, ಸಂಧ್ಯಾ ಬಾಳಿಕಾಯಿ. ಈಗ ಮದುವೆ ಆದಮೇಲೆ ಅಡ್ಡ ಹೆಸರು ಬದಲಾಗಿರಬೇಕು, ಕೊಟ್ಟಬಾಗಿ ಅಂತಾಗಿದೆ. ಅವರು ಈ ಮಲ್ಲಿಕಾರ್ಜುನ್ ಮನ್ಸೂರ್ ಟ್ರಸ್ಟ್ನಲ್ಲಿ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಅಪಾಯಿಂಟೆಡ್ ಇದ್ದಾರೆ. ಅವರು ಮನ್ಸೂರವ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಮತ್ತು ಮನ್ಸೂರರ ಬಗೆಗಿನ ಮಾತುಕತೆಗಳಲ್ಲಿ ಅವರು ಸದಾ ಭಾಗಿಗಳಾಗಿರ್ತಾರೆ. ಹಾಗಾಗಿ ಮನ್ಸೂರವ್ರ ಬಗ್ಗೆಯೂ ಕೂಡ ಅವರು ಕೆಲವು ವಿಷಯಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನಮಸ್ತೆ ಮೇಡಮ್. ಸೆಪ್ಟೆಂಬರ್ 12ರಂದು ಇವರ ತೀರ್ಕೊಂಡ್ರು, ನಿಧನರಾದರು. 1292 ಇವರು ನಿಧನರಾದರು. ಅವಾಗಿಂದ ಪ್ರತಿ ವರ್ಷವೂ ಸೆಪ್ಟೆಂಬರ್ 12ರಂದು ಕಾರ್ಯಕ್ರಮ ಮಾಡ್ತಾರೆ, ಸೃಜನಾದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಡಿಸೆಂಬರ್ 31 ಇವರು ಜನ್ಮ ದಿನಾಚರಣೆ, ಅವತ್ತು ಹುಟ್ಟಿದ್ದು. ಅವತ್ತು ಇವ್ರದ್ದು ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಆಗ್ತವೆ. ಸುಮಾರು 1 ಲಕ್ಷದೊಂದು 25,2 ಬಹುಮಾನ ಕೊಡ್ತಾರೆ ಯುವ ಕಲಾವಿದರಿಗೆ. ಸರಿ, ಕಾರ್ಯಕ್ರಮ ನಡೀತದೆ. ಆಮೇಲೆ ಡೈಲಿ ಇವರಲ್ಲಿ ರೆಗ್ಯುಲರ್ ಆಗಿ ಸಂಗೀತ ಕ್ಲಾಸ್ ನಡೀತದೆ. ಇದೇ ಮನೆಯಲ್ಲಿ? ಇದೇ ಮನೆಯಲ್ಲಿ ಸಂಗೀತ ಕ್ಲಾಸ್ ನಡೀತದೆ, ಶಾಸ್ತ್ರೀಯ ಸಂಗೀತ ಕ್ಲಾಸ್ ನಡೀತದೆ. ಸರ್ ಅಲ್ಲಂಪ್ರಭು ಕಡ್ಕೋಳ ಅಂತ ತಬಲಾಜಿ ಬರ್ತಾರೆ ಸೌದತ್ತಿಯಿಂದ. ಅವರು ಶಿಕ್ಷಕರಾಗಿ ಕಟ್ಟಿ ಸಂಗಾವಿ ಅಂತ ಸರ್ ಬರ್ತಾರೆ. ಮಕ್ಕಳು ಒಂದು ಸುಮಾರು 40 ಜನ ಮಕ್ಕಳು ಇಲ್ಲಿ ಅಭ್ಯಾಸ ಮಾಡ್ತಾರೆ. ಪ್ರತಿನಿತ್ಯ ನಡೆಯುತ್ತೆ? ನಡೆಯುತ್ತೆ. ಓಕೆ, ಇವಾಗ ನೋಡ್ತಾ ಇದ್ದೀವಲ್ಲ. ಪ್ರತಿನಿತ್ಯ ಅಂತಂದ್ರೆ ಎಷ್ಟು ತಿಂಗಳ ಕೋರ್ಸ್ ಅಮ್ಮ ಅದು? ಅದು ಕೋರ್ಸ್ ಅಂತ ಇಲ್ಲ, ಕೋರ್ಸ್ ಅಂತ ಇಲ್ಲ, ಅದಕ್ಕೆ ಮಿತಿನೇ ಇಲ್ಲ, ಅದಕ್ಕೆ ಎಂಡ್ ಅಂತ ಇಲ್ಲ. ಅದಕ್ಕೆ ಮತ್ತೆ ವಯಸ್ಸಿನ ಮಿತಿನೂ ಇಲ್ವಾ? ವಯಸ್ಸಿನ ಮಿತಿನೂ ಇಲ್ಲ ಮೇಡಮ್. ಮತ್ತೆ ಅದಕ್ಕೇನು ಫೀಸ್ ಗೀಸ್ ಏನಾದ್ರು ಕಲೆಕ್ಟ್ ಮಾಡ್ತಾರಾ? ಇದೆ, ಗೌರ್ಮೆಂಟ್ ಸಂಸ್ಕೃತ ಇಲಾಖೆ ವತಿಯಿಂದ ಫೀಸ್ ಇದೆ ರೀ ಮೇಡಮ್. 300 ರೂಪೀಸ್ ಪರ್ ಮಂತ್. ಅಂದ್ರೆ 4 ಕ್ಲಾಸ್, ವಾರಕ್ಕೆ 4 ಕ್ಲಾಸ್ ಅಂತೆ, 16 ಕ್ಲಾಸ್ ತಿಂಗಳಿಗೆ ಮಕ್ಕಳಿಗೆ ಕ್ಲಾಸ್ ತಗೋತಾರೆ. ಅಂದ್ರೆ ತಿಂಗಳಿಗೆ 300 ರೂಪಾಯಿ? ತಿಂಗಳಿಗೆ 300 ರೂಪಾಯಿ. ಓಕೆ, ಸರಿ. ಬೇರೆ ಕಡೆ ಎಲ್ಲ ಕ್ಲಾಸ್ ವೈಸ್ ಫೀಸ್ ತಗೋತಾರಂತೆ, ಇಲ್ಲಿ ಹಂಗಿಲ್ಲ. ತಿಂಗಳಿಗೆ ಕನ್ನಡ ಸಂಸ್ಕೃತ ಇಲಾಖೆಯವರು ಇದೊಂದು ಮಕ್ಕಳಿಗೆ ಸಂಗೀತ ಅಭ್ಯಾಸ ಮಾಡಲಿ, ಇದು ನಮ್ಮ ಧಾರವಾಡದಲ್ಲಿ ಸಂಗೀತಗಾರ ಹುಟ್ಟಿ ಬೆಳೆದ ನಾಡಂತ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಮತ್ತು ಅದು ಕೂಡ ಗಾನಗಂಧರ್ವ ಅಂತ ಹೆಸರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಮನ್ಸೂರ್ ಮನೆಯೊಳಗೆ ಅವ್ರು ಇರೋವರೆಗೂ ಅವರ ಧ್ವನಿ ಕೇಳಿಸ್ತಿತ್ತು. ಮುಂದೆಯೂ ಕೂಡ ಸಂಗೀತದ ಧ್ವನಿ ಈ ಮನೆಯೊಳಗೆ ಕೇಳಿಸ್ತಾ ಇರಲಿ ಅಂತ ಸದಾಶಯ ಇರಬೇಕು. ಪದ್ಮಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕರ್ತರು ಇವರು. ಪ್ರಶಸ್ತಿಗಳೆಲ್ಲ ಇಲ್ಲಿ 70, 76, 92 3 ಪ್ರಶಸ್ತಿಗಳು ಬಂದಿದೆ. 70 ಪದ್ಮಶ್ರೀ, 76 ಪದ್ಮಭೂಷಣ, 92 ಪದ್ಮವಿಭೂಷಣ ಪ್ರಶಸ್ತಿ ಬಂದಿತ್ತು ಅವರಿಗೆ. ಅದರ ಜೊತೆಗೆ ಅವರಿಗೆ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಪಡೆದವರು ಇವರು. ಆಮೇಲೆ ಸಂಗೀತ ನಾಟಕ ಅಕಾಡೆಮಿಯಿಂದಲೂ ಕೂಡ ಮೊದಲ ಬಾರಿಗೆ ಪ್ರಶಸ್ತಿ ಪಡೆದವರು. ನಮಸ್ತೆ ಮೇಡಮ್.
ನಾವು ಬ್ಯಾಂಗ್ಳೂರಿಂದ ಡಿಜಿಟಲ್ ಮಾಧ್ಯಮದಿಂದ ಬಂದಿರೋದು. ಸರಿ. ನಾನು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಮಗಳು ಮೇಡಮ್. ನಮಸ್ಕಾರ. ನಾನು ಹನುಮಾಕ್ಷಿ ಗೋಗಿ ಅಂತ ಧಾರವಾಡದವರೆ. ನಾನು ಅಕ್ಕ ಅವ್ರನ್ನ ನೋಡಿದ್ದೇನೆ, ತಮ್ಮನ್ನ ನೋಡಿರಲಿಲ್ಲ. ಕೊಡ್ಲಿ ಅಕ್ಕ ಅವ್ರನ್ನ ಸಂಗೀತ ಕೊಡ್ತಿರ್ತಾರೆ. ನಾನು ತಂದೆಯವರ 7ನೇ ಮಗಳು, ಮನೆ ಮಗಳು. ಕೊನೆ ಇಲ್ರಿ, ನನಗಿಂತ ಚಿಕ್ಕ. ಅಂದರೆ ಈ ಜನರಲ್ಲಿ 8 ಮಕ್ಕಳು. ಮಗ ಇಲ್ಲ ಇಲ್ಲ ಇಲ್ಲ, ಕೊನೆಯವಳು ಮಗಳೇ. ಆದರೆ ಕೊನೆಯವಳು ಮಗಳೇ. ಅಣ್ಣನ ಹಿಡಿದ್ರೆ ನಾವು 8 ಜನ. ನಾನು 7ನೇ ನಂಬರ್. ಅಕ್ಕ ಮಹಾದೇವಿ ಚಂದ್ರಕಾಂತ್ ಆಲೂರು ಅಂತ. ಓ, ನಿಮ್ಮ ತಂದೆಯವರು ನಿಮ್ಗೆ ಅಕ್ಕ ಮಹಾದೇವಿ ಅಂತ ಅಕ್ಕಮ್ಮನೇ ಅಂತಿದ್ರು. ಓಕೆ, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಮ್ಮ ಬಾಲ್ಯ ಅಂದರೆ ನಮ್ಮ ತಂದೆಗೆ ಇಷ್ಟೊಂದು ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಡಾಕ್ಟ್ರೇಟ್, ಕಾಳಿದಾಸ, ದೇಶಿಕೋತ್ತಮ, ಸಂಗೀತ ರತ್ನ, ಗಾನ ಗಂಧರ್ವ, 100 ಪ್ರಶಸ್ತಿಗಳು ಬಂದವು. ಆದರೆ ನಮ್ಮ ತಂದೆ ಯಾವತ್ತೂ ಜನರ ಹತ್ರ ಅಲ್ಲ, ನಮ್ಮ ಹತ್ರನೂ ಅವರು ನನಗಿಷ್ಟು ದೊಡ್ಡ ಪ್ರಶಸ್ತಿ ಬಂತು ಅಂತ ಹೇಳ್ಕೊಳ್ಳೇ ಇಲ್ಲ. ನಮಗೆ ಬೆಳಗ್ಗೆಯಿಂದ ತಂದೆ ಸಂಗೀತ ಕೇಳಿ ಕೇಳಿ ಬೆಳಗ್ಗಿನ ಅವರು 4 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡೋರು. ನಮ್ಗೆ ಅದೇ ಸಂಗೀತ. ಮತ್ತು ನಮ್ಮ ತಾಯಿ ಬಂದು ಎಬ್ಸೋರು, ಹೇಳ್ರಿ ಸ್ಕೂಲ್ಗೆ ಹೊತ್ತಾಗತ್ತೆ ಅಂತ. ಇದೇ ರೂಮ್ ಅವ್ರದ್ದು ಮಲಗೋದು. ನಿಮ್ಮ ತಂದೆಯವರು? ನಮ್ಮ ತಂದೆ ಇಲ್ಲೇ ಮಲಗ್ತಿದ್ರು, ಇದೇ ರೂಮಲ್ಲಿ ಅವ್ರು ಮಲಗ್ತಿದ್ರು. ಅವರು ಪ್ರಾಕ್ಟೀಸು ಕೂಡ ಇಲ್ಲೇ ಮಾಡೋರು. ನಮ್ಮದು ಪಕ್ಕದ್ದೇ ಬೆಡ್ರೂಮು. ಹಿಂಗಾಗಿ ನಮ್ಗೆ ಹೇಳ್ಬೇಕು, ಎದ್ದೇಳಬೇಕು, ಸ್ಕೂಲಿಗೆ ಹೋಗಬೇಕು. ಯಾಕಪ್ಪ ಈ ಸಂಗೀತ ಬಿಟ್ಟು ನಾವು ಸ್ಕೂಲ್ಗೆ ಹೋಗಬೇಕು? ಇಷ್ಟೊಂದು ಸುಂದರವಾದ ಸಂಗೀತ. ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆದರೆ 8 ಗಂಟೆಯವರು ಹಾಡ್ತಾನೇ ಇರೋದು. ತಮಗೆ ಯಾವ ರಾಗಗಳು ಬೇಕೋ ಆ ರಾಗಗಳನ್ನು ಹಾಡ್ತಾನೇ ಇರೋರು. ನಾವು ಸ್ಕೂಲ್ಗೆ ಹೋಗುವಾಗ ಬಂದು ನಮ್ಮ ತಂದೆಗೆ ಬಾಯಪ್ಪ ಹೋಗಿ ಬರ್ತೀವಿ. ಒಂದೊಂದು ಸಲ ಹಿಂಗೆ ಕೈ ಮಾಡ್ತಿದ್ರು, ಇಲ್ಲ ತಂಬೂರಿ ಇಟ್ಬಿಟ್ಟು ಹೋಗಿ ಬರ್ರಿ ಅಂತ ಹೇಳೋರು. ನಾವು ವಾಪಸ್ಸು ಸಾಯಂಕಾಲ ಬಂದಾವಾಗಲೂ ಅಷ್ಟೇ, ಯಾರೋ ಮನೆಗೆ ಬರೋರು, ತಂದೆ ಸಂಗೀತ ಹೇಳ್ಕೊಂಡೇ ಇರೋರು. ನಮಗೆ ಆಟ ಆಡೋ ಟೈಮ್ನಲ್ಲಿ ನಮಗೆ ನಮ್ಮ ತಂದೆ ಜೊತೆನೇ ಇರಬೇಕು ಅಂತ ಆಸೆ. ಆದರೆ ಅವ್ರು ಸಂಗೀತ ಲೋಕದಿಂದ ಹೊರಗಡೆನೇ ಬರ್ತಾ ಇರಲಿಲ್ಲ. ಇದು ನಾನೇ ಇಲ್ಲಿ, ಇದು ಎಲ್ರಿಗಿಂತ ದೊಡ್ಡ ಅಕ್ಕ, ಇದು ನನ್ನ ಮಗಳು. ನಮ್ಮ ತಂದೆ ಇದೇ ಥರ ಮಾತಾಡ್ತಾ ಹರಟೆ ಹೊಡಿತಾ ಕಟ್ಟೆ ಮೇಲೆ ಕೂತ್ಕೋತಿದ್ವಿ ಮನೆ ಮುಂದೆ. ಮನೆ ಮುಂದೆ. ಮತ್ತು ಸಂಗೀತ ಕಚೇರಿನಲ್ಲಿ ಅವ್ರ ಜೊತೆನೇ ಇರ್ತಿದ್ವಿ. ಇದು ನಾನು, ಇದು ನನ್ನ ತಂಗಿ, ಸಂಬಂಧಿಕರೆಲ್ಲ ಇದ್ದಾರೆ ಅದರಲ್ಲಿ. ಅವ್ರ ಜೊತೆ. ಸಂಗೀತ ಕಟ್ಟೆ ಎಲ್ಲಿ ಇದು? ಯಾವ ತೆಗ್ದಿದ್ದು? ಅಥಣಿನಲ್ಲಿ. ಹಾಗಾದ್ರೆ ನೀವು ಹೊರಗಡೆ ಎಲ್ಲ ಹೋಗ್ತೀರಿ ನಿಮ್ಮ ತಂದೆ ಜೊತೆ? ಮುಂಬೈ, ಪೂಣಾ, ದಿಲ್ಲಿ, ಬೆಂಗಳೂರು, ಮೈಸೂರು, ಎಲ್ಲ ಕಡೆ, ಹೈದರಾಬಾದ್, ಎಲ್ಲ ಕಡೆ ಹೋಗಿದ್ದೀನಿ ನಾನು. ತಂದೆ ಜೊತೆನೇ ಇರ್ತಿದ್ದೆ. ಹಾಗೂ ನನಗೂ ನನ್ನ ತಂದೆಗೂ 40 ವರ್ಷ ಭಾಳ ಹತ್ತಿರದಿಂದ. ನನ್ನ ಮದುವೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಮ್ಮ ಯಜಮಾನ್ರಿಗೆ, ನನ್ನ ತಾಯಿ ನನ್ನ ಮದುವೆ ಆಗಿ 1 ವರ್ಷಕ್ಕೆ ಹೋದರು. ನಮ್ಮ ಯಜಮಾನ್ರಿಗೆ ನಾವು ಯಾವಾಗಲೂ ಜೊತೆ ಇದ್ದೇ ಇರೋದು, ನಿಮ್ಮ ತಂದೆ ಜೊತೆನೇ ಇರು ಅಂತ ಯಾವಾಗಲೂ ನಾನು ಇಲ್ಲೇ ಬಿಟ್ಟಿರೋರು. ನನಗೆ ಭಾಳ ತಂದೆ ಜೊತೆ ಅಟ್ಯಾಚ್ಮೆಂಟ್. ಇಲ್ಲಿ ಎಲ್ಲ ಫೋಟೋದಲ್ಲಿ ಇದೆ ನೋಡ್ರಿ. 1989ರಲ್ಲಿ ಮನೆಗೆ ಹೋದಾಗ ಪ್ರತಿ ವರ್ಷ ಶಿವರಾತ್ರಿಲಿ ಅಥಣಿಲೇ ಇರ್ತಿದ್ವಿ. ಅವರಿಗೆ 40 ವರ್ಷ ಅಥಣಿಯಲ್ಲಿ ಸೇವೆ ಮಾಡಿದರು, 60 ವರ್ಷ ಮುರುಘಾ ಮಠದಲ್ಲಿ ಸೇವೆ ಮಾಡಿದರು, 40 ವರ್ಷ ನದಿ ಇಂಗಳಗಾಂವದಲ್ಲಿ. ಅವರು ಎಲ್ಲ ಸೇವೆಗಳನ್ನು ನನಗೆ ಶಾಸ್ತ್ರೀಯ ಇಲ್ಲ, ನಾನು ಅಷ್ಟು ಪ್ರಾಕ್ಟೀಸ್ ಮಾಡಲಿಲ್ಲ, ಕಲಿಸಿದ್ರು. ಈಗ ನಾನು ಎಲ್ಲ ವಚನ ಸಂಗೀತವನ್ನು ಅಲ್ಲಿ ನಮ್ಮ ತಂದೆ ಎಲ್ಲೆಲ್ಲಿ ಮಠದಲ್ಲಿ ನಡೆಸ್ತಿದ್ರು ಅದನ್ನ ಈಗ ನಾನೇ ನಡ್ಸ್ಕೊಂಡು 30 ವರ್ಷದಿಂದ ನಾನೇ ನಡ್ಸ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ತಂದೆ ಇದೆ ಬಳಸ್ತಾ ಇದ್ರು. ಹೌದು, ಇಲ್ಲೇ ಪ್ರಾಕ್ಟೀಸ್ ಮಾಡೋರು. ಇದೆಲ್ಲ ಅವರು ಉಪಯೋಗಿಸಿದ ಬಟ್ಟೆಗಳು. ಹಾಗೇನೆ ಇಟ್ಟಿದ್ದೀರಾ ಮಾಡಿ? ಹಾಂ, ಅವ್ರು ಯಾವಾಗಲೂ ಅಷ್ಟೇ, ಒಂದು ವೈಟ್ ಶರ್ಟು ಮೇಲೆ ಒಂದು ಕರಿ ಕೋಟ್ ಇರ್ತಿತ್ತು, ತಲೆ ಮೇಲೆ ಒಂದು ಕರಿ ಟೊಪ್ಪಿ. ಅದು ನೋಡಿ ಅವರು ಉಪಯೋಗಿಸ್ತಾ ಇರೋ ಟೊಪ್ಪಿಗಳು, ಶಾಲ್ಗಳು. ಬಂದಂಥ ಶಾಲ್ಗಳ ಬಂದಂಥದ್ದು ಸುಮಾರಿತ್ತು, ಸ್ವಲ್ಪ ಒಳ್ಳೇದು ಇಟ್ಟಿದ್ದೀವಿ. ಅವರು ಉಪಯೋಗಿಸಿದ್ದೇ ಇದೆಲ್ಲ. ಇದೆಲ್ಲ ಟೋಪಿಗಳು. ಇದು ಪೇಟ ಸುತ್ಕೋತಿದ್ರು, ಅದು ಪೇಟ. ಇದೆಲ್ಲ ಟೊಪ್ಪಿಗೆಗಳು. ಹೆಚ್ಚು ಆ ಥರ ಟೊಪ್ಪಿಗೆಗಳಲ್ಲೇ ನೋಡಿದ್ದೀರಾ? ಅವರಿಗೆ ಅಚ್ಚುಮೆಚ್ಚು ಅನ್ಸುತ್ತೆ ಆ ಥರ. ರುದ್ರಾಕ್ಷಿ ತುಂಬ ಇಷ್ಟ, ಯಾವಾಗಲೂ ವಿಭೂತಿ. ಅವ್ರ ಮುಖ ನೋಡಿದ ತಕ್ಷಣ ಒಂದು ರೀತಿ ನನಗೆ ಕೈ ಮುಗಿಬೇಕು ಅನ್ನುವಂಥ ಕಾರಣ ನಗು ಮುಖ ಮತ್ತು ಹಣೆಯ ಮೇಲೆ 3 ವಿಭೂತಿ ಢಾಳವಾಗಿ ಎತ್ತಿತ್ತು.
ವಿಭೂತಿ ಬೇಕೇ ಬೇಕು, ರುದ್ರಾಕ್ಷಿಗಳು ಪೂಜೆಗೆ. ಹಾಗಾಗಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ರು. ಪ್ರತಿನಿತ್ಯ 1 hour 2 hour ಪೂಜೆ ಬೇಕೇ ಬೇಕು. ಲಿಂಗ ಸಂಗೀತ ಬಿಟ್ಟರೆ ಅವ್ರಿಗೆ ಜಗತ್ತೇ ಇಲ್ಲ. ಲಿಂಗ, ಈ ಕೈಯಲ್ಲಿ ಲಿಂಗ, ಮನಸ್ಸಿನಲ್ಲಿ ಸಂಗೀತ, ಇದನ್ನು ಬಿಟ್ಟರೆ ಅವ್ರ ಜಗತ್ತೇ ಇಲ್ಲ. ಸಂಗೀತವೇ ನನ್ನ ಉಸಿರು ಅಂತ ಇದು ಕಾಳಿದಾಸ ಪ್ರಶಸ್ತಿ. ಕಾಳಿದಾಸ ಸಮ್ಮಾನ್ ಹಿಂದಿಲಿ ಬರ್ದಿದ್ದಾರೆ ನೋಡ್ರಿ ಕೆಳಗೆ. ಹೌದು, ಕಾಳಿದಾಸ ಸಮ್ಮಾನ್ ಒರಿಜಿನಲ್. ನಿಮ್ಮ ತಂದೆಯವ್ರಿಗೆ ಬಂದಂಥ ಪ್ರಶಸ್ತಿಗಳನ್ನ ಅವರು ಸಂಗ್ರಹ ಮಾಡಿ ಇಡ್ತಾ ಇದ್ರು ಮನೆಯಲ್ಲಿ. ನಾವೇ ಇಡ್ತಿದ್ವಿ. ಅವ್ರಿಗೇನು ಸಂಗ್ರಹ ಮಾಡಿ ಇಡಬೇಕು, ಈ ಥರ ಮ್ಯೂಸಿಯಂ ಆಗಬೇಕು, ಅವ್ರಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಯಾವತ್ತೂ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಗೆ ಬರಬೇಕು ಯಾವತ್ತೂ ಬಯಸ್ತವ್ರೆ ಅಲ್ಲ. ಇದು ನೋಡ್ರಿ, ಟಾಮ್ ಮಾರಿಸ್ ಅಂತ ಹೇಳಿಬಿಟ್ಟು ಅವ್ರದ್ದು ಜೀವನ ಚರಿತ್ರೆ ಬರೆಯೋಕ್ಕೆ ಬಂದಿದ್ರು. ಇಂಗ್ಲೆಂಡಿಂದ ಬಂದಿದ್ರು. ಹಾಂ. ಆಮೇಲೆ ಇವರು ಲೀಲಾ ನಾಯ್ಡು ಅಂತ ಆ್ಯಕ್ಟ್ರ್, ಇವರು ಇಂಗ್ಲೀಷ್ ಆ್ಯಕ್ಟ್ರ್. ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ರು 1980ರಲ್ಲಿ. ಇದು PL ದೇಶಪಾಂಡೆ ಅವರಂತ ಮರಾಠಿ ರೈಟರ್. ಪ್ರತಿ ವರ್ಷ ನನ್ನ ತಂದೆ ಬರ್ತ್ಡೇಗೆ ಬರ್ತಿದ್ರು. ಇವರು ಶರಬ್ರಾಯ್ ಚೌಧರಿ ಅಂತ. ನಮ್ಮ ತಂದೆನ ಇದೇ ಮನೇಲಿ ಕೂರಿಸ್ಬಿಟ್ಟು 1 ತಿಂಗಳ ಇಲ್ಲೇ ಇದ್ಬಿಟ್ಟು ಅವ್ರ ಮೂರ್ತಿ ಕೆತ್ತಿದ್ದಾರೆ. ಅವ್ರು ಇದ್ದಾಗ್ಲೇನೆ ಹೇಗಿದ್ದಾರೆ? ಒಂದು ತಿಂಗಳು ಇದೇ ಮನೆಯಲ್ಲಿ ಇದ್ರು ಮೇಡಮ್, ಜೊತೆನೇ. ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೋರು, ಭೇಟಿಯಾಗೋರು. ನಿಜಲಿಂಗಪ್ಪ ಅವ್ರು ಬಂದದ್ದು ಫೋಟೋ ಇದೆ, ಬನ್ನಿ ಒಳಗೆ. ಧಾರವಾಡದ ಒಬ್ಬ ಲೇಖಕಿ, ಸಾಹಿತಿ ಗೀತಾ ಕುಲಕರ್ಣಿಯವರು. ಗೀತಾ ಕುಲಕರ್ಣಿಯವರ ಭಾವ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರು ಆಗಾಗ ಗೀತಾ ಕುಲಕರ್ಣಿಯವ್ರ ಮನೆಗೆ ಬಂದಾಗ ಎಲ್ಲ ಕಲಾವಿದರನ್ನು ಭೇಟಿಯಾಗುವಂಥದ್ದು, ಸಾಹಿತಿಗಳನ್ನ ಭೇಟಿಯಾಗುವಂಥದ್ದು ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಒಂದು ಸಾರಿ ಗೀತಾ ಕುಲಕರ್ಣಿಯವ್ರ ಮನೆಗೆ ಶಿವರಾಮ್ ಕಾರಂತರು ಬಂದರು. ಬಂದಮೇಲೆ ಅವ್ರಿಗೇನು ಅನ್ನಿಸ್ತೋ, ಮಲ್ಲಿಕಾರ್ಜುನ್ ಮನ್ಸೂರ್ನ ಭೇಟಿಯಾಗೋಣ ನಡೀರಿ ಅಂದ್ರಂತೆ. ಸರಿ, ಹಾಗಾದ್ರೆ ಹೋಗಿ ಬರೋಣ ಅಂತ ಇಲ್ಲಿಗೆ ಬಂದರು. ಬಂದಾಗ ಮನ್ಸೂರರು ಮನೆಯಲ್ಲಿ ಇರಲಿಲ್ಲ, ಬೇರೆ ಎಲ್ಲೋ ಹೊರಗಡೆ ಕಾರ್ಯಕ್ರಮಕ್ಕೋ ಮತ್ತೊಂದಕ್ಕೋ ಹೋಗಿದ್ದರು. ಇವರು ತುಂಬ ನಿರಾಶರಾಗಿ, ಮನ್ಸೂರು ಸಿಗಲಿಲ್ಲ ನೋಡಿ ನಮಗೆ ಇವತ್ತು ಅಂಥೇಳಿ ವಾಪಸ್ಸು ಶಿವರಾಮ್ ಕಾರಂತರು ಗೀತಾ ಕುಲಕರ್ಣಿಯವ್ರ ಮನೆಗೆ ಹೋದರು. ರಾತ್ರಿ 9 ಗಂಟೆ ಸಮಯ ಆಗಿತ್ತಂತೆ. ಒಮ್ಮೆಲೆ ಅವ್ರ ಎದುರಿಗೆ ಪ್ರತ್ಯಕ್ಷರಾದವರು ಮಲ್ಲಿಕಾರ್ಜುನ್ ಮನ್ಸೂರ್. ಅಲ್ಲ, ನೀವು ಬಂದಿದ್ರಂತ ಮನೆಗೆ, ಮತ್ತು ನಾ ಇದ್ದಿದ್ದಿಲ್ಲ, ಹೊರಗಡೆ ಹೋಗಿದ್ದೆ, ಮತ್ತೀಗ ನೀವು ಗೀತಕ್ಕನ ಮನೆಯಾಗೆ ಇರ್ತೀರಿ ಅಂತ ನನಗೆ ಗೊತ್ತದಲ್ಲ, ಅದಕ್ಕೆ ನಾ ಬಂದೆ ಅಂತ. ಸರಿ, ಭಾಳ ಚಲೋ ಆಯ್ತು ರೀ, ನನಗೆ ಭಾಳ ನಿರಾಶೆ ಆಗಿತ್ತು ನೀವು ಸಿಗ್ಲಾರ್ದಕ್ಕೆ ಅಂತಂದ್ರಂತ. ಅದೇನು ನಿರಾಶೆ ಪಟ್ಕೊಂಬೋ ಕಾರಣ ಇಲ್ಲ, ನೀವೇನು ಹಾಡಂತಿರಲ್ಲ, ಈಗ ನಾ ಹಾಡ್ತೀನಿ ತಗೋರಿ ಅಂತ ಶುರು ಮಾಡಿದ್ರಂತೆ. ರಾತ್ರಿ 12 ಗಂಟೆವರೆಗೂ 3 ತಾಸು ಸತತವಾಗಿ ಅವರು ಹಾಡಿದರು ಅಂತ ಗೀತಾ ಕುಲಕರ್ಣಿಯವರು ತಮ್ಮ ಆತ್ಮೀಯರು, ಹಿರಿಯರು ಮತ್ತು ಆತ್ಮೀಯರು ಅಂತ ಇತ್ತೀಚೆಗೆ ನನ್ನ ಪ್ರಕಾಶನ ಮಹಿಳಾ ಸಾಹಿತ್ಯಿಕದಿಂದ ಪ್ರಕಟ ಆಗಿದೆ, ಅದರಲ್ಲಿ ಆ ಘಟನೆಯನ್ನು ಅವರು ನೆನಪಿಸಿಕೊಳ್ತಾರೆ. ಅದು ಅಂದರೆ ಆ ರೀತಿ ಮನೆಗೆ ಬಂದು ಹೋದರು ಅಂತ ಕೇಳಿ ಒಬ್ಬ ಸಾಹಿತಿಗೆ ತಾವೇ ಹುಡುಕೊಂಡು ಹೋಗಿ, ಆಯಿತು ನೀವು ನನ್ನ ಹತ್ರ ಬರ್ತೀರಿ ಅಂದರೆ ಯಾವುದೋ ಒಂದು ಹಾಡಿಗೆ ಬಂದಿರ್ತೀರಿ, ಅದಕ್ಕೆ ನಾ ಹಾಡ್ತೀನಿ ತಗೊಳ್ರಿ ಅಂತ ಹೇಳಿ 3 ತಾಸು ಅವ್ರ ಮನೆಯಲ್ಲಿ ಹಾಡಿದ್ದನ್ನು ನೆನೆಸ್ಕೊಂಡು ಗೀತಾ ಕುಲಕರ್ಣಿಯವರು ಬಹಳ ಖುಷಿಪಟ್ಟು ಆ ಲೇಖನವನ್ನು ಬರೀತಾರೆ. ಅಂತಹ ಒಂದು ಮಗು ಮನಸ್ಸಿನ ಮುಗ್ಧ ಸ್ವಭಾವ ಮಲ್ಲಿಕಾರ್ಜುನ್ ಮನ್ಸೂರಿಗಿತ್ತು ಅಂತ ಗೊತ್ತಾಗ್ತದೆ. ಇಲ್ಲಿ ಕೆಲವೊಂದು ಪ್ರಶಸ್ತಿಗಳಿದೆ, ಸನ್ಮಾನಗಳಿದೆ. ಹೌದು, ನಿಮ್ಮ ತಂದೆಯವರಿಗೆ ಬಂದಂಥ ಸನ್ಮಾನ ಪ್ರಶಸ್ತಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಗುಲ್ಬರ್ಗಾದವರು ಒಂದು ಡಾಕ್ಟ್ರೇಟ್ ಕೊಟ್ಟಿದ್ರು, ಧಾರವಾಡದವರು ಒಂದು ಡಾಕ್ಟ್ರೇಟ್ ಕೊಟ್ಟಿದ್ರು, 2 ಡಾಕ್ಟ್ರೇಟ್. ಕಾಳಿದಾಸ, ದೇಶಿಕೋತ್ತಮ, ಸಂಗೀತ ರತ್ನ, ಗಾನ ಗಂಧರ್ವ, ಸುಮಾರು ಬಿರುದುಗಳೆಲ್ಲ ಇದೆ ಇಲ್ಲಿ. ಕೆಲವೊಬ್ಬರು ಬರೆದದ್ದು, ಅವ್ರ ಮೇಲೆ ಬರೆದದ್ದು ಕವನಗಳಿವೆ. ಇದೆಲ್ಲ ನೋಡಿ ಸನ್ಮಾನ ಪತ್ರಗಳು. ತೋಂಟದಾರ್ಯ ಜಗದ್ಗುರುಗಳು ಫಸ್ಟ್ ಒಂದು ಸಂಗೀತ ರತ್ನ ಅಂತ ಕೊಟ್ಟರು. ಅವರು ಯೂನಿವರ್ಸಿಟಿನಲ್ಲಿ ಒಂದು ಮ್ಯೂಸಿಕ್ ಕಾಲೇಜ್ ತೆಗೆದ್ರು. ಎಷ್ಟೇ ಕಲ್ತವ್ರು ಇರಲಿ, ಕಲೀಲಾರ್ದವರೇ ಇರಲಿ, ಅವ್ರಿಗೆ ಬರ್ಕೊಳ್ಳೋಕ್ಕೂ ಬರೆದದ್ದು ಓದೋಕ್ಕೂ ಬಂದರೆ ಸಾಕು ಅಂತ ಇಷ್ಟು ಮಕ್ಕಳನ್ನೆಲ್ಲ, ಇಷ್ಟು ಟೀಚರ್ಸನ್ನೆಲ್ಲ ತೊಗೊಂಡು ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಮ್ಯೂಸಿಕ್ ಕಾಲೇಜ್ ಸ್ಥಾಪನೆ ಮಾಡಿದರು.
6 ವರ್ಷ ಅವರಲ್ಲಿ ಇದ್ದರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ. ಇಷ್ಟು ಜನ ಕಲಿತಿದ್ರು ಅಲ್ಲಿ. ಓಕೆ, ಅಲ್ಲಿ ಕೆಳಗಡೆ ಕೂತಿರೋರೆಲ್ಲ ಇವರು ರಾಜು ಪುರಂದರೆ ಅಂತ ಇವರು ರಾಜು ಪುರಂದರೆ ನಮ್ಮ ತಂದೆ. ನರಕೆ ಅಂತ ಯೂನಿವರ್ಸಿಟಿಯವರು. ಇವರು ಗುರವ್ ಅಂತ ಕಲಿಸ್ತಿದ್ರು, ಪಂಚಾಕ್ಷರಿ ಮತ್ತಿಗಟ್ಟಿ. ಹಾಂ, ಸಂಗಮೇಶ್ವರ ಹೌದು, ಕೈವಲ್ಯ. ಇವರು ಬಸವರಾಜ್ ಬೆಂಡಿಗೇರಿ, ಇವರು ಮತ್ತಿಗಟ್ಟಿ, ಇವರು ಜಾನಕಿ ಅಯ್ಯರ್. ತುಂಬ ಜನ ಬಂದು ಕಲಿಸ್ತಿದ್ರು, ಸಂಗೀತ ಕಲಿಸಿದ್ರು. ತಂದೆಯವರು ಪಿರಿಯಡ್ ತಗೋತಿದ್ರು. ನಾವು ಹೋಗ್ತಿದ್ವಿ, ನನ್ನ ಅಕ್ಕ, ನನ್ನ ತಂಗಿ, ನಾನು, ಸುಮಾರು ಜನ ಹೋಗ್ತಿದ್ವಿ ಸಂಗೀತ ಕ್ಲಾಸ್ಗೆ. ಅವಾಗ ನೀವು ಹೇಳಿದ್ರಲ್ಲ 1 ತಿಂಗಳಿದ್ದು ನಮ್ಮ ತಂದೆ ಪ್ರತಿಮೆ ಮನೇಲಿ 1 ತಿಂಗಳ ಶರಬರಾಯ್ ಚೌಧರಿ ಅಂತ ಅವರು ಬನಾರಸ್ದಿಂದ ಬಂದು ನಮ್ಮ ಇದೇ ಮನೇಲಿ ಇದ್ದು, ತಂದೆಯವ್ರ ಜೊತೆಗೆ ಇದ್ದು ಈ ಮೂರ್ತಿ, ತಂದೆಯವ್ರನ್ನ ಕೂರಿಸಿ ಈ ಮೂರ್ತಿ ಮಾಡಿದರು. ಅವರ ಕೊನೆ ಆಸೆ ಇತ್ತು, ಒಂದು ಬ್ರಾಂಜಲ್ಲಿ ಕೆತ್ತಬೇಕು ಅಂತ ಹೇಳಿದರು. ಆದರೆ ಈ ಮೂರ್ತಿ ತೊಗೊಂಡು ಹೋಗೋಕೆ ಕಷ್ಟ. ಅವ್ರ ಮಕ್ಳಿಗೆ ಹೇಳಿದ್ದಾವೆ, ಈಗ ಅವರಿಲ್ಲ. ಅವ್ರ ಮಕ್ಳಿಗೆ ಹೇಳಿದ್ದೀನಿ, ಇಲ್ಲೇ ಬಂದು ನೀವೇನೋ ಮಾಡೋದಾದ್ರೆ ಮಾಡಿರಿ, ಯಾಕಂದ್ರೆ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ, ಎತ್ಕೊಂಡು ಹೋಗೋದು ಕಷ್ಟ. ಅಂದ್ರೆ ಅವರೇ ಕರ್ಸಿದ್ರು ಮೂರ್ತಿ ಮಾಡಿಸ್ಬೇಕು ಅಂತ ಹೇಳಿ? ಇಲ್ಲ, ಅವರೇ ಬಂದರು, ಬನಾರಸ್ದವರು. ಅಲ್ಲೇ ಪರ್ಮಿಷನ್ ತೊಗೊಂಡು, ಬನಾರಸ್ದಿಂದ ಪರ್ಮಿಷನ್ ತೊಗೊಂಡು ಮನೆಗೆ ಬಂದರು. ತಂದೆಯವ್ರ ಬರ್ತ್ಡೇ ಇತ್ತು, ತಂದೆಯವ್ರ ಪರ್ಮಿಷನ್ ತೊಗೊಂಡ್ರು, ನಾನು ಮೂರ್ತಿ ಮಾಡ್ತೀನಿ ಅಂತ. ಸರಿ ಅಂದರು, ಮೂರ್ತಿ ಮಾಡಿದರು. 1 ತಿಂಗಳ ಇಲ್ಲೇ ಇದ್ದರು, ಮೂರ್ತಿ ಮಾಡಿ ಇಲ್ಲೇ ಇಟ್ಟು ಹೋದ್ರು ಅವ್ರ ನೆನಪಿಗೆ ಅಂತ. ಅದನ್ನ ನೀವು ಅದೇ ರೀತಿ ಇಟ್ಕೊಳ್ಳಿ. ನಿಮ್ಮ ತಂದೆಯವರು ಬಳಸ್ತಾ ಇದ್ದಿದ್ದು? ತಂದೆಯವರು ಬಳಸ್ತಾ ಇರೋ ತಂಬೂರಿ ಇದು. ಎಷ್ಟು ಕಾರ್ಯಕ್ರಮಗಳು? 60 ವರ್ಷ ಅವ್ರ ಕೈ ಹಿಡ್ದಿದೆ. ಒಂದ್ಸಲ ತಂಬೂರಿ ಏನೋ ಒಡೆದೋಗಿತ್ತು ಅಂತ ಹೊಸ ತಂಬೂರಿ ಮಾಡಿಸ್ಬಿಟ್ಟು ಧಾರವಾಡದ ಮುರುಘಾ ಮಠದ ಸ್ವಾಮೀಜಿ ಮೃತ್ಯುಂಜಯ ಅಪ್ಪ ಅವ್ರ ಕೈಗೆ ಕೊಟ್ಟರು. ಅವರು ಫಸ್ಟು ನುಡಿಸಿ ನಮ್ಮ ತಂದೆಗೆ ಕೊಟ್ಟರು. ಅದಕ್ಕೆ ಇದನ್ನು ಮ್ಯೂಸಿಯಮ್ಗೆ ಅಂತ ಇಟ್ಟಿದ್ದೀವಿ. ಇದು ರವಿಶಂಕರ್ ಅವ್ರ ತಂದೆಯವ್ರನ್ನ ಭೇಟಿಯಾಗಿದ್ದು ಕಾರ್ಯಕ್ರಮದಲ್ಲಿ. ಫೋಟೋಸ್? ಹಾಂ, ಸಿತಾರ್ ಮಾಂತ್ರಿಕ ರವಿಶಂಕರ್ ಅವರು. ಪಂಡಿತ್ ರವಿಶಂಕರ್. ತುಂಬ ಸಂತೋಷ ನಮ್ಮ ತಂದೆಗೆ. ದೊಡ್ಡ ದೊಡ್ಡ ಸಂಗೀತಗಾರನ ನೋಡಿದರೆ ತುಂಬ ಸಂತೋಷ. ಅದ್ರ ಜೊತೆಗೆ ಇಲ್ಲಿ ನೀವು ಮತ್ತೆ ಇದು ನನ್ನ ಅಕ್ಕ, ನೀವೆಲ್ಲ ಕೊಡ್ಲಿ ಅಂತ. ನನ್ನ ಅಕ್ಕ ಎಲ್ಲ ಸೇಮ್ ಒಂದೇ ತರ ಇದ್ದೀರಾ ನೋಡ್ಲಿಕ್ಕೆ. ಅವರು ಚೆನ್ನಾಗಿ ಹಾಡ್ತಾರೆ. ಎಕನಾಮಿಕ್ಸ್ ಪ್ರೊಫೆಸರ್ ಅವ್ರ ಹೆಂಡತಿ. ಇವ್ರು ನನ್ನ ಅಣ್ಣ ರಾಜಶೇಖರ್ ಮನ್ಸೂರ್ ಅಂತ. ಓಕೆ, ಇದು ನಿಮ್ದೊಂದು ಫ್ಯಾಮಿಲಿ ಫೋಟೋಸ್. ಇದು ನನ್ನ ತಂದೆ, ಇವರು ನನ್ನ ತಾಯಿ. ತೊಡೆ ಮೇಲೆ ನನ್ನ ಅಣ್ಣ ರಾಜಶೇಖರ್ ಮನ್ಸೂರ್, ಪಕ್ಕಕ್ಕೆ ನನ್ನ ಸೋದರತ್ತೆ ಶಕುಂತಲಾ ಅಂತ ಅವ್ರ ಹೆಸರು, ಜೊತೆನಲ್ಲಿ ನನ್ನ ಅಕ್ಕ ಲಕ್ಷ್ಮಿ ಅಂತ. ಇವರು ನಮ್ಮ ತಾಯಿ. 7 ಜನ. ಇಲ್ಲ, ಅಕ್ಕ ಲಕ್ಷ್ಮಿ ದೊಡ್ಡವರು, ಆಮೇಲೆ ರಾಜಶೇಖರ. ಇವರು ನನ್ನ ತಾಯಿ. ನಮ್ಮ ತಂದೆ ಹೇಳ್ತಿದ್ರು, ಇವಳು ನನ್ನ ಕೈ ಹಿಡ್ದಿದ್ದಕ್ಕೆ ನಾನು ಇಷ್ಟು ಮುಂದೆ ಬಂದೆ. ಬರೀ ಮನೆಯದೆಲ್ಲ ಸಂಸಾರ ಹೊತ್ಕೊಂಡು ನಡೆದಿದ್ರೆ ನನಗಿಷ್ಟು ಮುಂದೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ತಾಯಿ ತುಂಬ ನಮ್ಮ ತಂದೆಗಿಂತಲೂ ಗಟ್ಟಿವಾನಿ. ಎಲ್ಲ ಅವರೇ ನಿಭಾಯಿಸ್ಕೊತಿದ್ರು. ಯಾವುದೂ ನಮ್ಮ ತಂದೆ ಕಿವಿಗೆ ಹಾಕ್ತಿರ್ಲಿಲ್ಲ. ನನ್ನ ತಾಯಿಯಿಂದ ನಮ್ಮ ತಂದೆ ಎಷ್ಟು ದೊಡ್ಡವರಾದರು ಅಂತ ಅವರೇ ಸ್ವತಃ ಹೇಳ್ತಿದ್ರು ನನ್ನ ತಂದೆ. ಇವಾಗ ಮನೆಗೆ ತುಂಬ ಜನ ಬರ್ತಾ ಇದ್ರು, ಎಲ್ಲ ನನ್ನ ತಾಯಿನೇ ಮಾಡ್ಕೊತಿದ್ರು. ಯಾವುದಕ್ಕೂ ಕಿರಿಕಿರಿ ಇಲ್ಲ, ಏನಿದೆ ಮನೆಯಲ್ಲಿ ಏನಿಲ್ಲ ಯಾವುದೂ ನಮ್ಮ ತಂದೆ ಕಿವಿಗೆ ಬೀಳಾರ್ದಂಗೆ ನೋಡ್ಕೊತಿದ್ರು. ಅಷ್ಟು ವ್ಯವಸ್ಥಿತವಾಗಿ ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವರೇ ನೋಡ್ಕೊಳ್ತಾ ಇದ್ರು. ಮತ್ತು ಪ್ರೋಗ್ರಾಮ್ಸ್ಗಳಿಲ್ಲ ಅಂದ್ರೂ ನಮ್ಮ ತಂದೆ ಕಿರಿಕಿರಿ ಮಾಡೋರಲ್ಲ. ಎಲ್ಲೋ ಟ್ಯೂಷನ್ ಮಾಡಿರಿ, ದುಡ್ಡು ತಂದು ಕೊಡಿ ಅಂತ ಯಾವತ್ತೂ ಕೇಳಿದವರಲ್ಲ. ಎಷ್ಟಿರುತ್ತೆ ಅಷ್ಟರಲ್ಲೇ 7 ಮಕ್ಕಳನ್ನು ಸಾಕಿ ಸಲ್ವಿ, 8 ಮಕ್ಕಳನ್ನು ಸಾಕಿ ಸಲ್ವಿ ಎಲ್ಲರೂ ಮದುವೆ ಮಾಡಿದವರೇ ನಮ್ಮ ತಾಯಿ. 8 ಮಕ್ಕಳನ್ನ ಸಾಕೋದು, ಅದ್ರ ಜೊತೆ ಮದುವೆ ಮಾಡೋದು ದೊಡ್ಡ ಸವಾಲೇನೆ. 21 ಮೊಮ್ಮಕ್ಕಳು. ತುಂಬಾ ದೊಡ್ಡ ಕುಟುಂಬ. 21 ಮೊಮ್ಮಕ್ಕಳನ್ನು ನಿಮ್ಮ ತಂದೆ ತಾಯಿ ನೋಡಿದ್ರು? ಹೌದು, ನನ್ನ ಒಂದು ಮಗಳನ್ನ ನಮ್ಮ ತಾಯಿ ನೋಡಲಿಲ್ಲ, ನಮ್ಮ ತಂದೆ ನೋಡಿದ್ರು. ತುಂಬ ಖುಷಿ ಪಡ್ತಿದ್ದಾರೆ ಎಲ್ಲರನ್ನೂ. ತುಂಬ. ಆ ಮಕ್ಕಳನ್ನಂತೂ ಕೆಳಗೆ ಬಿಡ್ತಿರ್ಲಿಲ್ಲ ಅವರು, ತೊಡೆ ಮೇಲೆ ಇಟ್ಕೊಳ್ಳೋರು. ಮೊಮ್ಮಕ್ಕಳಂತೂ ನೀವು ಯಾರನ್ನಾರ ಮಾತಾಡ್ಸಿದ್ರೆ ಅದೊಂದು ರಾಜ್ಯನೇ ಬೇರೆ ಇರುತ್ತೆ. ಮೊಮ್ಮಕ್ಕಳಿಗೂ ತುಂಬ ಪ್ರೀತಿ ಮಾಡೋರು. ನೀವೇನು ಓದಿರೋದು ಮೇಡಮ್? ನಾವು ಎಲ್ಲ 7 ಜನ SSLC ರೀ, ಎಲ್ರದ್ದು SSLC. ಆಮೇಲೆ ಸ್ವಲ್ಪ ತಂದೆ ಜೊತೆ ತಿರ್ಗೋದು, ಮನೆಯದೆಲ್ಲ ನೋಡ್ಕೊಳ್ಳೋದು. ಇವರು ನಮ್ಮ ತಂದೆ ಮೊದಲಿನ ಗುರು ಮಿರಜ್, ನೀಲ್ಕಂಠ ಬುವ ಆಲೂರು ಮಠ ಅಂತ ಮಿರಜ್ದವರು. ಇವರು ಕೊನೆ ಗುರು ಅಲ್ಲಾದಿಯಾ ಖಾನ್ ಅಂತ, ಅವ್ರ ಮಕ್ಕಳ ಕೈನಲ್ಲೇ ಕಲಿತರು. ಇವರು ನಮ್ಮ ತಂದೆ ಹುಷಾರಿಲ್ದ ಕುಮಾರ್ ಗಂಧರ್ವ ಅವ್ರ ಮನೆಗೆ ಬಂದು ಹೋದರು.
ನಿಜಲಿಂಗಪ್ಪ ಅವ್ರ ಜೊತೆ, ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವ್ರ ಜೊತೆ. ಇದು ಒಂದು ಕಾರ್ಯಕ್ರಮದಲ್ಲಿ ಅವಾರ್ಡ್ ಇಸ್ಕೊಳ್ಳುವಾಗ ಜಾಕೀರ್ ಹುಸೇನ್ ಅವರಿದ್ದಾರೆ. ಹೌದು, ಸುಮಾರು ಜನ. ಇದು ವೀರೇಂದ್ರ ಪಾಟ್ಲೆ ಅವರು ನಮ್ಮ ಮನೆಗೆ ಬಂದಿದ್ದರು. ಆವಾಗ ಮನೆಯಲ್ಲೇ ಕಾರ್ಯಕ್ರಮ ಆಯಿತು. ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ ಅವಾಗ. ಹಾಂ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಮನೆಗೆ ಇದೇ ಮನೆಗೆ ಬಂದಿದ್ದರು. ಆವಾಗ ಮನೆಯಲ್ಲೇ ಕಾರ್ಯಕ್ರಮ. ಇದು ವೈಜಂತಿಮಾಲಾ ಅವರು ಮದ್ರಾಸ್ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ರು. ಇವೆಲ್ಲ ಅವ್ರಿಗೆ ಬಂದದ್ದು ಪ್ರಶಸ್ತಿಗಳು. ಪದ್ಮಶ್ರೀ, ಪದ್ಮಭೂಷಣ, ಇದೆಲ್ಲ ನಾಟಕ ಅಕಾಡೆಮಿಯಿಂದ ಬಂದದ್ದು. ಓಕೆ, ಎಲ್ಲ ಪ್ರಶಸ್ತಿ ಇದು ವೀರೇಂದ್ರ ಪಾಟ್ಲೆ ಅವರು ಬಂದಾಗ. ಓ, ಕರ್ನಾಟಕ ಮುಖ್ಯಮಂತ್ರಿಗಳಾಗಿದ್ದ. ಇಲ್ಲಿ ಮನೆಗೆ ಬಂದಿದ್ರು? ಹಾಂ, ಇಲ್ಲೇ ಮುಂದ್ಗಡೆ ಕಟ್ಟೆ ಮೇಲೆ ಬಂದು ಮಾತಾಡಿ ಇಲ್ಲಿ ಬಂದು ಇಲ್ಲೇ ಕಾರ್ಯಕ್ರಮ ನಡೆಸಿ, ಇದೇ ರೂಮಲ್ಲೇ ಕಾರ್ಯಕ್ರಮ ಆಗಿತ್ತು. ಇಲ್ಲೇ 1 ಗಂಟೆ ಕಾರ್ಯಕ್ರಮ ಕೇಳಿ, ತಂದೆಯವ್ರ ಸಂಗೀತ ಕೇಳಿ ಸಂತೋಷದಿಂದ ಹೊರಟರು. ನಿಮ್ಮ ತಂದೆಯವರು ಭೋಪಾಲದಲ್ಲಿ ಊಟ ಮಾಡ್ತಾ ಇರೋದು. ನಿಮ್ಮ ತಂದೆಯವ್ರಿಗೆ ಇಷ್ಟವಾದ ಫುಡ್ ಯಾವುದು? ರೊಟ್ಟಿ, ದಾಲ್, ಅನ್ನ, ಮಜ್ಜಿಗೆ. ಆಡ್ಬೇಕು ಅಂದ್ರೆ ಯಾವಾಗ್ಲೂ ಅವ್ರು ಯಾವತ್ತೂ ಎಣ್ಣೆ ಪದಾರ್ಥ, ಐಸ್ ಕ್ರೀಮು, ಕರ್ದದ್ದು ಏನೂ ತಿಂತಿರ್ಲಿಲ್ಲ. ಕೊನೆವರೆಗೂ ತಿಂತಿರ್ಲಿಲ್ಲ. ಯಾವಾಗಲೂ ರೊಟ್ಟಿ ಊಟ 2 ಹೊತ್ತು ರೊಟ್ಟಿ. ಹೊರಗಡೆ ಹೋದರೆ ಪುಲ್ಕ. ಹೊರಗಡೆ ಎಲ್ಲ ಮುಂಬೈ, ದಿಲ್ಲಿ ಹೋದರೆ ಪುಲ್ಕ, ಚಪಾತಿ ಥರ ಇರುತ್ತಲ್ಲ ಅದು ಪುಲ್ಕ. ಸಬ್ಜಿ ಯಾವ್ದಾದ್ರು ಪರವಾಗಿಲ್ಲ, ದಾಲ್ ಮಾತ್ರ ಬೇಕು, ಅನ್ನ, ಮಜ್ಜಿಗೆ. ನಿಮ್ಮ ಇದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ SSLC ಓದಿದೆ ಅಂತ ಹೇಳಿದ್ರಲ್ಲ, ಆ ಶಾಲಾ ದಿನಗಳಲ್ಲಿ ನಿಮ್ಮ ತಂದೆಯವರು ಕಾಲೇಜಿಗಾದ್ರಾಗಿ ಸುಮಾರು ಸಲ ಅಥವಾ ಬರ್ತಾ ಇದ್ರ? ಇಲ್ಲ, ಇಲ್ಲಿ ಬಿಡೋದಕ್ಕೆ ಬರ್ತಿರ್ಲಿಲ್ಲ, ನಾವು ಹೋಗ್ತಿದ್ವಿ. ಆದರೆ ನಮಗೆ ಸ್ಕೂಲಲ್ಲಿ ಆಶ್ಚರ್ಯ ಆಗೋದು ಅಂದರೆ ನಮ್ಮ ಪ್ರಿನ್ಸಿಪಾಲ್ ತುಂಬ ಒಳ್ಳೆಯವರು. ಅವರಿಗೆ ನಮ್ಮ ತಂದೆನ ಕಂಡ್ರೆ ತುಂಬ ಅಭಿಮಾನ. ನಮ್ಮ ತಂದೆಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು. ನಮ್ಮ ತಂದೆಗೆ ಮನೇಲಿ ಗೊತ್ತಿತ್ತು ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಅನೌನ್ಸ್ಮೆಂಟ್ ಆಗಿತ್ತು. ನಮ್ಮ ಹತ್ರ ಹೇಳ್ಕೊಳ್ಳೇ ಇಲ್ಲ ಅವರು. ನಿಮ್ಗೆ ಅವಾಗ ಎಷ್ಟು ವರ್ಷ ಆಗಿತ್ತು? ನಾನು 8th ಇದ್ದೆ, ನಾನು ಒಬ್ಬ ಅಕ್ಕ 10th ಇದ್ದರು. ನಮ್ಮ ತಂದೆ ಹೇಳಲೇ ಇಲ್ಲ, ಹಿಂಗೆ ನನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಲಿಲ್ಲ. ನಾವು ಬೆಳಿಗ್ಗೆ ಧ್ವಜವಂದನೆ ಇತ್ತು, ಹೋಗ್ತಾ ಇದ್ವಿ ಸ್ಕೂಲಿಗೆ. ಹೋದ್ವಿ, ಅಲ್ಲಿ ಸ್ಕೂಲಲ್ಲಿ ಅನೌನ್ಸ್ಮೆಂಟ್ ಆಯಿತು. ಹಿಂಗೆ ನಮ್ಮ ಧಾರವಾಡದವರೇ ಆಗಿರುವಂಥ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ನಿಮ್ಮ ಪಕ್ಕಕ್ಕೆ ಅವ್ರ ಮಕ್ಕಳಿದ್ದಾರೆ, ಅವರಿಗೆಲ್ಲ ಚಪ್ಪಾಳೆ ಹೊಡೀರಿ ಅಂತ ಹೇಳಿದರೆ ನಮಗೆ ಅಷ್ಟು ಇದಿಲ್ಲ. ನಮ್ಮ ತಂದೆಗೆ ಬಂದಿದೆ ಅಂತ ನಾವು ಎಲ್ಲರೂ ಚಪ್ಪಾಳೆ ಹೊಡಿತಿದ್ರು, ನಾವು ಚಪ್ಪಾಳೆ ಹೊಡಿತಿದ್ವಿ. ಎಲ್ಲರೂ ನಮ್ಮ ಬೆನ್ನು ತಟ್ಟಿದ್ರು ಟೀಚರ್ಸ್ ಬಂದು, ನಿಮ್ಮ ತಂದೆಗೆ ಪ್ರಶಸ್ತಿ ಬಂದಿದೆ ಪದ್ಮಶ್ರೀ. ನಮ್ಮ ತಂದೆ ಹೇಳಲೇ ಇಲ್ವಲ್ಲ. ನಮ್ಮ ತಂದೆಗೆ ನಾವೇ ಹೇಳಬೇಕು ಅಂತ ಸ್ಕೂಲಿಂದ ಓಡ್ತಾ ಬಂದ್ವಿ, ನನ್ನ ಅಕ್ಕ ನಾನು. ಓಡ್ತಾ ಬಂದಾಗ ಮನೇಲಿ ನೋಡ್ತೀವಿ ಸುಮಾರು ಜನ, ಮನೆ ಮುಂದೆ ಕಾರು, ಮನೆ ಪಕ್ಕಕ್ಕೆ ಕಾರು. ನಮ್ಮ ತಂದೆ ಹೇಳೋಣ ಅಂತ ಓಡಿ ಬಂದರೆ ನಮ್ಮ ತಂದೆ ಸಿಗ್ತಾನೆ ಇಲ್ಲ. ಎಲ್ಲ ಬಂದು ಮಾಲೆ ಹಾಕ್ತಾ ಇದ್ದಾರೆ, ಸ್ವೀಟ್ ಡಬ್ಬಗಳು, ಹಣ್ಣು ಕೊಡ್ತಾ ಇದ್ದಾರೆ. ನಮಗೆ ತುಂಬ ಆಶ್ಚರ್ಯ, ನಮಗೋಗಿ ಗೊತ್ತಿಲ್ಲ ನಮ್ಮ ತಂದೆಗೆ ಹೆಂಗಪ್ಪ ಇದು. ಅವರೆಲ್ಲ ಸುಮಾರು ಜನ ಹೋದ್ಮೇಲೆ ನಾವು ನಮ್ಮ ತಂದೆಗೆ ಹೇಳಿದ್ವಿ, ಅಪ್ಪಾಜಿ ನಿಮಗೆ ಪ್ರಶಸ್ತಿ. ಹೌದು ಅಂದರು. ನಿಮಗೆ ಯಾವಾಗ ಗೊತ್ತಾಯಿತು? ತಂಗಿ ನಿನ್ನೆನೇ ಫೋನ್ ಬಂದಿತ್ತು, ನೀವು ನಮಗೆ ಯಾಕೆ ಹೇಳಲಿಲ್ಲ? ಅದೇನಪ್ಪ ಅಷ್ಟು ದೊಡ್ಡದು, ಹಂಗೆಲ್ಲ ತಿಳ್ಕೊಬಾರ್ದು, ಅದೆಲ್ಲ ಯೋಚನೆ ಮಾಡಬೇಡ್ರಿ. ಶಿವಯೋಗೀಶ್ವರ ಇದ್ದಾರೆ, ಅವ್ರು ಕೊಟ್ಟು ನಾನು ತೊಗೊಂಡೆ. ಅಷ್ಟು ಸಿಂಪಲಾಗಿ ಹೇಳ್ತಾ ಇದ್ರು. ಯಾವುದೇ ಪ್ರಶಸ್ತಿಗಳು ಬರಲಿ, ಅದು ನನಗೆ ಭಾಳ ದೊಡ್ಡದು, ಯಾವತ್ತೂ ಎಣಿಸ್ಲಿಲ್ಲ. ಓಕೆ, ನಿಮ್ಮ ತಂದೆಯವ್ರ ಕಾರ್ಯಕ್ರಮಗಳಿಗೆ ನೀವು ಎಷ್ಟನೇ ವರ್ಷದಿಂದ ಹೋಗೋದಕ್ಕೆ ಪ್ರಾರಂಭ ಮಾಡಿ? ನಾನು ಹಾಗೆ 3ನೇ ಕ್ಲಾಸ್ನಿಂದ ಹೋಗೋದಕ್ಕೆ ಶುರು ಮಾಡಿದೆ. ನಮ್ಮನ್ನು ಕರ್ಕೊಂಡು ಹೋಗೋರು ಮಠಗಳಲ್ಲಿ ಕಾರ್ಯಕ್ರಮ ಇರುವಾಗ. ನನಗೂ ನನ್ನ ಅಕ್ಕನಿಗೂ ಫಸ್ಟ್ 1-2 ವಚನಗಳನ್ನು ಹೇಳಿಸಿದ್ರು. ಸ್ವಾಮೀಜಿಗೆ ತುಂಬ ಖುಷಿಯಾಯಿತು, ಮಕ್ಕಳೇ ನೀವು ಹೀಗೆ ಕಳೀರಿ ಅಂತ. ನನಗೆ 2 ಮೌಸಂಬಿ, ನನ್ನ ಅಕ್ಕನಿಗೆ 2 ಮೌಸಂಬಿ 62ನೇ ಇಸ್ವಿನಲ್ಲಿ ಕೊಟ್ಟರು. ಆವಾಗಿನ ಕಾಲದಲ್ಲಿ 2 ರೂಪಾಯಿ ಅಂದರೂ ತುಂಬ ಕೊಟ್ಟರು. ಅವತ್ತಿಂದ ನಮ್ಮ ತಂದೆ ಯಾವುದೇ ಮಠಗಳಲ್ಲಿ ಹಾಡೋದಿದ್ರು ನಾವು ಮಧ್ಯೆ ಹೋಗಿ ಒಂದು ರಾಗ ನಮ್ಮ ತಂದೆದಾದಮೇಲೆ ನಾವು ಆ ಮಠಗಳಲ್ಲಿ ಹೋಗಿ ವಚನಗಳನ್ನು, ಸುಪ್ರಭಾತಗಳನ್ನು ಹಾಡೋದು ಅದೊಂದು ಅಭ್ಯಾಸನೇ ಆಗಿಬಿಡ್ತು. ಈಗ ನನ್ನ ತಂದೆ ಹೋಗಿ 30 ವರ್ಷ ಆದರೂ ನಾನು ಎಲ್ಲ ಮಠಗಳಲ್ಲಿ ಹೋಗಿ 1 ಗಂಟೆ ಕಾರ್ಯಕ್ರಮಗಳು ಕೊಟ್ಟು ಅವ್ರು ಕೊಟ್ಟಿದ್ದ ಆಶೀರ್ವಾದಗಳನ್ನು ತೊಗೊಂಡು ಬರ್ತೀನಿ. ಎಲ್ಲ ಕಾರ್ಯಕ್ರಮಗಳು 7 ಜನ ಹೆಣ್ಮಕ್ಳು ಬರ್ತಾ ಇದ್ರು? ಯಾರ್ಯಾರಿಗೆ ಅನುಕೂಲ ಇರುತ್ತೆ, ಸ್ಕೂಲ್ ಯಾರ್ದಿಲ್ಲ, ಯಾರು ಮನೇಲಿ ಇರ್ತೀರಿ, ಯಾರಿಗೆ ಯಾವ ಊರು ನೋಡೋದು ಇಷ್ಟ ಇದೆ, ಎಲ್ಲ ಕಡೆ ಹೋಗ್ತಿದ್ವಿ. ಅವರೇ ಕರೀತಾ ಇದ್ರಿ, ಯಾರು ಬರ್ತೀರಾ ಅಂದರೆ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ನಮ್ಗೆ ಯಾರಿಗೆ ಇಷ್ಟನೋ, ಯಾರು ಮುಂಬೈಗೆ ಹೋಗಿಲ್ಲ, ಯಾರು ಡೆಲ್ಲಿಗೆ ಹೋಗಲಿಲ್ಲ, ವಿಮಾನಕ್ಕೆ ಹೋಗೋದು ಅಂತ ಇಷ್ಟ ಅಲ್ಲ ಅವಾಗೆಲ್ಲ ಮಕ್ಕಳಿರುವಾಗ, ಅವ್ರ ಜೊತೆಗೆ ಹೋಗ್ತಾ ಇದ್ವಿ. ತುಂಬ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲ. ಓಕೆ, 7 ಜನ ಹೆಣ್ಮಕ್ಳನ್ನ ಮದುವೆ ಮಾಡ್ಬೇಕಾದ್ರೆ ಮನೇಲಿ ಸಮಾರಂಭ ಆಗಿರ್ಬೋದು, ಸಂಭ್ರಮ ಆಗಿರ್ಬೋದು. ಪ್ರತಿ ವರ್ಷ ಅವ್ರ ಬರ್ತ್ಡೇಗಳನ್ನು ಮಾಡ್ತಿದ್ವಿ ನಾವೇನೆ. ಅವ್ರ ಪರ್ಮಿಷನ್ ಇರಲಾರ್ದೆ, ಅವ್ರಿಗೆ ಹೇಳ್ತಾನೆ ಇರಲಿಲ್ಲ.
ಒಟ್ಟು ಆಮೇಲೆ ಖರ್ಚು ಕೊಡೋದು ನಮ್ಮ ತಂದೆ. ಮೊದಲು ಫಂಕ್ಷನ್ ಮಾಡೋದು ಅವ್ರಿಗೆ ಸರ್ಪ್ರೈಸ್. ಅಪ್ಪ ನಾಳೆ ಇಷ್ಟು ಜನ ಬರ್ತೀರಿ. ಯಾಕವ ಇಷ್ಟೆಲ್ಲ ಖರ್ಚು ಮಾಡ್ತೀರ? ಇಲ್ಲ, ಜನ ಬರಲಿ. ಸುಮಾರು ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನೇ ಮಾಡ್ತಿದ್ವಿ. ಒಂದು 100 ಜನನ ಊಟಕ್ಕೆ ಕರೆಯೋದಿಲ್ಲಿ. ನಮ್ಮ ತಂದೆ ಫ್ರೆಂಡ್ಸ್ಗೆಲ್ಲ ಕರೆದಿದ್ವಿ, ಕಾರ್ಡ್ ಪ್ರಿಂಟ್ ಮಾಡಿ ಅವ್ರ ಮನೆಗೆ ಹೋಗಿ ಕರೆದು ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಮಾಡ್ತಿದ್ವಿ. ಮದುವೆನಲ್ಲಿ ನಮ್ಮ ತಂದೆ ತಾಯಿಗೆ ವಹಿಸ್ಬಿಡೋರು, ಏನು ಸಾಮಾನು ಬೇಕೋ ತೊಗೊಂಡು ಬಾ. ಚೆಕ್ ಕೊಡೋರು ಅವಾಗೆಲ್ಲ. ಈ ಥರ ಕ್ಯಾಶು ಫೋನ್ಪೇ ಏನು ಇರಲಿಲ್ಲ ಅವಾಗ. ಚೆಕ್ ಕೊಡೋರು. ಬಟ್ಟೆ ಅಂಗಡಿಯವ್ರಿಗೆ ಚೆಕ್ಕು, ಪಾತ್ರೆ ಅಂಗಡಿಯವ್ರಿಗೆ ಚೆಕ್ಕು, ಉಳಿದದ್ದೆಲ್ಲ ಕ್ಯಾಶ್ ಕೊಡೋರು ತಾಯಿ ಕೈನಲ್ಲಿ. ನಮಗೇನು ಬೇಕೋ ಅದು ನನ್ನ ತಾಯಿ ಕೊಡಿಸ್ತಿದ್ರು. ನಿಮ್ಮ ತಂದೆಯವರು ಶಾಪಿಂಗ್ ಆಗಲಿ ನಿಮ್ಮನ್ನ ಹೊರಗಡೆ ಏನಾದ್ರು ಪರ್ಚೇಸಿಂಗ್ ಕರ್ಕೊಂಡು ನಾವು ಒಬ್ಬರೇ ಏನಾದ್ರು ಹೋಗಬೇಕಿತ್ತು ಕರ್ಕೊಂಡು ಹೋಗ್ತಿದ್ರು, ಜೊತೆ ಕರ್ಕೊಂಡು ಹೋಗೋರು. ರಿಕ್ಷಾನೋ ಟಾಂಗಾನೋ ಬರ್ತಿತ್ತು, ಜೊತೆ ಕರ್ಕೊಂಡು ಹೋಗೋರು. ಅವ್ರಿಗೆ ಕಾರ್ ತೊಗೋಬೇಕು ಅನ್ನೋ ಇಷ್ಟವೂ ಇರಲಿಲ್ಲ. ಒಂದೊಂದು ಸಲ ಸುಮಾರು ಬಸ್ನಲ್ಲೇ ಓಡಾಡ್ತಿದ್ರು. ಲೈಟ್ ಬಿಲ್ ತುಂಬೋಕ್ಕೆ, ಫೋನ್ ಬಿಲ್ ತುಂಬೋಕ್ಕೆ ಬಸ್ಸಲ್ಲೇ ಓಡಾಡೋರು. ನಾನು ಭಾಳ ದೊಡ್ಡವನು, ನಾ ಟಾಂಗಾದಲ್ಲೇ ಓಡಾಡಬೇಕು, ಕಾರ್ ಯಾವತ್ತೂ ಇಷ್ಟಪಡಲಿಲ್ಲ. ಈ ಮನೆ ಕಟ್ಟಿದೆ ಅವಾಗ 68ರಲ್ಲಿ ಓಪನಿಂಗ್ ಆಗಿದೆ. ನಿಮ್ಮ ತಂದೆಯವರೇ ಕಟ್ಟಿ? ನಮ್ಮ ತಂದೆನೇ ಕಟ್ಟಿದ್ದು. ಅವಾಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು? ನನಗೆ 8th ಓದ್ತಾ ಇದ್ದೆ ನಾನು. ಇತ್ತು ಅಂದರೆ ನಿಮ್ಮ ತಂದೆಯವ್ರ ಕನಸು ಮನೆ ಕಟ್ಟಬೇಕು ಅಂತ ಆಯ್ತಾ? ಈ ನಮ್ಮ ಮೃತ್ಯುಂಜಯ ಸ್ವಾಮೀಜಿ ಇದಕ್ಕೆ ತುಂಬ ಆಸೆ ಇತ್ತು. ಮನ್ಸೂರವ್ರಿಗೆ ಒಂದು ಮನೆ ಆಗಬೇಕು, ತುಂಬ ಮಕ್ಕಳು, ಒಂದು ಮನೆ ಆಗಬೇಕು, ಭಾಳ ಬಯಸ್ತಿದ್ರು. ತಂದೆಗೇನು ಒಂದು ನೆರಳಿರಲಿ, ಮಕ್ಕಳು ತುಂಬ, ಮೊಮ್ಮಕ್ಕಳು ತುಂಬ. ಬಾಡಿಗೆ ಮನೇಲಿ ಇದ್ದು ಬೇಜಾರಾಯಿತು. ಇದು ಜಾಗ ತೊಗೊಂಡು ಭಾಳ ವರ್ಷ ಆಗಿತ್ತು. 50ನೇ ಇಸ್ವಿನಲ್ಲೇ ಜಾಗ ತೊಗೊಂಡಿದ್ರು. 10 ಗುಂಟೆ ಜಾಗ ತೊಗೊಂಡಿದ್ರು. ಇದು ನಾವೊಂದು 6 ಗುಂಟೆನಲ್ಲಿ ಎಲ್ಲ ಮನೆ ಬಿಲ್ಡಿಂಗು ಸುತ್ತಮುತ್ತ ಎಲ್ಲ ಜಾಗ ಮಾಡಿಕೊಂಡ್ರು. ಒಂದು 4 ಗುಂಟೆ ನನಗೂ ನನ್ನ ತಂಗಿಗೂ ಕೊಟ್ಟರು. ಕೆಳಗಡೆ ನಾನು ಅವರಿರುವಾಗಲೇ ಮನೆ ಕಟ್ಟಿಸ್ಕೊಂಡೆ. ಬಾಡಿಗೆಗೂ ಕೊಟ್ಟಿದ್ದೆ ಅವರಿರುವಾಗ. ಅವರೇ ನಿಂತು ನೀರೆಲ್ಲ ಹಾಕಿದರು ನನ್ನ ಮನೆಗೆ. ಗೃಹ ಪ್ರವೇಶನೂ ಅವರೇ ಮಾಡಿದರು. ನನಗೆ ಜಾಗ ಕೊಟ್ಟಿದ್ದರು, ಮನೆ ಕಟ್ಟಿಸ್ಕೊಂಡೆ. ತಂಗಿಗೆ ಅಂತ, ನನಗಿಂತ ಚಿಕ್ಕವಳು, ಅವಳಿಗೆ ಮನೆಯೇ ಕಟ್ಟಿಸ್ಕೊಟ್ರು. ಅಂದರೆ ಹೆಣ್ಮಕ್ಳಿಗೆ ಮದುವೆ ಗಂಡು ನೋಡಬೇಕು, ಮದುವೆ ಮಾಡಬೇಕು, ಅದೆಲ್ಲ ಜವಾಬ್ದಾರಿ ಸಂಪೂರ್ಣ ನಿಮ್ಮ ತಾಯಿ ಮೇಲೆ. ನಿಮ್ಮ ತಂದೆಯವರು ಸುಮಾರು ಅವರು ಒಂದೊಂದು ಸಲ ಹೋದರೆ 3 ತಿಂಗಳು ಮನೆಗೆ ಬರ್ತಿರ್ಲಿಲ್ಲ. ಒಂದೊಂದು ಸಲ 1 ತಿಂಗಳು, ಒಂದೊಂದು ದಿವಸ 15 ದಿವಸ ಎಲ್ಲ ನಮ್ಮ ತಾಯಿನೇ ನಿಭಾಯಿಸೋರು. ವರ ಬಂದರೆ ಇಂಥ ವರ ಬಂದಿದೆ, ಇಂಥವ್ರು ನೋಡಿ ಹೋಗಿದ್ದಾರೆ, ನೀವು ಒಂದು ಸಲ ನೋಡಿರಿ. ನಮ್ಮ ತಂದೆ ಒಂದು ಸಲ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋರು. ಒಳ್ಳೆ ವರ ಇದ್ದರೆ ಸರಿ, ಮಾತುಕತೆ ಆಡಿ ಕೊಡೋದೆಲ್ಲ ನಮ್ಮ ತಾಯಿನೇ. ಏನು ಕೊಡ್ಬೇಕೇನಿಲ್ಲ ನಮ್ಮ ತಾಯಿನೇ ನೋಡ್ಕೊಳ್ಳೋರು. ಆಗ್ತಿತ್ತು ಮದುವೆ. ನಿಮ್ಮ ತಂದೆ ತಾಯಿ ಮದುವೆ ಆಗಿದ್ದೆ ಹೇಗಂತೆ? ನಮ್ಮ ತಾಯಿ 5 ವರ್ಷದವರು, ನಮ್ಮ ತಂದೆ 10 ವರ್ಷದವರು. ಅವಾಗೆಲ್ಲ ಬಾಲ್ಯ ವಿವಾಹ. ನಮ್ಮ ತಂದೆ 10 ವರ್ಷ. 5 ವರ್ಷ ಅಂದರೆ ಏನು ಗೊತ್ತಿರಲ್ಲ ಪಾಪು. ಆವಾಗಲೇ ಅವ್ರಿಗೆ ಮದುವೆ ಆಯಿತು. ಹೀಗಾಗಿ ಅವಾಗೇನು ಅಷ್ಟೊಂದು ಅವರಿಗೆ ನೆನಪೂ ಇರ್ತಿರಲಿಲ್ಲ. ಯಾಕಂದರೆ ಅವರು 9 ವರ್ಷದವ್ರು ಇದ್ದಾಗ ಕಂಪ್ನಿಲಿ, ಒಂದು 5 ವರ್ಷದಿಂದ 9 ವರ್ಷದವ್ರು ಆಗೋವರೆಗೂ ಕಂಪ್ನೀಲಿ ಕೆಲಸ ಮಾಡ್ತಿದ್ರು ನಮ್ಮ ತಂದೆ. ನಾಟಕ ಕಂಪ್ನಿನಲ್ಲಿ ನಾಟಕ ಮಾಡ್ತಾಯಿದ್ರು. ನಮ್ಮ ದೊಡ್ಡಪ್ಪ ಅಲ್ಲೇ ಇದ್ದರು ಕಂಪ್ನಿನಲ್ಲಿ, ಧಾರವಾಡದಲ್ಲಿ. ನಮ್ಮ ತಂದೆನೂ ಅವ್ರ ಜೊತೆ ಓಡೋಗ್ಬಿಟ್ರು. ಸ್ಕೂಲ್ ಬೇಡ ಇತ್ತು ಅವ್ರಿಗೆ. ಸ್ಕೂಲ್ ಬೇಡ ಅಂತ ಅವರು ಹುಟ್ಟಿದ್ದು ಅಮಾವಾಸ್ಯೆ, ಎಂಥ ನಕ್ಷತ್ರ, ಮೂಲ ನಕ್ಷತ್ರ, 2ನೇ ಚರಣ. ಅವ್ರಿಗೆ ಸಾಕೊಂಡ್ರೆ ತಂದೆ ತಾಯಿಗೆ ಮರಣ ಅಂತಿತ್ತು. ನಮ್ಮ ತಂದೆನ ಶಿವಳ್ಳಿ ಅಂತಿದೆ ಅಲ್ಲಿ ಧಾರವಾಡ ಹತ್ರ, ಆ ಶಿವಳ್ಳಿ ಪಟ್ಟದೇವ್ರನ್ನ ಕರೆಸ್ಬಿಟ್ಟು ನಮ್ಮ ತಂದೆನ ಅವ್ರ ಉಡಿನಲ್ಲಿ ಹಾಕಿದರು. ಜಂಗಮನಿಗೆ ಕೊಡ್ರಿ ಅಂತ ಹೇಳಿದರು ಜ್ಯೋತಿಷದವರು. ಆ ಮಗುನ ಉಡೀಲಿ ಹಾಕಿದರು ಸ್ವಾಮೀಜಿಗೆ. ಸ್ವಾಮೀಜಿಗಳು ತೊಗೊಂಡ್ರು, ಉಡಿನಲ್ಲಿ ತೊಗೊಂಡ್ರು ನನ್ನ ಮಗು ಅಂತ. ತಾಯಿ ಅಳೋಕ್ಕೆ ಶುರು ಮಾಡಿದರು ನಮ್ಮ ಅಜ್ಜಿ. ಯಾಕವ್ವ ಅಳ್ತೀಯ, ನೀನು ದಾನ ಕೊಟ್ಟ ಮೇಲೆ ಅಳಬಾರ್ದು. ಇಲ್ಲ ಗುರುಗಳೇ, ಸಣ್ಣ ಮಗು, ತಿಂಗಳು ಮಗು, ನಾನು ಹೆಂಗೆ ಬಿಟ್ಟಿರಲಿ, ಹಾಲು ಕುಡಿಸೋದು ಇಲ್ಲ, ಹೆಂಗಿರಲಿ. ಆಯಿತು, ದುಃಖ ಮಾಡ್ಕೊಬೇಡ, ನಮ್ಮ ಮಗು ಅಂತ ನಿನ್ನ ಹತ್ರನೇ ಬೆಳೀಲಿ. ತಿರ್ಗಾ ವಾಪಸ್ ನಮ್ಮ ಅಜ್ಜಿ ಕೈನಲ್ಲಿ ಕೊಟ್ಟರು. ನಮ್ಮ ತಂದೆ ಸ್ಕೂಲ್ಗೆ ಹೋಗಲಿಲ್ಲ. 2ನೇ ಕ್ಲಾಸೋ 3ನೇ ಕ್ಲಾಸೋ ಓದಿದ್ರು. ಅವ್ರಿಗೆ ಗುಡಿನಲ್ಲಿರೋ ಗಂಟೆ ಶಬ್ದ, ತಾಯಿ ಬಿಸುಕಲ್ಲಿ ಹಾಡೋ ಶಬ್ದ ತುಂಬ ಅಟ್ರಾಕ್ಟಿವ್ ಇರ್ತಿತ್ತು. ಅವರು ಎಲ್ಲ ಬಿಟ್ಟು ಧಾರವಾಡದಲ್ಲಿ ನಾಟಕ ಕಂಪ್ನಿಗೆ ಸೇರಿಕೊಂಡ್ರು ನಮ್ಮ ದೊಡ್ಡಪ್ಪನ ಜೊತೆ. ಸೇರಿಕೊಂಡಾಗ ತುಂಬ ಚೆನ್ನಾಗಿ ಹಾಡೋರು. ನಾರದನ್ ಪಾರ್ಟ್ ಮಾಡ್ತಿದ್ರು. ಭಕ್ತ ಪ್ರಹ್ಲಾದದಲ್ಲಿ ಅವ್ರು ಹಾಡೋದು ಕೇಳಿದರೆ ಎಲ್ಲ ಒನ್ಸ್ ಮೋರ್ ದುಡ್ಡು ಬೀಳೋದು ಹಿಂಗೆ ತೂರವರು ಎಲ್ಲ. ಇವರು ನೀಲ್ಕಂಠ ಬುವ ಅವರು ಒಂದು ಸಲ ನಾಟಕ ಕಂಪ್ನಿ ಅಥಣಿಗೆ ಹೋಗಿತ್ತು. ಅಥಣಿನಲ್ಲಿ ಎಲ್ಲ ಕಾರ್ಯಕ್ರಮ ಆದಮೇಲೆ ಮಠದವರು ಊಟಕ್ಕೆ ಕರೀತಾರೆ ಪ್ರಸಾದಕ್ಕೆ.
ಎಲ್ಲರೂ ಪ್ರಸಾದಕ್ಕೆ ಹೋದರು, ಪ್ರಸಾದನೂ ಆಯಿತು, ಆಶೀರ್ವಾದನೂ ಆಯಿತು. ಶಿವಯೋಗಿಗಳಿದ್ರು ಅವಾಗ 18ನೇ ಇಸ್ವಿ, 1918ನೇ ಇಸ್ವಿ. ಅಥಣಿ ಶಿವಯೋಗಿಗಳಿದ್ರು. ಯಾರೋ ಒಬ್ರು ಹೇಳಿದರು, ಬುದ್ಧಿ ಈ ಭಾಳ ತುಂಬ ಚೆನ್ನಾಗಿ ನಾಟಕ ಮಾಡ್ತಾನೆ, ಹಾಡ್ತಾನೆ ಅಂತ. ಸ್ವಾಮೀಜಿ ಕರೆದ್ರು, ಬಾರಪ್ಪ ಇಲ್ಲಿ ಅಂತ. 9 ವರ್ಷ ನನ್ನ ತಂದೆಗೆ, 8-9 ವರ್ಷ. ಇಷ್ಟು ಸಣ್ಣ ಮಗುನ, ಇಷ್ಟು ಸಣ್ಣ ಬಾಳನ್ನು ನಾಟಕ ಕಂಪ್ನಿಗೆ ಕಳ್ಸ್ಯಾರ ತಂದೆ ತಾಯಿ, ಮುಂದೆ ಇವನ ಜೀವನ ಹೆಂಗೆ ಅಂತ ಬೆನ್ನ ಮೇಲೆ ಕೈ ಇಟ್ಟರು. 2 ಮತ್ತೆ ಉತ್ತತ್ತಿ ಆಶೀರ್ವಾದ ಕೊಟ್ಟರು. ನಮ್ಮ ತಂದೆಗೆ ಏನೂ ತಿಳಿಯಲ್ಲ, ತೊಗೊಂಡು ಹೊರಟರು. ಆ ಕಂಪ್ನಿ ಬಾಗಲಕೋಟೆಗೆ ಹೋಯ್ತು. ಬಾಗಲಕೋಟೆಯಲ್ಲಿ ಒಬ್ಬರು ಪೇಟಿ ಮಾಸ್ತರಿದ್ದರು. ಅವರು ತಮ್ಮ ಗುರುಗಳನ್ನು ಕರೆಸ್ಕೊಂಡಿದ್ರು, ನೀಲ್ಕಂಠ ಆಲೂರು ಮಠ ಅವ್ರನ್ನ. ಅವರು ಕೇಳಿದ್ರಂತ, ಇಲ್ಲೊಂದು ಹುಡುಗ ಮಲ್ಲೇಶಿ ಅಂತ ಇಷ್ಟು ಚೆನ್ನಾಗಿ ಹಾಡ್ತಾನಂತ. ಎಲ್ಲಿ ಅವನು? ಗುರುಗಳೇ, ಈಗ ಅವನು ಸಿಗಲ್ಲ, ಆಟ ಆಡೋಕ್ಕೆ ಹೋಗಿರ್ತಾನೆ, ನೀವು ಸಾಯಂಕಾಲ ನಾಟಕಕ್ಕೆ ಬರ್ರಿ, ಸಿಗ್ತಾನೆ. ಸರಿ ಅಂತ ಅವ್ರ ನಾಟಕದಲ್ಲಿ ನೋಡಿದರು. ಸಣ್ಣ ಹುಡುಗ ತುಂಬ ಚೆನ್ನಾಗಿ ಹಾಡ್ತಿದ್ದ. ನೀವನ್ನ ನನ್ನ ಜೊತೆ ಕಳಿಸ್ರಿ ಅಂತ ನಮ್ಮ ದೊಡ್ಡಪ್ಪನ ಕೇಳಿದರು. ನಮ್ಮ ತಂದೆನ ಕೇಳಬೇಕು. ತಂದೆನ ಲೆಟ್ರ್ ಹಾಕಿ ಕರೆಸಿದ್ರು. ತಂದೆ ಹೇಳಿದರು, ಇಷ್ಟು ಸಣ್ಣ ಮಗುನ ಕಳಿಸಲ್ಲ ಅಂತ. ಇಲ್ಲ, ಒಳ್ಳೆ ಸಂಗೀತಗಾರನ ಮಾಡ್ತೀನಿ. ಆಯಿತು ಅಂತ ಸಿದ್ಧಾರೂಢ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋದರು ನಮ್ಮ ಅಜ್ಜ. ಅಲ್ಲಿ ಅವರು 5 ಥರದ ಆಶೀರ್ವಾದ ಮಾಡಿದರು ನನ್ನ ತಂದೆಗೆ, ನೀನು ದೊಡ್ಡ ಸಂಗೀತಗಾರನಾಗು ಅಂತ. ಹಾವೇರಿಯಲ್ಲಿ ಶಿವಬಸವ ಸ್ವಾಮೀಜಿಗಳು ಅಂತ, ಅವರು ನನ್ನ ತಂದೆಗೆ ಆಶೀರ್ವಾದ ಮಾಡಿದರು, ಒಳ್ಳೆಯ ಸಂಗೀತಗಾರನಾಗು ಅಂತ, ನೀನು ಎಲ್ಲ ಆಸೆ ಈಡೇರಲಿ ಜೀವನದಲ್ಲಿ ಅಂತ. ಅವರು ನೀಲ್ಕಂಠ ಬೋವಾರ್ ಕರ್ಕೊಂಡು ಹೋಗಿ 8-10 ವರ್ಷ ತಮ್ಮ ಹತ್ರ ಇಟ್ಕೊಂಡ್ರು, ಸಂಗೀತ ಕಲಿಸಿದ್ರು. ನಮ್ಮ ತಂದೆ ಮುಂಬೈಗೆ ಬಂದು ರೆಕಾರ್ಡಿಂಗ್ ಕೊಡ್ತಾಯಿದ್ರು. ಮದುವೆ ಅಂತೂ ಆಗಿತ್ತು. ಧಾರವಾಡದಲ್ಲಿ ನನ್ನ ಅಜ್ಜಿ ಹತ್ರ ನಮ್ಮ ತಾಯಿ ಇದ್ದರು, ನನ್ನ ಅಜ್ಜಿ ಇದ್ದರು. ಅವರೇ ನಡ್ಸ್ಕೊಂಡು ಹೋಗ್ತಿದ್ರು. ಅವರು ನೀಲ್ಕಂಠ ಬೋವಾರ್ ತೀರಿ ಹೋಗ್ಬಿಟ್ರು. ಏನು ಮಾಡೋದು? ಅವರಿಗೆ ಹೆಚ್ಚಿನ ಸಂಗೀತ ಕಲಿಬೇಕು ಅಂತ ಆಸೆ. ಒಬ್ಬರು ಮುಂಬೈನಲ್ಲೊಬ್ಬರು ಪಾಗ್ನೀಸ್ ಅಂತ, ಅವರು ಅಲ್ಲಾದೇಖಾ ಸಾಬ್ರು ತಮ್ಮ ಅಂಗಡಿಗೆ ಬರೋದು ನೋಡಿ ಅವ್ರು ಹೇಳಿದ್ರಂತೆ, ಈ ಹುಡುಗ ತುಂಬ ಚೆನ್ನಾಗಿ ಹಾಡ್ತಾನೆ, ಅವನಿಗೆ ಸಂಗೀತ ಹೇಳ್ಕೊಡಿ ಅಂತ. ಅಲ್ಲಾದೇಖಾ ಸರ್ ಮಗ ಮಂಜಿ ಖಾನ್ ಅಂತ, ಅವರು ನಮ್ಮ ತಂದೆನ ಮನೆಗೆ ಕರೆಸಿ ಸಂಗೀತ ಕೇಳಿದ್ರಂತೆ. ಹುಡುಗ ತುಂಬ ಚೆನ್ನಾಗಿ ಹಾಡ್ತಾನೆ, ಇವನಿಗೆ ಕಲಿಸ್ತೀವಿ ಅಂತ. ಮಂಜಿ ಖಾಸ್ ಅವರು ಸ್ವಲ್ಪ ದಿವಸ ಕಲಿಸಿದ್ರು. ಅವ್ರು ತೀರಿ ಹೋದ್ಮೇಲೆ ಬುರ್ಜಿ ಖಾನ್ ಅವ್ರು ಕಲಿಸಿದ್ರು. ಅಲ್ಲಾದೇಖಾ ಸಾಬ್ರಿಗೂ ತುಂಬ ಇಷ್ಟ ಆಯಿತು ಅವ್ರ ಸಂಗೀತ. ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದರು. 2 ಘರಾಣೆ ಸಂಗೀತ ನಮ್ಮ ತಂದೆಗೆ ಬಲಿತು. 30ನೇ ಇಸ್ವಿನಲ್ಲಿ ಮುರುಘಾ ಮಠಕ್ಕೆ ಬಂದರು. ದೊಡ್ಡ ಮೃತ್ಯುಂಜಯಪ್ಪ ಅವರ ದರ್ಶನ ಆಯಿತು. ಅಲ್ಲಿಂದ ನಮ್ಮ ತಂದೆ ಜೀವನನೇ ಬದಲಾಗಿ ಹೋಯಿತು. ಬರೀ ಲಿಂಗ, ಸ್ವಾಮಿಗಳು, ವಚನಗಳು, ಅನಕರು ಅವರಾಗಲಿ, ಬಸವನಾಳವರು ನಮ್ಮ ತಂದೆಗೆ ವಚನಗಳನ್ನು ಹಾಡು ಅಂತ ಹೇಳಿದರು. ಅವೇನು ಗದ್ದೆಗಳು ನನಗೆಲ್ಲ ಹಾಡೋಕ್ಕಾಗಲ್ಲ, ಇಲ್ಲ ನೀವು ರಾಗದಲ್ಲಿ ಕೂಡಿಸ್ಬೋದು ಅಂತ ಅನಕರು ತುಂಬ ಒತ್ತಾಯ ಮಾಡಿದರು. ನಮ್ಮ ತಂದೆ ವಚನಗಳನ್ನು ಹಾಡೋಕ್ಕೆ ಶುರು ಮಾಡಿದರು. ಸಂಗೀತವೇ ತಮ್ಮ ಧ್ಯಾನವೇ ತಮ್ಮ ಸಂಗೀತ ಅಂದ್ಕೊಂಡು ಜೀವನ ನಡೆಸಿದ್ರು. 8 ಮಕ್ಕಳು, ದೊಡ್ಡ ಸಂಸಾರ, ಎಲ್ಲನೂ ನಿಭಾಯಿಸಿದ್ರು ನಮ್ಮ ತಂದೆ. ಮತ್ತೆ ಈ ರೂಮು ನಮ್ಮ ಹೆಣ್ಮಕ್ಳು ಬೆಡ್ರೂಮ್ ಆಗಿತ್ತು. ನೀವೆಲ್ಲ ಇರೋಂಥ ಬೆಡ್ರೂಮ್. ಕೋಣೆ. ಅವ್ರಿಗೆ ಕಿಡ್ನಿ ಫೇಲ್ ಆದಾಗ ಕಿಡ್ನಿ ಫೌಂಡೇಶನ್ದವರು ಭಾಳ ತುಂಬ ಉಪಕಾರ ಮಾಡಿ ನಮ್ಮ ತಂದೆನ ಉಳಿಸ್ಕೊಟ್ರು. ಆವಾಗ ಅವರು ಕಿಡ್ನಿ ಫೌಂಡೇಶನ್ದಲ್ಲಿ ತಳವಲ್ಕರ್ ಅಂತ ಒಬ್ಬರು ಡಾಕ್ಟ್ರ್ ಇದ್ದರು. ಲಾಸ್ಟ್ ಸ್ಟೇಜಲ್ಲಿ ಕರ್ಕೊಂಡು ಬಂದಿರಿ ಅಂದರು. ಆದ್ರೂ ನಮ್ಮ ತಂದೆಗೆ ಡಯಾಲಿಸಿಸ್ ಮಾಡಿ, ಒಂದೇ ಡಯಾಲಿಸಿಸ್ ಮಾಡಿ ಉಳಿಸಿದ್ರು. ನಮ್ಮ ತಂದೆ ಇದಕ್ಕೆ ಕಿಡ್ನಿ ಫೌಂಡೇಶನ್ಗೆ ಒಂದು ಕಾರ್ಯಕ್ರಮ ಕೊಟ್ಟರು. ಆ ದುಡ್ಡು ತೊಗೊಳಿಲ್ಲ, ಆಸ್ಪತ್ರೆಯವರಿಗೆ ಕೊಟ್ಟರು ಆ ದುಡ್ಡನ್ನು. ಇದು ಪುಟ್ಟರಾಜ್ ಗವೈಗಳಿಗೆ ಹುಷಾರಿಲ್ಲ ಅಂತ ನೋಡೋಕೆ ಹೋಗಿದ್ರು ಇವರು. ಪುಟ್ಟರಾಜ್ ಗವೈ ಇವ್ರು ನನ್ನ ದೊಡ್ಡಪ್ಪ. ಚಿಕ್ಕ ಹುಡುಗ ಇದೆಯಲ್ಲ, ಅದು ಪುಟ್ಟರಾಜ್ ಗವೈ. ಇವರು ಕಣ್ಣು ಕಾಣಿಸಲ್ಲ. ಇದು ನನ್ನ ಅಣ್ಣನ ಮಗಳು, ರಾಜಶೇಖರ್ ಮನ್ಸೂರ್ ಅವ್ರ ಮಗಳು. ಇದು ನಾನು. ಇಲ್ಲ ತುಂಬ ಕಡೆ ಇದ್ದೀವಿ. ಎಲ್ಲ ಕಡೆನೂ ನೀವು ಹೋಗ್ತಾ ಇದ್ವಿ. ಕಂಪ್ಲೀಟ್ ಫ್ಯಾಮಿಲಿ ಸಮೇತ ಅಣ್ಣನ ಮಕ್ಕಳು ಕೂಡ ಬರ್ತಾ ಇದ್ರು. ಇದೆಲ್ಲ ಮೊಮ್ಮಕ್ಕಳ ಜೊತೆ. ಯಾವತ್ತು ಅವ್ರ ಬರ್ತಡೇ ದಿವಸ ಎಷ್ಟು ಮೊಮ್ಮಕ್ಕಳಿದ್ರು ಅಷ್ಟು ಜೊತೆ. ಇದು ನನ್ನ ಮನೆ ಗೃಹ ಪ್ರವೇಶದಲ್ಲಿ ಇಲ್ಲೇ ಪಕ್ಕದಲ್ಲೇ ಇದೆ. ನನ್ನ ಮನೆ, ನನ್ನ ತಂಗಿ ಮನೆ 2 ಒಂದೇ ಸಲ ಗೃಹ ಪ್ರವೇಶ ಮಾಡಿದ್ವಿ ಆವಾಗ. ಇದು ಗುಂಡೂರು ಅವ್ರ ಫಂಕ್ಷನ್ನಲ್ಲಿ. ಇದ್ರ ಆ ಸಂದರ್ಭದಲ್ಲಿ. ಇದು ಇಂದಿರಾ ಗಾಂಧಿಯವ್ರ ಜೊತೆ ಕಾಳಿದಾಸ ಪ್ರಶಸ್ತಿ ಬಂದವಾಗ. ಇದು ರಾಜೀವ್ ಗಾಂಧಿ ಅವ್ರ ಜೊತೆ ದೇಶಿಕೋತ್ತಮ ಅಂತ ಒಂದು ಪ್ರಶಸ್ತಿ ಕೊಟ್ಟರು ರಾಜೀವ್ ಗಾಂಧಿ ಅವರು. ಅವರಿಬ್ರು ಮಾತಾಡ್ತಾ ಮಾತಾಡ್ತಾ ಇದ್ದದ್ದು.
ಇಲ್ಲಿ ರವಿಶಂಕರ್ ಅವರು, ಭೀಮಸೇನ್ ಜೋಶಿ ಅವರು, ಅವ್ರದ್ದು ಒಂದು ಬರ್ತ್ಡೇ ಮಾಡಿದರು ಮುಂಬೈನಲ್ಲಿ. ಆ ಸಂದರ್ಭದಲ್ಲಿ ತೆಗ್ದಿದ್ದು. Okay, ಈ ಫೋಟೋಸ್ ಎಲ್ಲ ನಿಮಗೆ ಸಿಕ್ಕಿದಾದ್ರು ಹೇಗೆ? ನಾನು ಸ್ವಲ್ಪ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದ್ದು ಮೇಡಮ್. ನನಗೆ ಈ ಥರ ಟ್ರಸ್ಟ್ ಆಗ್ಬೋದು ಅಂತ ಏನೂ ಗೊತ್ತಿಲ್ಲ. ನಾನು ಸುಮಾರು ವರ್ಷ ತಂದೆ ಜೊತೆ ಇದ್ದಿದ್ದಕ್ಕೆ ಫೋಟೋಗಳನ್ನ ಇಟ್ಕೊಂಡಿದ್ದೆ. ಟ್ರಸ್ಟ್ ಅವ್ರು ಕೇಳಿದರು, ಫೋಟೋ ಕೊಟ್ಟರೆ ನಾವು ಟ್ರಸ್ಟ್ ಮಾಡ್ತೀವಿ ಅಂತ. ನಾನು ಇದ್ದದ್ದನ್ನು ಕೊಟ್ಟೆ. ನನ್ನ ಅಕ್ಕಂದ್ರ ಕಡೆ ಎಷ್ಟೆಷ್ಟಿತ್ತು ಅವನ್ನೆಲ್ಲ ತಂದ್ವಿ. ನನ್ನ ಅಣ್ಣ ತಮ್ಮ ಕಡೆ ಇದ್ದಿದ್ದೆಲ್ಲ ಕೊಟ್ಟರು. ಎಲ್ಲ ಕೊಟ್ಟಿಲ್ಲಿ ಟ್ರಸ್ಟ್ನಲ್ಲಿ ಹಾಕಿದ್ದೀವಿ. ಓಕೆ, ನಿಮ್ಮ ತಂದೆಯವರು ನೀವು ಹೇಳಿದರೆ 2ನೇ ಕ್ಲಾಸ್ ಅಥವಾ 3ನೇ ಕ್ಲಾಸ್ ಓದಿರಬಹುದು ಅಂತ, ಅಷ್ಟು ನೆನಪಿನ ಶಕ್ತಿ ಆಗಿರ್ಬೋದು ಅಥವಾ ಏನಾದರೂ ಹಿಂದಿ, ಮರಾಠಿ ಮಾತಾಡ್ತಿದ್ರು, ಕನ್ನಡ ಮಾತಾಡ್ತಿದ್ರು. ಆಮೇಲೆ ಇಂಗ್ಲೀಷ್ ನೀವು ಕ್ವಶನ್ ಕೇಳಿದರೆ ಅದಕ್ಕೆ ಹಿಂದಿನಲ್ಲಿ ಉತ್ತರ ಕೊಡ್ತಿದ್ರು. ಎಲ್ಲ ಅರ್ಥ ಆಗ್ತಿತ್ತು ಅವ್ರಿಗೆ. ಅಷ್ಟು ಅರ್ಥ ಆದರೆ ಇದು ಡಾಕ್ಟರ್ ವಾಗ್ಲೆ ಅಂತ ಈ ಕಡೆ ಲಾಸ್ಟ್ಗೆ ಇವರು ಧಾರವಾಡದವರು. ಅವರು ಆವಾಗಿನ ಕಾಲದಲ್ಲಿ ಇಂಗ್ಲೆಂಡ್ನಲ್ಲೇ ಡಾಕ್ಟ್ರಿಗೆ ಮಾಡಿ ಬಂದವರು, MBBS ಮಾಡಿ ಬಂದವರು. ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ದರು. ಕೊನೆಗೆ ನಮ್ಮ ತಂದೆ ಕ್ಯಾನ್ಸರ್ ಅಂತ ನಮ್ಗೆ ಗೊತ್ತಾಯಿತು. ಲಂಗ್ಸ್ ಕ್ಯಾನ್ಸರ್ ಆಗಿದೆ ಅಂತ. ಒಂದು ಸಣ್ಣದು ಒಂದು ಪುಟಾಣಿ ಕಾಳಷ್ಟಿತ್ತು. ಆವಾಗ ನಾವು ಡಾಕ್ಟ್ರನ್ನ ಕರೆದ್ವಿ. ಡಾಕ್ಟ್ರ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಏನು ಮಾಡೋದು? ಹೌದು ಕ್ಯಾನ್ಸರ್ ಇದೆ, ಏನು ಮಾಡೋಣ, ಯಾವ ಡಾಕ್ಟ್ರ್ ಹತ್ರ ತೋರಿಸೋಣ? RB ಪಾಟೀಲ್ರದ್ದು ಕ್ಯಾನ್ಸರ್ ಆಸ್ಪತ್ರೆ ಇದೆ, ಅಲ್ಲಿ ತೋರಿಸಿದ್ರೆ ಭಾಳ ತ್ರಾಸಾಗುತ್ತೆ ಅವರಿಗೆ, ಕೀಮೋ ತೊಂದರೆ ಆಗುತ್ತೆ, ಬೇಡ ಮನೆಯಲ್ಲೇ ಜೋಪಾನ ಮಾಡಿರಿ. ಎಷ್ಟು ದಿವಸ ಇರ್ಬೋದು ಡಾಕ್ಟ್ರ್ ನಮ್ಮ ತಂದೆ ಅಂತ ಕೇಳಿದರೆ, ಒಂದು ಕ್ಯಾಲೆಂಡರ್ ತೊಗೊಂಡು ಬರ್ರಿ ಅಂತ ಹೇಳಿದರು ಡಾಕ್ಟ್ರು. ಕ್ಯಾಲೆಂಡರ್ ತಂದ್ವಿ. ಸೆಪ್ಟೆಂಬರ್ 13 ದಾಟಲ್ಲ ಅಂತ ಹೇಳಿದರು. ಅವ್ರು ಏನು ಬೇಡ್ತಾರೋ ಅದನ್ನು ತಿನ್ನಕ್ಕೆ ಕೊಡ್ರಿ, ಅವ್ರು ಹೆಂಗಿರ್ತಾರೋ ಹಂಗೆ ಮನೇಲಿ ಇರಲಿ. ನಾವು 5 ಜನ ಅಕ್ಕ ತಂಗಿ ಒಟ್ಟಿಗೆ ಇದ್ವಿ ಇಲ್ಲಿ. ಅವ್ರಿಗೆ ಏನು ಬೇಡ್ತಾರೆ, ಏನು ತಿಂತಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ವಿ. ಎಲ್ಲರಿಗೂ ಫೋನ್ ಮಾಡಿದ್ವಿ, ನಮ್ಮ ತಂದೆ ಕ್ಯಾನ್ಸರು ಉಳಿಯಲ್ಲ, ಯಾರು ಅವ್ರನ್ನ ನೋಡಬೇಕು, ಯಾರು ಅವ್ರಿಗೆ ಪ್ರೀತಿ ಇದ್ದಾರೆ ಅವರೆಲ್ಲ ಬರ್ರಿ ನೋಡ್ರಿ. ಆದರೆ ಒಂದೇ ರಿಕ್ವೆಸ್ಟ್, ಅವ್ರಿಗೆ ಕ್ಯಾನ್ಸರ್ ಅಂತ ಯಾರೂ ಹೇಳಬಾರ್ದು. ಮುಂದ್ಗಡೆ ಗೇಟ್ ಹತ್ರ ಒಬ್ಬ ಅಕ್ಕ, ಕಟ್ಟೆ ಮೇಲೆ ಒಬ್ಬರು, ಅವ್ರ ರೂಮಲ್ಲಿ ಒಬ್ಬರು, 3 ಜನ ಯಾವಾಗಲೂ ಕಾಯ್ತಾಯಿದ್ವಿ ಅವ್ರನ್ನ. ನನ್ನ ಅಣ್ಣ ಪ್ರತಿ ದಿವಸ ಬರೋರು, ನೋಡ್ಕೊಂಡು ಹೋಗೋರು. 12ರವರೆಗೂ ಬರ್ಕಿದ್ರು. 12ನೇ ತಾರೀಕು ಕೊನೆವರೆಗೂ ಅವರಿಗೆ ನಿಮಗೆ ಕ್ಯಾನ್ಸರ್ ಆಗಿದೆ, ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳಲೇ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಅಂದರೆ ಹೇಳಿದರೆ ಅವರು ಏನೋ ಇಷ್ಟು ವರ್ಷ ಚೆನ್ನಾಗಿ ಬಾಳ್ದವರು. ಯಾಕಂದರೆ ಅವ್ರ ಶಿಷ್ಯ ಸಿದ್ದರಾಮ್ ಜಂಬಾಲ್ದಿನಿ ಅವರಿಗೆ ಕ್ಯಾನ್ಸರ್ ಆಗಿದ್ದನ್ನು ನಮ್ಮ ತಂದೆಗೆ ಸಹಿಸ್ಕೊಳಕ್ಕಾಗಲಿಲ್ಲ. ತುಂಬ ನೋವು ಮಾಡಿಕೊಂಡ್ರು. ಆದರೆ ಇವರಿಗೆ ಆ ಥರ ಬೇರೆಯವರು ಹೆಂಗೆ ಕ್ಯಾನ್ಸರ್ ಆದರೆ ಒದ್ದಾಡ್ತಾರೆ, ತ್ರಾಸು ಮಾಡ್ಕೋತಾರೆ, ಇವ್ರಿಗೇನೂ ತ್ರಾಸಾಗಲಿಲ್ಲ. ಒದರಾಡೋದು, ಕೂಗಾಡೋದು ಏನು ಬರ್ತಾ 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 ಧ್ವನಿ ಪೆಟ್ಟಿಗೆ ಸಣ್ಣದಾಗ್ತಾ ಬಂತು. ಶ್ರಾವಣದಲ್ಲಿ ಅವರು ಪ್ರತಿ ಶ್ರಾವಣ 60 ವರ್ಷದಿಂದ ಸೇವೆ ಮಾಡ್ತಾಯಿದ್ರು ಮುರುಘಾ ಮಠದಲ್ಲಿ. ನನ್ನ ಕರೆದು ಹೇಳಿದರು, ತಂಗಿ ಈ ವರ್ಷ ಸೇವೆ ಮಾಡೋಕ್ಕಾಗಲ್ಲ, ಆದಷ್ಟು ಬೇಗ ನಾನು ಕರ್ಕೊಂಡು ಹೋಗು ಮಠಕ್ಕೆ ಅಂತ. ಒಂದನೇ ಸೋಮವಾರನೇ ಸ್ವಾಮೀಜಿಗೆ ಹೋಗಿ ಹೇಳಿದೆ, ಸ್ವಾಮೀಜಿ ನಮ್ಮ ತಂದೆ ಬೇಗ ಸೇವೆ ಮುಗಿಸ್ಬೇಕು ಅಂತಾರೆ ಅಂತ. ಸ್ವಾಮೀಜಿ ಆಯಿತು ಕರ್ಕೊಂಡು ಬರ್ರಿ ಅಂದರು. ಎತ್ತಿ ಒಯ್ದ್ವಿ. 4 ಜನ ಎತ್ತಿದ್ರು, ನಮ್ಮ ಅಣ್ಣ ಅವ್ರ ಶಿಷ್ಯರು ಎತ್ವಿ ಕರ್ಕೊಂಡು ಹೋದ್ವಿ. 1.5 ಗಂಟೆ ಹಾಡಿದರು. ಆ ಸಮಯದಲ್ಲೂ ಹಾಡಿದರು. 1 ರಾಗ, 4 ವಚನಗಳು. ಲಾಸ್ಟ್ ಅವರು ಒಂದು ಹಾಡಿದ ವಚನ, ಇಹಲೋಕ ಪರಲೋಕ ತಾನಿದ್ದಲ್ಲಿ ಗಗನ ಮೇರು ಮಂದಿರ ತಾನಿದ್ದಲ್ಲಿ, ಗಗನ ಮೇರು ಮಂದಿರ ತಾನಿದ್ದಲ್ಲಿ ಸಕಲ ಭುವನ ಸತ್ಯಲೋಕ ತಾನಿದ್ದಲ್ಲಿ, ಇಹಲೋಕ ಪರಲೋಕ ತಾನಿದ್ದಲ್ಲಿ, ಉತ್ತರೋತ್ತರ ಪದ ತಾನಿದ್ದಲ್ಲಿ ಸೂರ್ಯಚಂದ್ರ ತಾರಮಂಡಲ ತಾನಿದ್ದಲ್ಲಿ, ಗುಹೇಶ್ವರ ಲಿಂಗ ತಾನಿದ್ದಲ್ಲಿ, ಇಹಲೋಕ ಪರಲೋಕ ತಾನಿದ್ದಲ್ಲಿ. ಅವರು ಕೊನೆಯ ವಚನ ಆಗಿತ್ತು. ಆಮೇಲೆ ಅವರು 20 ದಿವಸ ಮನೆಯಲ್ಲಿಂದ ಎಲ್ಲೂ ಹೋಗಲಿಲ್ಲ. ಸದಾ ದೇವ್ರನ್ನ ಕರ್ಕೊಂಡು ಎತ್ತಿ ತೋರಿಸ್ಬೇಕು ಅವರಿಗೆ. 2 ಪಾದುಕೆಗಳಿದ್ದು ನಮ್ಮ ಮನೇಲಿ. ಪಾದುಕೆ ಹಣೆ ಮೇಲೆ ಇಡಬೇಕು. ಎಲ್ಲ ಸ್ವಾಮೀಜಿಗಳ ಬಟ್ಟೆ ರುದ್ರಾಕ್ಷಿ ತೊಗೊಂಡು ಹೋಗಿ ಮುಟ್ಟಿಸ್ಬೇಕು. ನಾವು ಯಾವಾಗ ಕರ್ಕೊಂಡು ಹೋಗ್ತೀವಿ ಅವಾಗ ಸ್ನಾನ ಮಾಡೋರು.
ದೇವ್ರಿಗೆ ನಮಸ್ಕಾರ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಮಲ್ಗವ್ರು. ನಿಮಗೆ ತಂದೆಯವ್ರಿಗೆ ಕ್ಯಾನ್ಸರ್ ಆಯ್ತು ಅಂತ ಗೊತ್ತಾಗಿ ಎಷ್ಟು ದಿನದವರೆಗೂ ಅವ್ರು ಬದುಕಿದ್ರು? 3 ತಿಂಗಳು ಮೇಡಮ್. 3 ತಿಂಗಳು. 3 ತಿಂಗಳು ಬದುಕಿದ್ರು. 3 ತಿಂಗಳು ತುಂಬ ಜೋಪಾನ ಮಾಡಿದ್ದೀರಾ ನೀವು. ನಾನು 5 ಜನ ಅಕ್ಕಂದ್ರು, ಮೊಮ್ಮಕ್ಕಳು ಯಾರು ಸ್ಕೂಲು, ಮನೆಗೆ ಹೋಗಬೇಕು, ಗಂಡನ ನೋಡಬೇಕು, ಯಾವುದೂ ಮಾಡಲಿಲ್ಲ. ತಂದೆ 92 ವರ್ಷ ಇದ್ದಾರೆ ನನ್ನ ತಂದೆ. ಯಾವುದು ಚೀರಾಟ ಕೂಗಾಟ ಏನೂ ಇಲ್ಲ. 82 ವರ್ಷ ಕಳೆದ್ರು. ಎಲ್ಲ ಮಕ್ಕಳೆಲ್ಲ ಇಲ್ಲೇ ಬಂದು? ಎಲ್ಲ ಮಕ್ಕಳು ಇಲ್ಲೇ ಬಂದಿದ್ವಿ. ಇಬ್ಬರಕ್ಕಂದ್ರೆ ಧಾರವಾಡದಲ್ಲೇ ಇದ್ದರು. ನಾವು 5 ಜನ ನಮ್ಮ ಊರು ಬಿಟ್ಟು ಇಲ್ಲೇ ಇದ್ವಿ. ನನ್ನ ಅಣ್ಣ ಬರೋದು ಹೋಗೋದು. ಕೊನೆಗೆ ಅಣ್ಣನ ತೊಡೆ ಮೇಲೆ ಜೀವ ಹೋಯಿತು. 12ನೇ ತಾರೀಕು ನೈಟ್ ನನ್ನ ಅಣ್ಣ ಇಲ್ಲೇ ಇದ್ದರು. ನನ್ನ ಅಣ್ಣನ ತೊಡೆ ಮೇಲೆ ಜೀವ ಬಿಟ್ಟರು. ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ತುಂಬ ಜನಸಾಗರ ಬಂದಿತ್ತು. ತುಂಬ ಜನಸಾಗರ, ಗೌರ್ಮೆಂಟು ಎಲ್ಲ, ಪೊಲೀಸರು, DC ಗಳು, ಮಿನಿಸ್ಟರ್ಸ್ ತುಂಬ ಜನ ಇದ್ದರು ಮೇಡಮ್. ಸರ್ಕಾರಿ ಸಕಲ ಗೌರವಗಳೊಂದಿಗೆ. ಹಾಂ, ಸರ್ಕಾರಿ ಗೌರವ. ಇದು ದೇವ್ರ ಮನೆ ಇಲ್ಲೇ ಇದೆ ಬರ್ರಿ ಮೇಡಮ್. ನಿಮ್ಮ ತಂದೆಯವ್ರಿಗೆ ಇಷ್ಟವಾದ ಒಂದು ಪ್ಲೇಸ್ ಮನೆಯಲ್ಲಿ? ದೇವ್ರ ಮನೆ. ಇಲ್ಲಿ ದೇವ್ರ ಜಗಲಿ ಇತ್ತು ಮೇಡಮ್. ಇವರೇ ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡಿದ ಮೃತ್ಯುಂಜಯ ಸ್ವಾಮೀಜಿ. ಇದು ಅವ್ರ ಪೂಜೆ ಈ ಥರ ಮಾಡ್ಕೋತಾ ಇದ್ರು. ಹಾಂ, ಓಕೆ. 1 ಗಂಟೆ ಪೂಜೆ ಮಾಡೋರು. ಅವರಿಗೆ ಎಷ್ಟು ಒಂದು ಪತ್ರಿ ಗಿಡ ಹಚ್ಚಿದ್ರು, ತಾವೇ ಪತ್ರಿ ತೊಗೊಂಡು ಬರೋರು. ತುಂಬೆ ಹೂವು ಏನು ಸಿಗುತ್ತೋ ಗಾರ್ಡನಲ್ಲಿ ಆ ಹೂವಿನಿಂದ ಲಿಂಗ ಪೂಜೆ 1 ಗಂಟೆ ಲಿಂಗ ಪೂಜೆ ಮಾಡ್ಕೊಳ್ಳೋರು. ಸಂಗೀತ ಎಷ್ಟು ಟೈಮ್ ಸಿಗತ್ತೆ ಅಷ್ಟೊತ್ತು ಸಂಗೀತ. ಬೆಳಗ್ಗೆ 4 ಗಂಟೆಗೆ ಎಚ್ಚರಾದ್ರೆ 4 ಗಂಟೆಗೆ ಹೇಳೋರು. ಹಾಡ್ತಾ ಕುಂತ್ಕೊಳ್ಳೋರು 8 ಗಂಟೆವರೆಗೂ. ಎದ್ದು ಸ್ವಲ್ಪ ಟೀ ಕುಡಿದು ಮತ್ತು ಸಂಗೀತ. 11 ಗಂಟೆಗೆ ಊಟ, ಸ್ವಲ್ಪ ರೆಸ್ಟ್ ಮಾಡೋರು. ರೆಸ್ಟ್ ಮಾಡಿ ಮತ್ತು 4 ಗಂಟೆಯಿಂದ ಸಂಗೀತ. ಯಾರೋ ಬರೋರು ಅವ್ರನ್ನ ಭೇಟಿಯಾಗೋಕ್ಕೆ, ಅವ್ರ ಜೊತೆ ಮಾತಾಡ್ತಿದ್ರು, ಅವ್ರ ಜೊತೆ ಹಾಡ್ತಿದ್ರು. ಸುಸ್ತೇ ಮಾಡ್ಕೊಳ್ತಾ ಇರಲಿಲ್ಲ? ಇಲ್ಲ ಮೇಡಮ್, ಎಂದೂವರೆಗೆ ನನಗೆ ಸುಸ್ತು ಅಂತಾನೇ ಇರಲಿಲ್ಲ. ಇಲ್ಲಪ್ಪ ಇವಾಗ ಸ್ಟಾರ್ಟ್ ಮುಗಿಸಿದ್ದೀನಿ, ನಂಗೆ ಸ್ವಲ್ಪ ರೆಸ್ಟ್ ಬೇಕು, ಆಮೇಲೆ ಬನ್ನಿ ಅಂತ ಹೇಳಿದವ್ರೆ ಯಾವತ್ತೂ ಇಲ್ಲ ಮೇಡಮ್. ನೀವು ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರೆ ತಂಬೂರಿ ತಗೊಂಡು ಹೋಗ್ಬೇಕಿತ್ತು. ತಂಬೂರಿ, ತಬ್ಲಾ, ಪೇಟಿ ಎಲ್ಲ ಒಯ್ಬೇಕು. ಅದೆಲ್ಲ ಹೇಗೆ ಮೇಡಮ್? ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿಂದಲೇ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಿದ್ವಿ. ಬೇರೆ ಊರುಗಳಲ್ಲೆಲ್ಲ ದೊಡ್ಡ ದೊಡ್ಡ ಮುಂಬೈ, ದಿಲ್ಲಿ, ಬೆಂಗಳೂರಲ್ಲೆಲ್ಲ ಅಲ್ಲಿ ಇರ್ತಿತ್ತು. ಯಾರು ಕಾರ್ಯಕ್ರಮ ಮಾಡ್ತಾರಲ್ಲ ಅವರೆಲ್ಲ ಸಾಥಿದಾರನಾಗಲಿ ಸಾಥಿ ಎಲ್ಲ ಅವರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರು. ಈಗ ಮಠಗಳಲ್ಲಿ ಇಲ್ಲಿ ಸಣ್ಣ ಸಣ್ಣ ಊರುಗಳೆಲ್ಲ ಹೋಗಿದ್ರೆ ಟ್ಯಾಕ್ಸಿ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ವಿ. ಕೆಲವೊಂದು ಫೋಟೋಸ್ ಇದೆ ಇಲ್ಲಿ, ಸುಮಾರು ಇದೆ ಮೇಡಮ್. ಇವರು ತೋಂಟದಾರ ಜಗದ್ಗುರುಗಳು, ಲಿಂಗಾಧಿಕಾರ. ಇವರೆಲ್ಲ ಮಕ್ಕಳು ಮೇಡಮ್. ಸಿದ್ಧಲಿಂಗ ಮಹಾಸ್ವಾಮಿ. 5 ಜನ ಹೆಣ್ಮಕ್ಳು. ನನ್ನ ಅಣ್ಣ, ಇವರು ಕೊನೆ ತಂಗಿ. ಇವರು ಅವ್ರಿಗೆ ಇಲ್ಲ ಮೇಡಮ್. ಇವರು ನಿಪ್ಪಾಣಿಯವರು, ಇವರು ಹಾವೇರಿಯವರು, ಇವರು ಬಾಗಲಕೋಟೆ. ಇದು ನಾನು, ಇದು ನನ್ನ ಅಣ್ಣ. ಎಲ್ಲ ಒಂದೇ ಥರ ಸೀರೆ ಉಟ್ಕೊಬರ್ತಿದ್ದೀರಾ, ಏನು ವಿಶೇಷ? ಇವರು ಒಬ್ಬರು ಡೆಲ್ಲಿಯಿಂದ ಸರೋದ್ ಕಲಿಯಕ್ಕೆ ಬಂದಿದ್ರು ಮೇಡಮ್. ಸಂಗೀತ, ನಮ್ಮ ತಂದೆ ಸಂಗೀತ ಕೇಳಿ ಅವ್ರು ಸರೋದ್ ಬಾರಿಸೋರು. ಅವರು ಇಲ್ಲೇ ಗಂಡ ಸಮಾರಂಭ ಇಟ್ಕೊಂಡಿದ್ರು ನಮ್ಮ ಮನೆಯಲ್ಲೇ. ಗಂಡ ಕಟ್ಟಿಸ್ಕೊಂಡ್ರು ಅವರು. ಆ ಫಂಕ್ಷನ್ನಲ್ಲಿ ನಾವೆಲ್ಲ ಇದ್ವಿ. ಅವ್ರು ಹೇಳಿದರು, ನೀವೆಲ್ಲ ಅವ್ರಿಗೆ ನಾವು ಅಕ್ಕ ತಂಗಿ ಆಗ್ತೀವಿ. ಈಗ ಶಿಷ್ಯರಿಗೆಲ್ಲ ನಾವು ಅಕ್ಕ ತಂಗಿ ಥರ, ಅಕ್ಕ ತಂಗಿ ಸಮಾನ. ಅವ್ರು ಬಂದು ನೀವೆಲ್ಲ ಅಕ್ಕ ತಂಗಿ ಇರಬೇಕು ಅಂತ ಹೇಳಿದರು. ನಾವೆಲ್ಲ ಇದ್ವಿ ಮನೇಲಿ. ಹಾಗಾದ್ರೆ ನೀವು ಈ ಥರ ಫಂಕ್ಷನ್ಗಳಿಗೆಲ್ಲ ಒಂದೇ ಥರ ಸೀರೆ ಹಾಕ್ತಾ ಇದ್ರಿ, ಒಂದೇ ಥರ ಡ್ರೆಸ್ ಮಾಡ್ಕೊಳ್ತಾ ಇದ್ರಿ? ಈ ಫೋಟೋಸ್ ನೋಡಿದ್ರೆ ಅಲ್ಲ, ಅವತ್ತು ಹಂಗೆ ಮಾಡ್ಕೊಂಡಿದ್ವಿ ಮೇಡಮ್. ಓಕೆ. ಇದು ನನ್ನ ಮನೆ ಗೃಹ ಪ್ರವೇಶದಲ್ಲಿ ಮಹಾಂತಪ್ಪ ಅವರು. ಇವಾಗ ಒಂದು 8 ದಿವಸದ ಹಿಂದೆ ಡೆಲ್ಲಿಯಿಂದ ಅಶೋಕ್ ವಾಜಪೇಯಿ ಅವರು ಒಬ್ಬರನ್ನ ರೈಟ್ರ್ ಕಳಿಸಿದ್ರು ಮೇಡಮ್, ನಮ್ಮ ತಂದೆಯದು ಚರಿತ್ರೆ ಬರೆಯೋದಕ್ಕೆ. ಅವರು 5 ದಿವಸ ನನ್ನ ಮನೇಲೇ ಇದ್ದರು. ಅವರು ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಆ ಟ್ರಸ್ಟ್ ವತಿಯಿಂದ ಒಬ್ಬರನ್ನ ಇರ್ಫಾನ್ ಅಂತ ಒಬ್ಬರನ್ನ ಕಳಿಸಿದ್ರು ಇಲ್ಲ ನನ್ನ ಹತ್ರ ಎಲ್ಲ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಅವರು 1 ಸಲ ಬಂದು ಹೇಳಿದರು, ಎಲ್ಲ ಅಕ್ಕ ತಂಗಿಯನ್ನು ಭೇಟಿಯಾಗೋಣ ಅಂತ. ನಮ್ಮ ಮನೆಯವರು ನಾನು ಅವ್ರನ್ನ ಕರ್ಕೊಂಡು ಹೋಗಿ ಹಳ್ಳಿಯಲ್ಲೆಲ್ಲ ನನ್ನ ಅಕ್ಕ ಇರ್ತಾರೆ. ಒಬ್ಬರು ಬಾಗಲಕೋಟಲ್ಲಿ, ಒಬ್ಬರು ನಿಪ್ಪಾಣಿಯಲ್ಲಿ, ಒಬ್ರು ಗುಲ್ಬರ್ಗಾದಲ್ಲಿ. ಎಲ್ಲರನ್ನ ಭೇಟಿಯಾಗಿ ಎಲ್ಲರದ್ದು ರೆಕಾರ್ಡಿಂಗ್ ಮಾಡಿಸಿ ಕಳಿಸ್ಕೊಟ್ವಿ. ಈಗ 1 ತಿಂಗಳು ಬಿಟ್ಟು ಬರ್ತೀನಿ ಅಂದಾರು. ಮತ್ತೆ ಅವ್ರಿಗೆ ಏನು ಅನುಕೂಲನೋ ಮಾಡಿಕೊಡ್ತೀನಿ. ಎಲ್ಲರ ಹತ್ರ ಫೋಟೋ ಇದೆ, ಆ ಫೋಟೋಗಳನ್ನೆಲ್ಲ ಕೊಟ್ಟೆ. ಅವ್ರು ಕಾಪಿ ಮಾಡಿಕೊಂಡ್ರು.
ಇಲ್ಲಿರೋ ಎಲ್ಲ ಫೋಟೋಗಳನ್ನು ತೆಗೆಸಿ ಅದೇನು ಸ್ಕ್ಯಾನ್ ಗೀನ್ ಮಾಡ್ಕೊಂಡು ಹೋದರು. ಅವರೊಂದು ಪುಸ್ತಕ ಬರೀತಾ ಇದ್ದಾರೆ. ವಾಜಪೇಯಿ ಅವರೇ ಬರೆಸ್ತಾ ಇದ್ದಾರೆ ಡೆಲ್ಲಿ ಗೌರ್ಮೆಂಟಿನ, ಭೋಪಾಲ್ ಗೌರ್ಮೆಂಟಿಂದ. ರಜಾ ಫೌಂಡೇಶನ್ ಅಂತ ಅದರ ಫೌಂಡೇಶನ್ ಹೆಸರು. ಆ ಫೌಂಡೇಶನ್ ವತಿಯಿಂದ ಇವರು ಇರ್ಫಾನ್ ಅವ್ರು ಬರೀತಾ ಇದ್ದಾರೆ. ಈಗ ಹೋಗಷ್ಟೇ 4-5 ದಿವಸ ಆಯ್ತು ಮೇಡಮ್. 14ನೇ ತಾರೀಕು ಹೋದ್ರು ಅವರು. ಪುಸ್ತಕಕ್ಕೆ ನಾವು ಕಾಯ್ತಾ ಇದ್ದೀವಿ ನಿಜವಾಗ್ಲೂ. ಇದು ಡೈನಿಂಗ್ ಹಾಲ್ ಇತ್ತು ಮೇಡಮ್. ಇಲ್ಲಿ ಊಟಕ್ಕೆ ಕೂತ್ಕೋತಾ ಇದ್ರು. ನನ್ನ ತಂದೆನೂ ಮನೆ ಮೇಲೆ ಊಟ ಮಾಡೋರು. ಮುಂದೊಂದು ಮನೆ ಹಿಂದೊಂದು ಮನೆ ಹಾಕಿ ನಮ್ಮ ತಾಯಿ ಅಡುಗೆ ಮಾಡಿ ಇಲ್ಲಿ ಇಡೋರು. ಇದನ್ನು ಗ್ಲಾಸ್ ಸರಿಸ್ಬಿಟ್ಟು ಇಲ್ಲಿಂದ ಊಟಕ್ಕೆ ನೀಡ್ತಿದ್ವಿ. ಅಡುಗೆ ಮನೆ. ಅದು ಏನು ಜಾಮ್ ಆಗಿದೆ ಏನು ಗೊತ್ತಿಲ್ಲ ಮೇಡಮ್ ನನಗೆ. ಬರುತ್ತೆ ನೋಡಿ. ಇಲ್ಲಿ ಅಡುಗೆ ಮಾಡಿ ನನ್ನ ತಾಯಿ ಇಲ್ಲಿ ಇಡೋರು. ಇಲ್ಲಿಂದ ನಾವೆಲ್ಲ ಇಲ್ಲಿ ತೊಗೊಂಡು ಊಟಕ್ಕೆ ಬಡಿಸ್ತಾ ಇದ್ವಿ. ನಮ್ಮ ತಂದೆ ಊಟ ಮಾಡೋರು. ಆಮೇಲೆ ಮತ್ತೆ ಎಲ್ಲ ಇತ್ತು ಇಲ್ಲಿ ಇಟ್ಟರೆ ಬಂದ್ ಮಾಡೋರು. ಈಗ ಕ್ಲಾಸ್ ನಡೆಯುತ್ತೆ ಮೇಡಮ್. ಒಂದು 20-25 ಜನ ಮಕ್ಕಳು ಹಾಡ್ತಾರೆ ಇಲ್ಲಿ. ಮತ್ತು ವರ್ಷಕ್ಕೆ 2 ಸಲ ಫಂಕ್ಷನ್ ಆಗುತ್ತೆ. ಸೆಪ್ಟೆಂಬರ್ 12th, ಡಿಸೆಂಬರ್ 31st ನಮ್ಮ ತಂದೆದೊಂದು ಕಾರ್ಯಕ್ರಮ ಮಾಡ್ತಾರೆ, ಸಂಗೀತ ಕಾರ್ಯಕ್ರಮ. 2 ಸಮಾಧಿ ಪೂಜೆ ಆಗುತ್ತೆ ಅಲ್ಲಿ ಕಾರ್ಯಕ್ರಮಕ್ಕೆ. ಮತ್ತು ಮಕ್ಕಳು 25 ಜನ ಮಕ್ಕಳು ಹಾಡ್ತಾರೆ. ವಾರಕ್ಕೆ 4 ದಿವಸ. ಈಗಷ್ಟೇ 6 ಗಂಟೆಗೆ ಹೋದ್ರು ಮೇಡಮ್ ಅವರೆಲ್ಲ. ವಾರಕ್ಕೆ 4 ದಿವಸ ಹಾಡ್ತಾರೆ ಮಕ್ಕಳು, ಕಲಿತಾರೆ. ಆ ಮಕ್ಕಳಿಗೆ ಅನುಕೂಲ ಆಗಲಿ. ಇದೆಲ್ಲ ಇಲ್ಲೇ ಇದ್ದಿದ್ದ ಅಥವಾ ಮಕ್ಕಳು ತಗೊಬಂದಿದ್ದ? ಇಲ್ಲಿದೆ ಮೇಡಮ್, ಗೌರ್ಮೆಂಟೇ ತೊಗೊಂಡಿದ್ದೇನೆ. ಗೌರ್ಮೆಂಟ್ ತಂದೆಯವ್ರು ಬಳಸ್ತಾ ಇದ್ದಿದ್ದು ಇಷ್ಟೆಲ್ಲ ಇಲ್ಲ ಮೇಡಮ್. 2 ನಮ್ಮ ತಂದೆ ಬಳಸ್ತಾ ಇರೋದು. ಅಲ್ಲಿ ಹೊರಗಡೆ ಒಂದಿಟ್ಟಿದ್ದೀವಿ, ಅಲ್ಲಿ ಗ್ಲಾಸಲ್ಲಿ ಒಂದಿಟ್ಟಿದ್ದೀವಿ. ಅದು 2 ನಮ್ಮ ತಂದೆ ಬಳಸೋದು. ಇದೆಲ್ಲ ಗೌರ್ಮೆಂಟ್ನವರು ಕೊಟ್ಟಿದ್ದು. ಹಾರ್ಮೋನಿಯಂ ಹೌದು, ಎಲ್ಲ ಗೌರ್ಮೆಂಟೇ ಕೊಟ್ಟಿದ್ದು. ಇಲ್ಲ ಸರ್, ಅದು ಯಾರೋ ಒಬ್ಬರು ತಂದು ಕೊಟ್ಟರು, ಇಟ್ಕೊಳ್ರಿ ಅಂತ. ನಾನು ಬರೀ ತಂಬೂರಿ ನುಡಿಸ್ತೀನಿ, ಹಾಡ್ತೀನಿ ಅಷ್ಟೇ. ನಾನು ಹಾಡ್ತೀನಿ, ನನ್ನ ಅಕ್ಕ ಹಾಡ್ತಾರೆ. ಸುಮಾರು ಅವ್ರ ಶಿಷ್ಯರು, ನನ್ನ ಅಣ್ಣನ ಶಿಷ್ಯರು ಒಂದಿಬ್ಬರು ಬರ್ತಾರೆ. ಇದು ಕಿಚನ್ ಇತ್ತು ಮೇಡಮ್. ಇದು ಹೆಣ್ಮಕ್ಳು ಜಾಸ್ತಿ ಅಂತ ಹೇಳಿಬಿಟ್ಟು ಒಂದು ಡ್ರೆಸ್ಸಿಂಗ್ ರೂಮ್ ಅಂತ ಮಾಡಿಸಿದ್ರು ನಮಗೆ, ಬಟ್ಟೆ ಹಾಕ್ಕೊಳ್ಳೋಕ್ಕೆ. ಪಕ್ಕದ್ದೇ ಲ್ಯಾಟ್ರಿನ್, ಬಾತ್ರೂಮ್, ಡ್ರೆಸ್ ಒಂದು ರೂಮ್. ಹೆಣ್ಮಕ್ಳು 7 ಜನ ಹೆಣ್ಮಕ್ಳು ಬಟ್ಟೆ ಹಾಕ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ಸಿಂಗ್ ರೂಮ್ ಅಂತ ಮಾಡಿಸಿದ್ರು. ಮಕ್ಳಿಗೂ ಅಷ್ಟೇ ಅನುಕೂಲ ಇಟ್ಟಿದ್ರು ಮೇಡಮ್. ನಮಗೆ ಯಾರಿಗೂ ಯಾವ ಥರದ್ದು ಕಷ್ಟ ಇರಲಿಲ್ಲ. ನೀವೆಲ್ಲ 7 ಜನ ಹೆಣ್ಮಕ್ಳು ಅದೊಂದೇ ರೂಮಲ್ಲಿ ಇರ್ತಾ ಇದ್ದಿದ್ದ? ಅಲ್ಲ ಮೇಡಮ್, ಸ್ವಲ್ಪ ಜನ ಮದುವೆ ಆಗಿ ಹೋಗ್ತಿದ್ವಿ, ಹಾಲಲ್ಲಿ ಹಾಸ್ಕೊಂಡು ಮಲಗ್ತಿದ್ವಿ, ಯಾರೋ ತಂದೆ ರೂಮಲ್ಲಿ ಮಲಗ್ತಿದ್ವಿ. ಆ ಥರ ಇದು ಹಿಂಗೆ ಇರಬೇಕು ಅಂತ ಏನು ರೆಸ್ಟ್ರಿಕ್ಷನ್ ಏನು ಇರಲಿಲ್ಲ ಮೇಡಮ್. ಎಲ್ಲಾದರೂ ಎಲ್ಲ ಕಡೆ ಇರ್ಬೋದು. ಮೊಮ್ಮಕ್ಳು 21 ಮೊಮ್ಮಕ್ಳು ಮೇಡಮ್, ಅದು ಒಂದು ರೂಮ್ನಲ್ಲಿ ಹೆಂಗೆ ಸಾಕತ್ತೆ ಅಲ್ವಾ? ನಿಮ್ಮ ಬಾಲ್ಯ ಜೀವನದಲ್ಲಿ ನಮ್ಮ ಬಾಲ್ಯ ಜೀವನದಲ್ಲಿ 5-6 ಜನ ಅಲ್ಲೇ ಇರ್ತಿದ್ವಿ. ದೊಡ್ಡಕ್ಕ ಮೊದಲೇ ಮದುವೆ ಆಗಿ ಹೋಗಿದ್ರು, 2ನೇ ಅಕ್ಕನೂ ಬೇಗ ಮದುವೆ ಆಗಿತ್ತು. ಉಳಿದವರೆಲ್ಲ 5 ಜನ ಒಂದೇ ರೂಮಲ್ಲೇ ಮಲಗ್ತಿದ್ವಿ. ನನ್ನ ತಾಯಿನೇ ಎಲ್ಲ ಮಾಡ್ಕೊಳ್ಳೋರು. ನಿಮ್ಮ ತಾಯಿಯವ್ರ ಕೊನೆ ದಿನಗಳೇ ಹೇಗಿತ್ತು? ನಮ್ಮ ತಾಯಿಗೆ ಒಂದು 20 ವರ್ಷ ರೊಮ್ಯಾಟಿಸಮ್ ಪೇಯ್ನ್ ಇತ್ತು ಮೇಡಮ್. ಎಲ್ಲ ಸಂದು ನೋವು ಇತ್ತು ಅವ್ರಿಗೆ. ಹಾಗೆ ಏನೋ ಹೇಳಿದ್ರು. ಎಲ್ಲ ತುಂಬ ಡಾಕ್ಟ್ರ್ ಕಡೆ ತೋರಿಸಿದ್ರು. ಹೋಮಿಯೋಪತಿ, ಆಯುರ್ವೇದಿಕ್, ಅಲೋಪತಿ ಎಲ್ಲ ಕೊಡಿಸಿದ್ರು. ಪೂರ್ತಿ ಏನು ಹುಷಾರಾಗೋ ರೋಗ ಅಲ್ಲ ಇದು ಅಂದರು ಡಾಕ್ಟ್ರು. ಆದರೂ ನಮ್ಮ ತಾಯಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ತಿದ್ರು ನನ್ನ ಮದುವೆ ಆಗೋವರೆಗೂ. ನನ್ನ ಮದುವೆ ಆಗಿ 1 ವರ್ಷಕ್ಕೆ ನಮ್ಮ ತಾಯಿ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮ ತಾಯಿ ಸತ್ತು ಹೋದರು. ನನ್ನ ತಂಗಿ ಇದ್ಲು, ನಮ್ಮ ತಂದೆ ನೋಡ್ಕೋತಾ ಇದ್ದರು. ಮತ್ತು ನಾನು ಪದೇ ಇಲ್ಲೇ ಬಂದು ಇರ್ತಿದ್ದೆ. ಇಲ್ಲ ನನ್ನ ತಂದೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋದಾಗ ಅವಳನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲಾಂದರೆ ತಂದೆ ಒಂದೊಂದು ಸಲ ಅಕ್ಕಿನೂ ಜೊತೆ ಕರ್ಕೊಂಡು ಹೋಗೋರು. ಅವರು 6 ವರ್ಷ MLC ಇದ್ದರು ಬೆಂಗಳೂರಲ್ಲಿ. ಅಲ್ಲೇ ಒಂದು ಮನೆ ಕೊಟ್ಟಿದ್ರು ನಮ್ಮ ತಂದೆಗೆ. ನಾವು ಒಟ್ಟಿಗೆ ಹೋಗಿ ಅಡುಗೆ ಮಾಡ್ಕೊಂಡು ಇರ್ತಿದ್ವಿ, ನಾನು ನನ್ನ ತಂಗಿ. ಒಂದೊಂದು ಸಲ ನನ್ನ ಅಕ್ಕ ಬರೋರು, ನನ್ನ ಸೋದರತ್ತೆ ಬರೋರು LHನಲ್ಲಿ. ಈ ಟ್ರಸ್ಟ್ ಆಗಿದೆ ಯಾವಾಗ ಮೇಡಮ್? 28 ವರ್ಷ ಆಯ್ತು ಮೇಡಮ್. ಇದು ಗೌರ್ಮೆಂಟ್ನವ್ರು ಬೇಡಿದರು ಇದು ಟ್ರಸ್ಟ್ ಮಾಡ್ತೀವಿ ಅಂತ. ನನ್ನ ಅಣ್ಣ ಕೊಟ್ಬಿಟ್ರು. ನನ್ನ ಅಣ್ಣನಿಗೆ ಸ್ವಲ್ಪ ದುಡ್ಡು ಕೊಟ್ಟರು ಗೌರ್ಮೆಂಟ್ನವರು. ನನ್ನ ಅಣ್ಣಗೆ ಕೊಟ್ಟಿಗೆ 28 ವರ್ಷ ಗೌರ್ಮೆಂಟ್ನವರೇ ನಡೆಸ್ತಾರೆ. ನಿಮ್ಮ ಅಣ್ಣನ ಫ್ಯಾಮಿಲಿ ಇವಾಗ ಎಲ್ಲಿದೆ? ಬೆಂಗಳೂರಲ್ಲಿದೆ ಮೇಡಮ್. 3 ಹೆಣ್ಮಕ್ಳು, ಮನೆಯವರಿದ್ದಾರೆ. ಈಗ ತೀರೋಗಿ 9 ತಿಂಗಳಾಯ್ತು ಮೇಡಮ್ ನನ್ನ ಅಣ್ಣ ತೀರೋಗಿ. ನೀವೆಲ್ಲ ಅವಾಗ ಸೇರ್ತಾ ಇರ್ತೀರಿ, ಇಲ್ಲಿ ಬರ್ತಾ ಇರ್ತೀರಾ? ನನ್ನ ಅಣ್ಣ ಯಾವಾಗಲೂ ಇಲ್ಲೇ ಫಂಕ್ಷನ್ಗೆಲ್ಲ ಬರೋರು ಮೇಡಮ್. ನನ್ನ ಮನೆಯಲ್ಲೇ ಇರ್ತಿದ್ರು. 8-10 ದಿವಸ ನನ್ನ ಅಣ್ಣ ಇರೋರು. ನಮ್ಮ ತಂದೆ ಬರ್ತ್ಡೇ, ಡೆತ್ ಆ್ಯನಿವರ್ಸರಿ ಎಲ್ಲ ಇಲ್ಲಿ ಫಂಕ್ಷನ್ ಮಾಡೋರು, ಹೋಗ್ತಿದ್ರು. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನನ್ನ ಮಗಳು ಇಂಜಿನಿಯರಿಂಗ್ ಕಲ್ತಾಳೆ ಮೇಡಮ್. ಅವಳಿಗೆ ಗಂಡನ ಅಂದರೆ ಇಲ್ಲೇ ಹತ್ತಿರ ದಾಂಡೇಲಿಲಿ ಇರ್ತಾಳೆ.
ವಾರಕ್ಕೊಂದ್ಸಲ ಬರ್ತಾಳೆ. ಮೊಮ್ಮಗಳು ನನ್ನ ಜೊತೆನೇ ಇದ್ದಾಳೆ. ಅವಳು ಇಲ್ಲಿ ಕ್ಲಾಸಲ್ಲಿ ಸಂಗೀತ ಕಲಿತಾಳೆ, 6th ಈಗ. ಇಲ್ಲಿ ಕ್ಲಾಸಿಗೆ ಬರ್ತಾಳೆ, ಹಾಡ್ತಾಳೆ, ಸಂಗೀತ ಕಲಿತಾಳೆ ಮೇಡಮ್. ಓಕೆ, ಇದು ಮೊಮೆಂಟೋಸ್ ಎಲ್ಲ ಓಕೆ. ಈ ಫೋಟೋಸ್ ಎಲ್ಲ ಯಾವ ರೀತಿ ನೀವು ಕಲೆಕ್ಟ್ ಮಾಡಿದ್ರಿ? ನಿಮ್ಗೆ ಕ್ರೇಜ್ ಇದ್ದು ಗೊತ್ತಾಯ್ತಾ? ನಮ್ಮ ತಂದೆ ಎಲ್ಲೋ ಕಾರ್ಯಕ್ರಮ ಮಾಡಿ ಬಂದಾಗ ಯಾರೋ ಕಳಿಸ್ತಿದ್ರು ಈ ಥರ ಫೋಟೋ ಅಂತ. ನಾವು ಆ ಸಿಸ್ಟರ್ಸಲ್ಲಿ ಯಾರು ನಮಗೆ ಚೆನ್ನಾಗಿರುತ್ತೆ ಅದನ್ನ ಇಟ್ಕೋತಿದ್ರು, ಯಾರು ಬೇಡ ಅಂತಾರೆ ಅದೆಲ್ಲ ಫೋಟೋ ನಾನು ಇಟ್ಕೋತಿದ್ದೆ. ಚೆನ್ನಾಗಿಲ್ದಿರೋ ಫೋಟೋಸ್ ಇದೆಲ್ಲ ನಾವು ನೋಡ್ತಾ ಇರೋದು. ಓಕೆ, ಪರ್ಸ್ನಲ್ ಫೋಟೋ ಎಲ್ಲ ಅವ್ರ ಹತ್ರ ಇದೆ, ಅಕ್ಕಂದ್ರ ಹತ್ರ. ಈಗ ಮೊನ್ನೆ ಹೋದಾಗ ನೋಡಿದೆ ನಾನು, ಆ ಇರ್ಫಾನ್ ಅವ್ರು ಬಂದಿದ್ರು, ಅವ್ರನ್ನ ಕರ್ಕೊಂಡು ಹೋದೆ. ಎಲ್ಲರೂ ನಿಮ್ಮ ಫೋಟೋ ತೆಗೀರಿ ಅಂದರು. ಒಂದೊಂದು ಲೆಟ್ರ್ಗಳನ್ನು ಕಾಯ್ತಾ ಇಟ್ಟಾರೆ ಮೇಡಮ್ ಎಲ್ಲರೂ. ನಾನು ನಮ್ಮ ತಂದೆ ಬರೆದದ್ದು ಲೆಟ್ರು ಕೂಡ ಕಾಯ್ಕೊಂಡಿಟ್ಟಿದ್ದೀನಿ. ಎಲ್ಲಿದೆ ಮೇಡಮ್? ನನ್ನ ಹತ್ರ ಇದೆ ಮೇಡಮ್, ಅದೆಲ್ಲ ಸಂಗ್ರಹ ಮಾಡ್ಕೊಂಡು ಇಟ್ಟಿದ್ದೀನಿ ಮೇಡಮ್. ನನಗೆ ಆ ಥರ ಹಿಂಗೆ ಟ್ರಸ್ಟ್ ಆಗ್ಬೋದು, ಯಾರೋ ಕೇಳ್ಬೋದು, ಪುಸ್ತಕ ಬರಿಬೋದು, ಏನೇನೂ ಇರಲಿಲ್ಲ ಮೇಡಮ್. ಏನೋ ತಂದೆ ನೆನಪು ಅಂತ ಕಾಯ್ದಿಟ್ಟಿದ್ದೆ. ಅವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ, ನಮ್ಮ ಮನೆಗೆಲ್ಲ ಬಂದವಾಗ ಏನೋ ಸಣ್ಣ ಒಂದು ಕೆಲಸದವಳು ನಮಗೆ ಸಿಗಲಿಲ್ಲ ಅಂದರೂ ನಮ್ಮ ತಂದೆಗೆ ನಿದ್ರೆನೂ ಬರ್ತಿರಲಿಲ್ಲ. ನನ್ನ ಮಗಳಿಗೆ ಕೆಲಸದವ್ರು ಸಿಗಲಿಲ್ಲ, ಪತ್ರದಲ್ಲಿ ಬರೆಯೋರು, ನಿನಗಿನ್ನೂ ಕೆಲಸದವ್ರು ಸಿಕ್ಕರಾ? ಇಲ್ಲ, ನಿನ್ನ ಮನೆ ತುಂಬ ಚೆನ್ನಾಗಿದೆ, ನಿನಗೆ ದೇವ್ರು ಕಾಯ್ತಾನೆ, ಯಾವ ಚಿಂತೆ ಮಾಡಬೇಡ. ಅಷ್ಟು ಪ್ರೀತಿ ಮಾಡೋರು ಮೇಡಮ್ ನನ್ನ ತಂದೆ. ಮಲಗುವಾಗ ನಮ್ಮ ತಲೆಯಲ್ಲಿ ಒಂದು ಹೇರ್ಪಿನ್ ಇದ್ದರೂ ಅದು ಚುಚ್ಚತ್ತೆ ಅನ್ನೋರು ನನ್ನ ತಂದೆ. ತುಂಬ ಪ್ರೀತಿ ಮಾಡೋರು ಮೇಡಮ್ ನನ್ನ ತಂದೆ. ನಾನು ಇಷ್ಟು ದೊಡ್ಡ ಸಂಗೀತಗಾರ, ನನಗೆ ಯಾವುದೋ ಪ್ರಶಸ್ತಿ ಬೇಕು ಯಾವತ್ತೂ ಹೇಳಿದವರೆಲ್ಲ. ನಮ್ಮನ್ನೆಂದೂ ನೆಗ್ಲೆಕ್ಟ್ ಮಾಡಲಿಲ್ಲ ಮೇಡಮ್ ಅವರು. ತುಂಬ ಪ್ರೀತಿ ಮಾಡೋರು. ನೀವು ಪ್ರೀತಿಯಿಂದ ನಿಮ್ಮ ತಂದೆ ನೆನಪುಗಳನ್ನ ಸೆರೆ ಹಿಡಿದಿದ್ರಲ್ಲ ನೋಡಿ. ಇವಾಗೆಲ್ಲ ನಾವೆಲ್ಲ ಗೋಡೆಲೆಲ್ಲ ನೋಡ್ತಾ ಇದ್ವಿ, ಬಂದವ್ರಿಗೆಲ್ಲ ಅನುಕೂಲ ಆಗಿದೆ. ಅದ್ರ ಜೊತೆಗೆ ವಾಜ್ಪೇಯಿ ಅಂತ ಮಹಾನ್ ಸಾಧಕರು ನಿಮ್ಮ ತಂದೆ ಬಗ್ಗೆ ಪುಸ್ತಕ ಬರೀತಾ ಇದ್ದಾರೆ ಅಂತ ತಂದ್ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯವಾಗಿದ್ದು ನೀವು ಈ ರೀತಿ ನನ್ನ ಅಕ್ಕನ ಮಕ್ಕಳೆಲ್ಲ ಮೇಡಮ್ ಒಂದೊಂದು ಬಟ್ಟೆನೂ ತೆಗೆದಿಟ್ಕೊಂಡಿದ್ರು. ಅವ್ರ ಕೋಟು, ಶರ್ಟು, ಶಾಲು ಎಲ್ಲ ಹಿಂಗೆ ಟ್ರಸ್ಟ್ ಆಗ್ತಾ ಇದೆ ಅಂದಂಗೆ ಎಲ್ಲ ತಂತಂದು ಒಂದೊಂದು. ನನ್ನ ಹತ್ರ ಒಂದು ಕೋಟ್ ಇದೆ, ನನ್ನ ಹತ್ರ ಒಂದು ಶರ್ಟ್ ಇದೆ ಅಂತ ಎಲ್ಲರೂ ಕೊಟ್ಟರು ನನ್ನ ಅಕ್ಕ ತಂಗಿ. ಫ್ಯಾಮಿಲಿ ಶಾಲು ಎಲ್ಲ ಫ್ಯಾಮಿಲಿ ಸಹಕಾರನೇ ಮೇಡಮ್, ಬೇರೆ ಎಲ್ಲೂ ಇಲ್ಲ. ತುಂಬಾ ಜನ ಬಂದಿರ್ತಾರೆ. ತುಂಬ ಜನ ವಿಡಿಯೋ ಡಾಕ್ಯುಮೆಂಟ್ರಿ ಆಯಿತು ಮೇಡಮ್. ಅಂದರೆ ದಿಲ್ಲಿ, ಮುಂಬೈಯಿಂದ ಇಲ್ಲಿ ಧಾರವಾಡದಲ್ಲಿ ಏನು ಫಂಕ್ಷನ್ ಆದರೂ ನೋಡೋಕ್ಕೆ ಅಂತ ಬರ್ತಾರೆ ಮೇಡಮ್. ಇಲ್ಲಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶ, ಎಲ್ಲರಿಗೂ ಇದೆ ಮನೆ. ಯಾವಾಗಲೂ ಇವರು ನೀಟಾಗಿ ಇಟ್ಕೋತಾರೆ, ಮನೆ ಕ್ಲೀನ್ ಮಾಡೋದು ಅವರೇ, ನೋಡೋರು ಅವರೇ. ಹಿಂಗೆ ಯಾರಾದರೂ ಬಂದರೆ ವಿಶೇಷ ನನ್ನ ನೋಡಲೇಬೇಕು ಅಂತ ಬಂದವ್ರಿಗೆ ನಾನು ಕರೀತಾರೆ, ಪರಿಚಯ ಮಾಡಿಸ್ತಾರೆ. ನಾನು ಒಂಚೂರು ನನಗೇನು ತಿಳಿದದ್ದು ಹೇಳ್ತೀನಿ. ನಮಗೆ ಹೇಳಂತಂದ್ರೆ ಅವ್ರು ಹುಟ್ಟು ಬೆಳೆದ ಮನೆಯಾಗ ನಮಗಷ್ಟು ಹೇಳ್ತೀರಿ, ನಾವೇನೋ ಎಷ್ಟು ಹೇಳ್ತಿರ್ತೀವಿ ಇದಷ್ಟು ಸ್ವಲ್ಪ ತಿಳಿದಿರ್ತಿ ಇಲ್ಲ ತಡ್ಡಿ ಅವ್ರು ಕರೆದ ಬಿಡ್ತೇನೆ ನಾನು ಅಂತೇಳಿ ನಿಮ್ಮನ್ನ ಕರೆ ಇವರೇ ನೋಡ್ಕೋತಾರೆ ಮೇಡಮ್. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ತುಂಬಾ ಹೀಗೆ ಮೇಂಟೈನ್ ಮಾಡಿ. ನಿಜವಾಗ್ಲೂ ಎಷ್ಟೊಂದು ವರ್ಷದಿಂದ ಭಾಗ್ಯ ರೀ, ಈ ಮನೆಯಲ್ಲಿ ಇರ್ತೀವಂದ್ರೆ ಇದೊಂದು ಭಾಗ್ಯ ರೀ ನಮ್ದು. ಹೌದು ಮೇಡಮ್, ಹೇಗೆ ಅನ್ನಿಸ್ತು ನಮ್ಮ ಜೊತೆ ನಮ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಮೇಡಮ್. ಹೀಗೆಲ್ಲ ಯಾರೋ ಬರ್ತಾರೆ ಹೇಳಬೇಕು ಅಂದರೆ ನಮಗೂ ಸಂತೋಷ ಅನಿಸುತ್ತೆ. ಸುಮಾರು ಜನ ಬರ್ತಾರೆ, ಇಲ್ಲೆಲ್ಲ ನೋಡ್ತಾರೆ, ನಮಗೂ ಸಂತೋಷ ಆಗುತ್ತೆ ಮೇಡಮ್. ಅದಕ್ಕೆ ಸಹಕಾರ ಮಾಡಿದ್ದು ನಮ್ಮ ಮೇಡಮ್. ತುಂಬ ಉಪಕಾರ ಮೇಡಮ್. ಬನ್ನಿ ಹೋಗಿ ಬರೋಣ ಅಂತ ಕರ್ಕೊಬಂದು ಭಾಳ ಒಳ್ಳೆಯದಾಯ್ತು ಮೇಡಮ್. ನಮಗೂ ನೋಡಿ ತುಂಬ ಖುಷಿ ಆಯಿತು. ಆದರೆ ನಾನು ಬಹುಶಃ ಬರೀ ಟ್ರಸ್ಟನ್ನು ಮತ್ತು ಮಲ್ಲಿಕಾರ್ಜುನ್ ಮನ್ಸೂರನ್ನ ಈ ಫೋಟೋಗಳನ್ನ ಅಷ್ಟೇ ನೋಡ್ತೀನಿ, ಮನೆಗೆ ಅವ್ರು ಉಪಯೋಗ ಮಾಡಿದ ಸಾಮಾನುಗಳನ್ನ ಅಷ್ಟೇ ನೋಡ್ತೀನಿ ಅಂದ್ಕೊಂಡಿದ್ದೆ. ನಿಮ್ಮನ್ನು ನೋಡ್ತೀನಿ ಅನ್ನೋ ಕಲ್ಪನೆ ನನಗಿರಲಿಲ್ಲ ಭಾಗ್ಯ ಮೇಡಮ್. ನಿಜಕ್ಕೂ ಅದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಇಲ್ಲ, ನಮ್ಮನ್ನು ಗುರುತಿಸಿ ಬಂದು ಇಲ್ಲಿ ತಂದೆ ಮನೆ ಈಗ ಈ ಟ್ರಸ್ಟ್ಗೆ ಇದಕ್ಕೆ ಸಂಗೀತ ಕ್ಲಾಸ್ ಬಂದ್ ಮಾಡೋಣ ಅಂತಿದ್ರು. ನಮ್ಮ ಮನೆಯವ್ರು ಹೇಳಿದ್ರು ಬಂದ್ ಮಾಡೋದು ಬೇಡ, ಏನೋ ನಮ್ಮಿಂದ ಏನು ಸಹಕಾರ ಆಗತ್ತೆ ಮಾಡೋಣ ದುಡ್ಡಿಂದ ಆದ್ರು ಅಂತ. ಇವಾಗ ಸರ್ ಹತ್ರ ಹೇಳಿ ಕಳ್ಸಿದ್ವಿ, ನಮ್ಮಿಂದ ಏನಾರ ದುಡ್ಡಿನ ಸಹಕಾರ ಬೇಕಿದ್ರೆ ಕೇಳ್ರಿ. ಪಕ್ಕಕ್ಕೆ ಇದ್ಕೊಂಡು ಇದು ಕ್ಲಾಸ್ ಬಂದಾಗೋದು ಇಷ್ಟ ಇಲ್ಲ ಮೇಡಮ್. ಹೌದು ಹೌದು ಹೌದು, ಮಕ್ಕಳದ್ದು ಕ್ಲಾಸ್ ನಡೀತಾನೆ ಇರಲಿ. ನಾನು ಅದು ಕ್ಲಾಸ್ ನಡೀತಾ ಇದೆ ಅಂತ ಅಂದಾಗ ಅದನ್ನೇ ಅಂದೆ. ಇದುವರೆಗೂ ಈ ಮನೆಯೊಳಗೆ ಗುಂಜಾರವ ಮಲ್ಲಿಕಾರ್ಜುನ್ ಮನ್ಸೂರದ್ದು ಕೇಳಿಸ್ತಾ ಇತ್ತು ಸಂಗೀತದ್ದು. ಅಂಥದ್ದನ್ನು ಬಿಕ್ಕೋ ಅನಿಸ್ಬಾರ್ದು, ಮೌನ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಂಗೀತ ಕ್ಲಾಸ್ಗಳನ್ನ ನಡೆಸ್ತಾರೆ ಅಂತ. ನಿಜಕ್ಕೂ ನನಗೆ ಆ ಖುಷಿ ಇದೆ. ನನ್ನ ಅಣ್ಣನೂ ಇದ್ರು, ಈಗೇನೋ ಗೌರ್ಮೆಂಟ್ನವರು ಮತ್ತೆ ಯಾರು ಆರಿಸ್ಬೇಕು ಅಂತಿದ್ದಾರೆ. ಏನೋ ಪಕ್ಕಕ್ಕೆ ಇದ್ಬಿಟ್ಟು ಇದನ್ನ ಇದು ಮಾಡಿಸ್ಬಾರ್ದು ಅನ್ನೋ ಒಂದು ಆಸೆ ಮೇಡಮ್ ನನಗೆ. ಖಂಡಿತ ಖಂಡಿತ ಒಳ್ಳೆಯ ವಿಚಾರ ಅದು. ಮತ್ತು ಅದು ಆಗಲೂಬಾರ್ದು. ಯಾಕೆಂದರೆ ನಾವು ಇವತ್ತೇ ಗಂಗೂಬಾಯಿ ಹಾನಗಲ್ರು ಹುಟ್ಟಿದ ಮನೆ ಅಂಥೇಳಿ ಕರ್ಕೊಂಡು ಹೋಗು ನೋಡಿದ್ವು, ಸಂಪೂರ್ಣ ಬಿದ್ದೋಗಿದೆ. ಅದನ್ನು ನೋಡಿ ನಮ್ಮ ಮನಸ್ಸಿಗೆ ಬಹಳ ದುಃಖ ಆಗ್ತದೆ, ಬೇಸರ ಆಗ್ತದೆ ಸರ್ಕಾರದ ಬಗ್ಗೆ. ಅಂಥದ್ದು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಲ್ಲ ಅಂತ ಭಾಳ ಖುಷಿ ಇದೆ. ಸಂಸ್ಕೃತಿ ಇಲಾಖೆಯವರಿಗೆ ಧನ್ಯವಾದ ಹೇಳ್ಬೇಕು ಮೇಡಮ್, ಅವರೇ ಇದು ನಡೆಸ್ತಾ ಇರೋದು. DC ಅವರೇ ನೋಡ್ಕೋತಾರೆ. ಹಾಂ ಹಾಂ
ಸ್ವತಃ ಅವರೇ ಬಂದು ಪೂಜೆ ಮಾಡ್ತಾರೆ ಸೆಪ್ಟೆಂಬರ್ ಡಿಸೆಂಬರ್ನಲ್ಲಿ. ಸಂಸ್ಕೃತಿ ಇಲಾಖೆಯವರು ಬೆಕ್ಕೇರಿ ಅಂತ ಈಗ ಸದ್ಯ ಇರೋರು, ಅವರು ಭಾಳ ಲಕ್ಷ ಕೊಡ್ತಾರೆ ಮೇಡಮ್, ಭಾಳ ಲಕ್ಷ. ಸರಿ. ಖುಷಿ ಆಯ್ತು ಮೇಡಮ್ ನಿಮ್ಮನ್ನ ಭೇಟಿ ಮಾಡಿ, ಸ್ವತಃ ಖುದ್ದಾಗಿ ಬಂದು ನಮಗೆಲ್ಲ ತೋರಿಸಿದ್ರಿ. ಇದು ನಿಮ್ಮ ತಂದೆ ನೆನಪುಗಳನ್ನ ಒಂದ್ಸಲಿ ಮತ್ತೆ ರಿಪೀಟ್ ಮೆಲ್ಕು ಹಾಕ್ಕೊಂಡ್ರಿ. ಥ್ಯಾಂಕ್ ಯು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.